ದೊಡ್ಡವರೆಲ್ಲರ ಹೃದಯದಿ ಕಟ್ಟಿಹ ತೊಟ್ಟಿಲ ಲೋಕದಲ್ಲಿ ನಿತ್ಯ ಕಿಶೋರತೆ ನಿದ್ರಿಸುತ್ತಿರುವುದು ವಿಸ್ಮೃತನಾಕದಲ್ಲಿ. ಮಕ್ಕಳ ಸಂಘದೊಳೆಚ್ಚರಗೊಳ್ಳಲಿ ಆನಂದದ ದಿವ್ಯ ಶಿಶು, ಹಾರಲಿ ಏರಲಿ ದಿವ್ಯಜತ್ವಕ್ಕೆ ಮನುಜ ಪಶು ಅಂತ. ಈಗೆಲ್ಲ ಏನಾಗುತ್ತೆ, ಒಂದು ಮಕ್ಕಳಿಗೆ ಒಂದು ಸ್ಕೂಲಿಗೆ ಸೇರಿಸಿ ಒಂದು ಸಂಗೀತ ಕಲೀಲಿ, ಇದು ಕಲೀಲಿ ಅಂತ. ಬಟ್ ಮೈ ಚೈಲ್ಡ್ಹುಡ್ ಈಸ್ ವೆರಿ ವೆರಿ ಡಿಫ್ರೆಂಟ್. ಲೈಫ್ ಈಸ್ ಸೋ ಬ್ಯೂಟಿಫುಲ್. ನನಗೆ ಈಗಲೂ ಅನಿಸುತ್ತೆ, ನೀವು ಈಗೇನು ಹೊಗಳಿದ್ರಲ್ಲ ಅದಷ್ಟು ಕೂಡ ಜೀವನದಲ್ಲಿ ಹಿಂದೆ ನನ್ನ ಮೇಲೆ ಪ್ರಭಾವ ಬೀರಿದಂಥ ಪ್ರತಿಯೊಬ್ಬ ವ್ಯಕ್ತಿಗೆ ಹೋಗಬೇಕಾದಂಥ ಬಿರುದದ ನಂದಲ್ಲ. ಈಗ ದೊಡ್ಡ ಮನೆ ಕಟ್ಕೋತೀವಿ, ಗಂಡ ಹೆಂಡತಿ ಸಿಗಲ್ಲ, ಮಕ್ಕಳು ಅವನಿಗೆ ಸಿಗಲ್ಲ, ಅವಳೆಲ್ಲ ಅಲ್ಲಿರ್ತಾರೆ ಇಲ್ಲಿರ್ತಾರೆ. ಅವಾಗ ಚಿಕ್ಕ ಮನೆಯಲ್ಲ ಭುಜಾತ ಆಗೋದು, ಉಸಿರು ನಮಗೆ ಅನಿಸೋದು. ಅಮ್ಮ ಅಂತ ಕೂಗಿದ್ರೆ ಏನೋ ಅಂತ ಕೂಗೋ ಅಮ್ಮ ಇದ್ಲು. ಇವತ್ತು ವಿ ಆರ್ ಸೋ ಬಿಗ್. ನಾವು ದೂರ ಆಗ್ತಾ ಇರೋದು. ಇವತ್ತು ಆ್ಯಕ್ಟ್ರ್ ಆಗಬೇಕು ಅಂದರೆ ಜೀವನವನ್ನು ಪ್ರೀತಿಸೋದು ಫಸ್ಟ್ ಕಲಿಬೇಕು. Today on Just Curious, it is one and only ನಮ್ಮ ಅರುಣ್ ಸಾಗರ್ ಜಿ. ಎಲ್ಲಿ ಸರ್ ಅರುಣ್ ಸಾಗರ್ ಅವರು ಅಂತ ನಾವು ಕೇಳಬೇಕು. ಯಾಕೆ ಹೇಳಿ, ಬಿಕಾಸ್ ದಿಸ್ ನ್ಯೂ ಲುಕ್ ಆಫ್ ಯೋರ್ಸ್, ಐ ಆಮ್ ಲೈಕ್, ಐ ಥಿಂಕ್ ಐ ಟೋಲ್ಡ್ ದಿಸ್ ಟು ಯು ರೆಕಾರ್ಡಿಂಗ್ ಶುರು ಹಾಕೋ ಮುಂಚೆ. ಆ ಫ್ರೆಂಡ್ಸಲ್ಲಿ ಮೋನಿಕಾ ದ ರಿಲೇಷನ್ಶಿಪ್ಸ್ ಕ್ಯಾರೆಕ್ಟರ್ ಬರುತ್ತಲ್ಲ, ಅವ್ರ ತಂದೆ ಫ್ರೆಂಡ್ದು ಅವ್ರ ಥರ ಕಾಣಿಸ್ತಾ ಇದ್ದೀರಾ. ಬಟ್ ಜೋಕ್ಸ್ ಅಪಾರ್ಟ್, ಫಸ್ಟ್ಲಿ ಅರುಣ್ ಸಾಗರ್ ಸರ್, ನಮಸ್ತೆ, ವೆಲ್ಕಮ್ ಟು ಜಸ್ಟ್ ಕ್ಯೂರಿಯಸ್. ಹೇಗಿದ್ದೀರಾ? ನಾನು ಯಾವಾಗಲೂ ತುಂಬ ಚೆನ್ನಾಗಿರ್ತೀನಿ. ನೋಡಿ, ಇದೇ ಚಿಕ್ಕ ಚಿಕ್ಕ ಲೈನ್ಗಳಲ್ಲೇ ದೊಡ್ಡ ದೊಡ್ಡ ಅರ್ಥ ಇರುತ್ತೆ. ಅಯ್ಯೋ ಏನಿಲ್ಲ ಅಲ್ಲ, ನಾನು ಯಾವಾಗಲೂ ಚೆನ್ನಾಗಿರ್ತೀನಿ ಅನ್ನೋದು ನಮ್ಮ ಮೇಲಿರೋ ಒಂದು ಆತ್ಮವಿಶ್ವಾಸ. ಅದ್ರ ಮೂಲಕ ನಾವು ಪ್ರಪಂಚನ ನೋಡೋದು ಒಂದು ಕಲೆ. ಐ ಥಿಂಕ್ ಬರ್ತಾ ಬರ್ತಾ ನೀವು ಹೇಳಿ ಕೇಳಿ ಕಲೆನಲ್ಲಿ ಸಕಲ ಕಲಾ ವಲ್ಲಭ. ನೀವು ಏನಂತ ಇಂಟ್ರಡಕ್ಷನ್ ಕೊಡಲಿ, ಪೇಂಟರ್ ಅಂತ ಹೇಳ, ಆ್ಯಕ್ಟರ್ ಅಂತ ಹೇಳ, ಡಿಸೈನರ್ ಅಂತ ಹೇಳ, ಒಳ್ಳೆ ಹ್ಯೂಮನ್ ಬೀಯಿಂಗ್ ಅಂತ ಹೇಳ, ಮತ್ತು ಏನೋ ಎಲ್ಲವನ್ನ ಬ್ಯಾಲೆನ್ಸ್ ಮಾಡಿಕೊಂಡು ಜೀವನದಲ್ಲಿ ಇವತ್ತು ಆ ಮಜಲುಗಳನ್ನು ಮೇಂಟೈನ್ ಮಾಡ್ಕೊಂಡು ಬಂದಿರೋ ಅಂಥ ಒಂದು ವ್ಯಕ್ತಿತ್ವ ಅಂತ ಹೇಳ, ಏನು ಹೇಳಿ? ಏನಿಲ್ಲ, ಝೀರೋ ಅಂತ ಹೇಳಿ. ನೋಡಿ, ಮತ್ತೆ ಅಲ್ಲೂ ಒಂದು ಇಂಪಾರ್ಟೆಂಟ್ ಲೆಸನ್. ಅಲ್ಲ, ಲೆಸನ್ ಏನಿಲ್ಲ, ಝೀರೋ ಈಸ್ ದ ಬೆಸ್ಟ್ ಅಂತ. ಎಲ್ಲಿಗೂ ಸಲ್ಲಬಹುದು, ಎಲ್ಲಿಯೂ ಇರಬಹುದು. ಹಿಂದೂ ಇರ್ಬೋದು, ಹಿಂದಿದ್ರೂ ಬೆಲೆ ಏನು ಕಡಿಮೆ ಇರಲ್ಲ, ಮುಂದಿದ್ರೆ ಬೆಲೆ ಜಾಸ್ತಿ ಆಗ್ತಾ ಹೋಗುತ್ತೆ. ಯಾಕೆಂದರೆ ಒಂದೇ ಇರುತ್ತೆ ಬೆಲೆ. ಝೀರೋ ಹಿಂದಕ್ಕೆ ಬಂದರೂ ಒಂದೇ ಆಗಿರುತ್ತೆ. ಅದೇ ಒಂದ್ರ ಮುಂದೆ 0 ಬಂದರೆ 10 ಆಗುತ್ತೆ. ಅಂದರೆ ಝೀರೋ ಇಸ್ ದ ಬೆಸ್ಟ್ ಅನಿಸುತ್ತೆ. ಅಂದರೆ ಲೈಫ್ ಇರೋದೇ ಒಂದು 0 ಆ್ಯಕ್ಚುಲಿ, ಏನೂ ಇರಲ್ಲ. ಒಂದು ಲೈಫ್ ಈಸ್ ಸರ್ಕಲ್ ಅಂತಾರಲ್ಲ, ಹಾಗೆ. ಎಸ್, ಸರ್ಕಲ್. ನೀವು ನಿಮ್ಮ ಲೈಫಿನ ಇದನ್ನು ಹೆಚ್ಚು ಮಾಡ್ಕೋಬೇಕು ಅಂದರೆ 0ನ ಮುಂದಕ್ಕೆ ಹಾಕ್ಕೊಳ್ಳಿ, ಮುಂದಕ್ಕೆ ಹೋಗ್ತಾ ಹೋಗ್ರಿ. ಹಿಂದಿರೋದ್ರಿಂದ ಏನೂ ತಪ್ಪಿಲ್ಲ, ಆರಾಮಾಗಿ ಏನೂ ಇಲ್ಲದೇನೂ ಇರ್ಬೋದು. ಹಾಗಾಗಿ 0, ನನಗೆ ಆ್ಯಕ್ಚುಲಿ 0 ಭಾಳ ಇಷ್ಟ. ಅಂದರೆ ಒಂಥರ ನಿಮಗದು ಏನಂತಾರೆ, ಅಬ್ಸ್ಟ್ರಾಕ್ಟ್ ಅನ್ಬೋದು, ಏನನ್ಬೋದು. ನನಗೆ 0 ಭಾಳ ಇಷ್ಟ. ಯಾಕೆಂದರೆ ನಾನು ಏನು ಶುರು ಮಾಡಿದ್ರು ನಾನು ಝೀರೋ ಆಗೋದಕ್ಕೆ ಇಷ್ಟಪಡ್ತೀನಿ. ಏನು ಕಲ್ತ ಮೇಲೆ ಮತ್ತೆ ಖಾಲಿ ಆಗೋದಕ್ಕೆ ಇಷ್ಟಪಡ್ತೀನಿ. ಅದು ನನ್ನ ಇದು. ಹಾಗಾಗಿ ನೀವು ಇಷ್ಟ ಸಂಖ್ಯೆ ಏನು ಸಕಲ ಕಲಾವಲ್ಲಭ ಅದು ಇದೆಲ್ಲ, ಅದೆಲ್ಲ ಆ್ಯಕ್ಚುಲಿಯಾಗಿ ಏನೇ ಹೇಳಿದ್ರು ಅದೆಲ್ಲ ನಾನು ಬದುಕೋಕ್ಕಾಗಿ ಕಲಿಯೋಕ್ಕೆ ಶುರುವಾಗಿರೋದ್ರಿಂದ. ಈಗ ನೀವು ಈಗೆಲ್ಲ ಏನಾಗುತ್ತೆ, ಒಂದು ಮಕ್ಕಳಿಗೆ ಒಂದು ಸ್ಕೂಲಿಗೆ ಸೇರಿಸಿ ಒಂದು ಸಂಗೀತ ಕಲೀಲಿ, ಇದು ಕಲೀಲಿ ಅಂತ. ಬಟ್ ಮೈ ಚೈಲ್ಡ್ಹುಡ್ ಈಸ್ ವೆರಿ ವೆರಿ ಡಿಫ್ರೆಂಟ್. ಅದು ಏನು ಅಂದರೆ, ನಿಮಗೆ ನಾನು ನಮ್ಮ ತಂದೆ ತೀರ್ಕೊಂಡಾಗ ನನಗೇನೋ 4-5 ವರ್ಷ ಇರ್ಬೋದು. ಕೊನೆಗೆ ನಮ್ಮದೊಂದು ಮನೆ ಇತ್ತು, ಬಾಡಿಗೆ ಕೊಟ್ವಿ. ಅಂದರೆ ದೊಡ್ಡ ಹೋಟ್ಲು, ಸಣ್ಣ ಏನು ಅಂದರೆ ಭಾಳ ಫೇಮಸ್ ನಮ್ಮಪ್ಪ ಹೋಟೆಲ್ ಇದು ಇಂಡಸ್ಟ್ರಿಯಲ್ಲಿ. ಆಗ ಅವರು ಕಾಗೋಡು ಸತ್ಯಾಗ್ರಹಕ್ಕೆ ಹೋರಾಡಿದರು. ಆಮೇಲೆ ಅವರು ಬಹಳ ದೊಡ್ಡ ವ್ಯಕ್ತಿತ್ವ. ಅದು ತುಂಬ ಜನರಿಗೆ ಓದುವ ಒಂದು ಮನೆಯಾಗಿತ್ತು ನಮ್ಮದ್ರಲ್ಲಿ, ಆ ಥರದ್ದು. ಆಗಿನ ಶಾಂತವೇರಿ ಗೋಪಾಲ್ ಗೌಡ್ರು ಇರ್ಬೋದು, ಅಥವಾ ನಿಮಗೆ ಆಗಿನ ರಾಜಕಾರಣಿಗಳು ಯಾರೇ ಇರ್ಬೋದು, ರಾಮಕೃಷ್ಣ ಹೆಗಡೆ ಇವರೆಲ್ಲ ನಮ್ಮ ತಂದೆ ಒಳ್ಳೆಯ ಸ್ನೇಹಿತರಾಗಿದ್ದರು. ಆಮೇಲೆ ನಮ್ಮ ತಂದೆ ಹೋದ ಮೇಲೆ ಲೈಫ್ ಈಸ್ ಟೋ ಡಿಫ್ರೆಂಟ್. ಇದಕ್ಕಿದ್ದ ಹಾಗೆ ಥರ್ಮಾಮೀಟ್ರಲ್ಲಿ ಹೇಗೆ ಕೆಳಗೆ ಇಳಿಯುತ್ತಲ್ಲ, ಹಾಗೆ ಕೆಲವು ಸರಿ ಲೈಫ್ ಈಸ್ ಜ್ವರ ಇದ್ದಂಗೆ, ಜ್ವರ ಇಳಿದು ಹೋಗುತ್ತಲ್ಲ, ಹಾಗೆ ಡೌನ್ ಬಂದಾಗ ನಮ್ಮ ತಾಯಿ ಒಬ್ಬರೇ ದುಡಿಮೆ, ಅದನ್ನೇ ಬಾಡಿಗೆಗೇನೋ ಕೊಟ್ವಿ. ಆ ಸಂದರ್ಭದಲ್ಲಿ ನಾನು, ನನ್ನ ತಮ್ಮ, ನನ್ನ ತಂಗಿ. ಬಟ್ ನನ್ನ ತಂಗಿನ ನಮ್ಮ ಚಿಕ್ಕಮ್ಮ ದೇವಕಮ್ಮ ಅಂತಿದ್ರು. ಅವ್ರಿಗೆ ಮಕ್ಕಳಿರಲ್ಲ, ನಾನು ಸಾಕ್ಕೋತೀನಿ ಅಂತ ಅವಳ ಜೊತೆ ಇದ್ದರು, ನಾನು ನನ್ನ ತಮ್ಮ. ಬಟ್ ನನ್ನ ಮನೆ ಏನಿದೆಯಲ್ಲ, ನಾವೇನು ಬಾಡಿಗೆ ಮನೆ, ಅದು ಎದುರುಗಡೆಗೆ ದೊಡ್ಡದೊಂದು ಈಗ ದ್ವಾರಕನಾಥ್ ಕಲಾಮಂದಿರ ಅಂತಾಗಿದೆ. ಆ ಬೈಲಿತ್ತು. ಆ ಬೈಲಿಗೆ ನಿಮಗೆ ಯಾವಾಗಲೂ ಕಂಪ್ನಿ ನಾಟಕಗಳು ಬರೋದು, ಯಕ್ಷಗಾನ ಬರೋದು, ಇದು ಬರೋದು. ನಾನು ಇನ್ನೇನೊಂದು ಐ ಥಿಂಕ್ ಸೊ 6 ವರ್ಷ 7 ವರ್ಷದ ಹುಡುಗ ಇದ್ದಾಗ ಕಂಪ್ನಿ ನಾಟಕ ಅಲ್ಲಿ ಯಾರೋ ಒಬ್ಬ ಫಸ್ಟ್ ಟೈಮ್ ಬಂದಾಗ, ಲೇ ತಮ್ಮ ಇಲ್ಲಿ ಬಣ್ಣ ಎಲ್ಲಿ ಸಿಗ್ತೈತ್ಲೆ ಅಂತ ಗುಬ್ಬಿ ಕಂಪ್ನಿಯ ಒಬ್ಬರು ಇವರು ಆರ್ಟಿಸ್ಟ್ ಅವರು, ನಂದು ಹೆಂಗೆ ಶುರುವಾಯಿತು ಅಂತ. ದೆನ್ ಅವ್ರ ಜೊತೆ ನಾನು ಬಣ್ಣ ಕೊಡಿಸೋದಕ್ಕೆ ಜೊತೆಗೆ ಹೋದವನಿಗೆ
ಅಲ್ಲೇನಾಯಿತು, ಅವರು ಅದು ಇದು ಕೊಡಿಸಿದ ಮೇಲೆ ತಮ್ಮ ನಮ್ಮ ಜೊತೆನೇ ಇರಲಿ ಅಂತ ಹೇಳಿ ಅವ್ರಿಗೇನೋ ಹರಳು ಬಣ್ಣ ತೊಗೊಂಡ್ರು. ಆಗೆಲ್ಲ ಬೇರೆ ಥರ ಪೇಂಟ್ ಸಿಗೋದು, ಹರಳು ಬಣ್ಣ, ಚೀತಾ ಪೌಡ್ರದ್ದು ಬಣ್ಣ, ರಾಬಿನ್ ಬ್ಲೂ, ಮರವಜ್ರ ಅಂತ ಈಗೆಲ್ಲ ನಾವು ಫೆವಿಕಾಲ್ ಅಂತ ಏನು ಅಂದ್ಕೋತೀವಿ, ಆ ಥರದ್ದು ಮರವಜ್ರ ಅಂತ ಒಂದು ಮರದಿಂದ ಬರುವಂಥ ಒಂದು ಅಂಟು, ಅದು ಕಾಯಿಸಿದ್ರೆ ಕೆಟ್ಟ ಸ್ಮೆಲ್ಲು. ಅವ್ರು ಏನೇನು ಬೇಕು ಎಲ್ಲ ತೊಗೊಂಡ್ರು. ಅವ್ರು ನನ್ನ ಜೊತೆಗೆ ಅಲ್ಲೊಂದು ಖಾಲಿ ದೋಸೆ ತಿನ್ನಿಸಿದ್ರು, ಕರ್ಕೊಂಬಂದರು. ಜೊತೆಗೆ ನಾನು ಮನೆ ಹೋಗ್ಬೇಕು ಅಂತ ಒಂದು ನಿಮಿಷ ನಿಂತ್ಕೊಳ್ಳೆ, ತಮ್ಮ ಯಾಕೆ ಹೊಂಟಿದ್ದು ಅಂತ ಹೇಳಿ ಅವರೊಂದು ರೀಪರಿಗಿಪರೆಲ್ಲ ತಂದ್ಕೊಂಡಿದ್ರು. ಬಟ್ಟೆ ಹೊಡಿಯೋಕ್ಕೆ ಹೆಲ್ಪ್ ಮಾಡಿದೆ. ಆವಾಗೆಲ್ಲ ಈ ಚಪ್ಪಲಿಗೆ ಒಂದು ಮಳೆ ಹೊಡಿತಿದ್ವಿ, ಅದರಲ್ಲಿ ಈಗೆಲ್ಲ ಗಂಟ್ಯಾಗರ್ ಬಂದುಬಿಟ್ಟು ಟಕ 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 ಹೊಡೆದ್ಬಿಡ್ತೀವಿ. ಅದನ್ನು ಟೈಟಾಗಿ ಹಿಡ್ಕೋಬೇಕು, ಒಂದೊಂದೇ ಹೊಡಿಬೇಕು. ಅದಕ್ಕೆ ಮೇಲ್ಗಡೆಗೆ ಹಿಂದೆಲ್ಲ ಸುಣ್ಣ ಹಚ್ಚೋರು. ಡಿಸ್ಟಂಪರ್ ಈಗ ಯೂಸ್ ಮಾಡ್ತೀವಿ, ಆಗೆಲ್ಲ ಸುಣ್ಣಕ್ಕೆ ಮರವಜ್ರ ಕಾಯಿಸ್ಬಿಟ್ರೆ ಕೆಟ್ಟ ಸ್ಮೆಲ್. ಅದು ಕಾಯಿಸಕ್ಕೆ ಬಿಟ್ಟರು, 2 ಕಲ್ಲಿಟ್ಟು. ಇದು ಅಂದರೆ ಹೋಲ್ ಪ್ರೋಸೆಸ್ಸಲ್ಲಿ ಅಲ್ಲೊಂದು ಬ್ಯಾನರ್ನ, ಹೇಗೆ ನಾಟಕದ ಬ್ಯಾನರ್ ಫಸ್ಟು ಯಡೇರು ಸಿದ್ಧಲಿಂಗೇಶ್ವರ ಗುಬ್ಬಿ ಕಂಪನಿಯವರಿಂದ ನಾಟಕ ದ್ವಾರಕನಾಥ ಕಲಾಮಂದಿರದ ಆವರಣದಲ್ಲಿ ಅಂತ ಹಾಕಿರುವ ಆ ಥರದ್ದು. ಅವ್ರು ಅವರು ನನಗೆ ಬ್ರಷು, ಇಲ್ಲಿ ಬಣ್ಣ ಹಚ್ಚು, ಇದು ಹಚ್ಚು, ಅದರೊಳಗೆ ಹಿಂಗೆ ತುಂಬು, ಇದು ತುಂಬ, ಅಂದರೆ ಇಟ್ ಸ್ಟಾರ್ಟ್ ಫ್ರಮ್ ದೇರ್. ಆಮೇಲೆ ನನಗೇನಾಯಿತು, ಆ ಜಾಗ ಇದೆಯಲ್ಲ ಅದನ್ನು ನನಗೊಂಥರ ದೇವತಾ ಸ್ಥಳದ ಥರ ಅದು ನನಗೆ. ನನ್ನ ಇಡೀ ಜೀವನದ ಬಹಳ ಮುಖ್ಯವಾದ ಭಾಗ ಏನು ಅಂದರೆ ನನ್ನ ಊರು. ನಾನು ಇವತ್ತು ಹೇಳ್ತೀನಿ, ನನ್ನ ಊರಿದೆಯಲ್ಲ ಅದು ನನಗೆ ದೊಡ್ಡ ಜಗತ್ತು. ಯಾಕಂದರೆ ಅದು ಅಷ್ಟು ಕಲಿಸಿದ್ದು ಅದೇ. ಅಲ್ಲಿ ಶುರುವಾಗಿರೋದು, ಅಲ್ಲಿ ನಾಟಕ. ಅವರು ಬ್ಯಾನರ್ ಬರ್ಸಿದಾದ ತಕ್ಷಣ ಅವರು ಏನಂದ್ರು, ಈ ಶೆಡ್ ಹಾಕಕ್ಕೆ ಬರೋರು, ಅವ್ರಿಗೆ ಪರಿಚಯ ಮಾಡಿಸೋದು. ಈ ತಮ್ಮ ಇವನು ಚಲೋ ಇರ್ತಾನೆ, ಇವನಿಗೆ ಕಾಫಿ ಟೀ ತಂದ್ಕೊಡಕ್ಕೆ ಹೇಳಿ ತಂದ್ಕೊಡ್ತಾನೆ ಅಂತ. ನಮಗೆ ಹೆಂಗಾಗ್ಬಿಡ್ತಾನೆ ಅವ್ರ ಜೊತೆ. ಅವ್ರು ಶೆಡ್ ಹಾಕಕ್ಕೆ ಅವ್ರಿಗೆ ಕಾಫಿ ಟೀ ಅವ್ರು ಏನೋ ಒಂದು 10 ಪೈಸೆ ಕೊಡೋರು, 5 ಪೈಸೆ ಕೊಡೋರು. ಇಲ್ಲಿ ಬಣ್ಣ ಹಾಕೋನು ಏನು ಬರೆಯೋದ್ನಲ್ಲ ಅವನು, ಒಂದು ಇಡೀ ಪ್ರೋಸೆಸ್. ಅವರು ಪೋರ್ಟ್ರೈಟ್ ಥರ ಬರೆಯೋರು, ಇದು ಬರೆಯೋರು. ಅದು ಆ ಇಡೀ ಬ್ಯಾನರ್ ಬರೆದ ಮೇಲೆ ನಿಮಗೆ ಹಳೆ ಕಂಪ್ನಿ ನಾಟಕದವರು ಅಲ್ಲಿ ಇನ್ನೊಂದು ಟೆಂಟಿಂದ ಇಲ್ಲಿ ಬರೆದ್ರೆ ಇವ್ರು ಬೋರ್ಡೆಲ್ಲ ಫಿಕ್ಸ್ ಮಾಡಿರ್ತಾರೆ. ಅದ್ರ ಜೊತೆ ಕೆಲಸ ಮಾಡೋದ್ನಲ್ಲ, ಅಲ್ಲಿ ಏನೋ ಒಂದು ಸ್ವಲ್ಪ ಬಣ್ಣದ್ದು. ಅವ್ರ ಕಂಪ್ನಿ ನಾಟಕ ಟೆಂಟ್ ಹಾಕೋ ಟೈಮಲ್ಲಿ, ಅಂದರೆ ಅವಾಗೆಲ್ಲ ತಗಡು ಶೆಡ್ ಹಾಕೋರು. ಆ ಶೆಡ್ ಹಾಕೋ ಟೈಮಲ್ಲಿ ಅವ್ರ ಜೊತೆ ಅವರಿಗೆ ಟೀ ತಂದ್ಕೊಳ್ಳಿ. ಕಾಮತ್ತು ಹೋಟ್ಲ್ ಅಂತಿತ್ತು ಒಂದು ಚಿಕ್ಕದು. ಆಮೇಲೆ ಅಲ್ಲೇ ಅಲ್ಲೊಂದಿಷ್ಟು ಜೈನ್ ಬೇಕ್ರಿ ಅವ್ರು ಏನೋ ತಂದ್ಕೊಡಿ, ಬೀಡಿ, ಸಿಗರೇಟು, ಅವ್ರಿಗೆ ಬೇಕಾದಾಗ ಎಣ್ಣೆ, ಅವಾಗೆಲ್ಲ ಸರಾಯಿ ಸಿಗೋದು, ಅವ್ರು ಪ್ಯಾಕೆಟ್ ತಂದ್ಕೊಡೋರು, ಹೋಗಿ ತಂದ್ಕೊಡ್ತಿದ್ದೆ. ಆ ಕೆಲಸಗಾರರ ಟ್ರೂಪ್ ಏನಿತ್ತು, ಅವ್ರು ಕೆಲಸ ಮಾಡೋರಿಗೆ ಅವ್ರ ಜೊತೆ ಇರ್ತಿದ್ದೆ. ಅದು ಆದಮೇಲೆ ನಾಟಕ ಕಂಪ್ನಿಯಲ್ಲಿ ಏನಾಗೋದು, ಪರದೆ ಹಾಕೋರು ಬರೋರು, ಚೇರು ಪರದೆ ಆಗಿರೋದು. ಆ ಪರದೆ ಹಾಕೋರು ಬರೋ ಇಣಕಲ್ ಪರದೆ, ಅವರು ಅಂದರೆ ಇಣಕಲ್ಲಿಂದ ಬರುವಂಥ ಪರದೆ. ಅದಕ್ಕೇನಾದ್ರು ಸ್ಕ್ರ್ಯಾಚಸ್ ಆಗಿದ್ರೆ ಅಲ್ಲಿ ಅವರು ಒಂದಿಂದ ಶಿಫ್ಟ್ ಆದರೆ ಎಲ್ಲ ಹೊಸ ಪರದೆ ಬೇಕು, ಅಲ್ಲೇ ಪೇಂಟ್ ಮಾಡೋರು. ಒಂದು ಕಂಪನಿ ಬಂದು ಅಲ್ಲಿರಬೇಕು ಅಂದರೆ ನಿಮಗೆ ಅವರು ಒಂದು ತಿಂಗಳು ಮುಂಚೆ ಬಂದು ಕ್ಯಾಂಪ್ ಹಾಕೋರು. ಫಸ್ಟ್ ಎಲ್ಲ ಕೆಲಸ ನಡೆದು ಆದಮೇಲೆ ಮಿನಿಮಮ್ 20 ದಿನ ಬೇಕು, ಪಟ ಕೆಲಸ. ಅವ್ರ ಜೊತೆ ಎಲ್ಲ ಬೆರುತ್ತೆ. ಅದಾದಮೇಲೆ ನಿಮಗೆ ಕಲಾವಿದರು ಮೇಕಪ್, ಅವಾಗೆಲ್ಲ ನೋಡಿ ನಾವು ಇವತ್ತು ಮೇಕಪ್ ಅಂದರೆ ಇದು ಲೈಟ್, ಅವಾಗೆಲ್ಲ ಹಂಗೆ ಇರ್ತಿರಲಿಲ್ಲ. ನಿಮಗೆ ಚೇರ್ಗಿರಿಲ್ಲ, ಕೆಳಗಡೆಗೆ ಒಂದು ಮಣೆ, ಮುಂದುಗಡೆಗೆ ಕಂಬ ಹುಗಿದಿರೋರು, ಆ ಕಂಬಕ್ಕೆ 2 ರೀಪರ್ ಥರ ಹಿಂಗೆ ಕಟ್ಟೋರು. ಅದೆಲ್ಲ ರೆಡಿ, ಅದೆಲ್ಲ ತುಂಬ ನೀಟಿರ್ ಕಟ್ಟಿದ್ಮೇಲೆ ಅದಕ್ಕೆಲ್ಲ ನಿಮ್ಗೇನು ಮಾಡೋರು, ಮಿರರ್ ಹಾಕ್ಕೊಂಡು ಹೋಗೋರು ಲೈನಾಗಿ. ಅವ್ರು ಕೆಳಗೆ ಕೂತ್ಕೊಂಡು ಮೇಕಪ್ ಮಾಡ್ಕೊಳ್ಳೋರು. ಕೆಲವುದಿದ್ದರೆ ಸ್ಟೂಲ್ ಇಟ್ಕೊಂಡು ಮೇಕಪ್ ಮಾಡೋರು. ಇಟ್ಸ್ ಎ ವೆರಿ ಬ್ಯೂಟಿಫುಲ್. ಆ ಕಾಸ್ಟ್ಯೂಮ್ ನೇತು ಹಾಕೋದು, ಅದಕ್ಕೆಲ್ಲ ಹೆಲ್ಪ್ ಮಾಡ್ತಿದ್ದೆ ನಾನು. ಅದು ಅಲ್ಲಿಂದ ಶುರುವಾಗಿರೋದು. ಅಲ್ಲಿಂದ ಇದು ಆಮೇಲೆ ಹಾರ್ಮೋನಿಯಂ ಮಾಸ್ತರ್ ಬರೋರು. ಶ್ರೀ ವನಿತೆಯರಸನ ವಿಮಲ ರಾಜೀವ ಪೀಠನ ಪಿಥನೆ ಅಂತ ಅವ್ರು ಹಾಡಿದೆ. ಅವ್ರ ಜೊತೆ ಕೂತ್ಕೊಳ್ಳೋದು, ಅವ್ರ ಲೆಗ್ ಹಾರ್ಮೋನಿಯಮು, ಅವ್ರು ಬಿಡಿ ಸಿಗರೇಟ್ ಹೊಡೋರು, ತಮ್ಮ ಕೂತ್ಕೋ ಇಲ್ಲೇ ಅನ್ನೋರು. ಅಂದರೆ ನಟರು, ಇದು ಒಂಥರ ಇಡೀ ಪ್ರೋಸೆಸ್ಸು. ಪರದೆ ಎಳೆಯೋದು. ನಾನು ಆ ಕಂಪ್ನಿಯವ್ರು ಯಾರೇ, ಕುಮಾರೇಶ್ವರ ನಾಟಕ ಕಂಪ್ನಿ ಇರ್ಬೋದು, ಗುಬ್ಬಿ ಇರ್ಬೋದು, ಚಿತ್ರಗಿ ಇರ್ಬೋದು, ಯಾವುದೇ ಕಂಪ್ನಿ ಬಂದರು ಅಲ್ಲಿ ಒಬ್ಬ ಹುಡುಗ ನಾನು ಅಂದ್ಬಿಟ್ಟು ನಾನೇನಾಗ್ಬಿಟ್ಟಿದ್ದೆ, ಅವ್ರಿಗೆ ಒಂಥರ ಇದು ಬೋಂಡ ಹಾಕೋ ಲಕ್ಷ್ಮಮ್ಮ ಅಂತಿರೋರು. ಅವರಿಗೆ ಪೇಪರ್ ಬೇಕು ಅಂದರೆ ಪೇಪರ್ ತಂದ್ಕೊಡು, ಮೆಣಸಿನ್ಕಾಯಿ ಬೇಕು ಅಂದರೆ ಮೆಣಸಿನ್ಕಾಯಿ ತಂದ್ಕೊಡು. ಈ ಚೈಲ್ಡ್ಹುಡ್ನ ಬೇಸ್ ಇದೆಯಲ್ಲ, ಇಟ್ಸ್ ವೆರಿ ಬ್ಯೂಟಿಫುಲ್. ಇವತ್ತು ನಾನು ಅದನ್ನು ಪಾಪ ನನಗೆ ಜನ ಪ್ರೀತಿಯಿಂದ ಇದು ಮಾಡಿದ್ದಾರೆ. ಬಟ್ ನನಗೆ ಅವ್ರು ಸಕಲ ಕಲಾ ವಲ್ಲಭ ಅಂದಾಗ ಆ್ಯಕ್ಚುಲಿ ಆ ಇಡೀ ಪದ ನಿಮಗೊಂದು ನೀರಲ್ಲಿ ನೆಂದರೆ ಒಳಗೆ ಹೋಗುತ್ತಲ್ಲ, ಹಂಗೆ ಅದಷ್ಟು ಹೋದರೆ ನನ್ನ ಹಿಂದೆ ಯಾರ್ಯಾರು ಇವರೆಲ್ಲ ಅವ್ರ ಮೇಲೆ ಹೋಗುತ್ತಿದ್ದಲ್ಲ. ದಿಟ್ಸ್ ನಾಟ್ ಮೀ. ಒಂದು ಹೋಲ್ ಪ್ರೋಸೆಸ್ ಲೈಫು. ಆ ನಾಟಕ ಮುಗಿದ ಮೇಲೆ ಮಜಾ, ಪರದೆ ಎಳೆಯೋದು, ಅವ್ರಿಗೆ ಯಾರಿಗೋ ಮೀಸೆ ಕಿತ್ತೋಗಿದ್ರೆ ಸ್ಪಿರಿಟ್ಗೆ ಹಚ್ಚಿಬಿಟ್ಟು ಅವ್ರಿಗೆ ಅಣ್ಸಕ್ಕೆ ಹೆಲ್ಪ್ ಮಾಡೋದು. ಆಮೇಲೆ ಈ ಹೋಲ್ ಪ್ರೋಸೆಸ್ ಇದೆಯಲ್ಲ, ಇಟ್ಸ್ ಫ್ಯಾಂಟಾಸ್ಟಿಕ್ ಮಾತು. ನಟರುಗಳು, ಕೆಲಸಗಾರರು, ಬೋಂಡ ಹಾಕೋರು, ಒಂದು ಕಂಪ್ನಿ ಬಂದರೆ ಆಮೇಲೆ ಅಲ್ಲಿ ಅವನು ಒಂದು ಸೈಕಲ್ ಸ್ಟ್ಯಾಂಡ್ನವನು, ಅಂದರೆ ಹೋಲ್ ಪ್ರೋಸೆಸ್ ಇಸ್ ಏನು ಬ್ಯೂಟಿಫುಲ್. ಅದು ಯಕ್ಷಗಾನದವ್ರು ಬಂದರೆ ನಾವು ಯಕ್ಷಗಾನಕ್ಕೆ ಬ್ಲ್ಯಾಕ್ ಟಿಕೆಟ್ ಮಾರಿದ್ದೀನಿ ನಾನು. ಆ ಯಕ್ಷಗಾನ 60 ಪೈಸಾ, 1 ರೂಪಾಯಿ, 5 ರೂಪಾಯಿ, 10 ರೂಪಾಯಿ, ಒಂಥರ ನಾವೇ ಟವೆಲ್ ತಂದು ನಮ್ಮಲ್ಲೆಲ್ಲ ಏನು ಅಂದರೆ ಒಂದು ಸ್ವಲ್ಪ ಅವರೆಲ್ಲ ಬರೋರು, ಕೆಲವರೆಲ್ಲ ನೈಟು ಅವ್ರ ಪರ್ಸ್ನಲ್ಲು ಹೋಗಿ ಊಟ ಅದು ಇದು ಮುಗಿಸ್ಕೊಂಡು 12 ಗಂಟೆಗೆ ಆಟ ಶುರು. ನಮ್ಮಲ್ಲೆಲ್ಲ ಆಟ ಅನ್ನೋದು ಯಕ್ಷಗಾನ. ಆಟ ಶುರುವಾಗಕ್ಕೆ 12 ಗಂಟೆ ಆಗುತ್ತೆ. ಆವಾಗ ಕೀಚಕ ವಧೆಯಲ್ಲಿ ಚಿಟ್ಟಾಣಿ ರಾಮಚಂದ್ರಗಳು 12 ಗಂಟೆಗೆ ಎಂಟ್ರಿ ಕೊಡ್ತಾರೆ.
ಆ ಟೈಮ್ ಫಸ್ಟಿಗೆ ಸಭಾ ಕಾರ್ಯಕ್ರಮ ಥರ ಇರುತ್ತೆ ಅಂತ. ಆ ಪ್ರೋಸೆಸ್ ಇದೆಯಲ್ಲ, ಅಲ್ಲಿ ಮಜಾ ಏನು ಅಂದರೆ, ಅಲ್ಲಿ ಟವೆಲೆಲ್ಲ ತೊಗೊಂಡೋಗ್ಬಿಡ್ತಿದ್ವಿ ಮನೆಯಿಂದ, ತೆಗೆದುಬಿಟ್ಟು ಈ ನಮ್ಮಲ್ಲಿ ಇಲ್ಲಿ ಆರಾಮ್ ಕುರ್ಚಿ ಬಟ್ಟೆದು ಗೊತ್ತಲ್ಲ, ಈಗೆಲ್ಲ ಅದೊಂದು ಸ್ಟೈಲ್ ಆಗಿದೆ. ಆಗ ಅದೇ ಲೈಫ್ ಆ್ಯಕ್ಚುಲಿ. ನಮಗೆ ಎಲ್ಲ ಇದರಲ್ಲೂ ಬಟ್ಟೆ ಹಾಕೋರು, ಫುಲ್ ಆರಾಮ್ ಕುರ್ಚಿ ಅಂತ ಕರಿತಿದ್ವಿ ನಾವು. ಅದ್ರ ಮೇಲೆಲ್ಲ ಫಸ್ಟಿಗೆ ಟಿಕೆ ನೀವು ಅಂತ ಮಾತಾಡ್ಬಿಟ್ಟು ಒಳಗಡೆ ಹೋಗಿ ಟವೆಲ್ ಹಾಕ್ಬಿಡೋದು. ಯಾರು ಬರ್ತಾ ಅವರು ನಮಗೆ ಪರಿಚಯ ಆಗ್ಬಿಡ್ತಾರಲ್ಲ, ಅವ್ರನ್ನ ಈಗ ನಮ್ಮೂರಿನಲ್ಲಿ ಕೆಲವರು ಇರ್ತಾರೆ ಲೇಟಾಗಿ ಬರೋರು, ಅವರು ಅಡಿಕೆ ತೋಟ ತಿನ್ನೋರು. ಅವ್ರು ಮೊದಲೇ ಒಪ್ಪು 8 ಆಗಿದ್ರು ಕೊಟ್ಟಣ್ಣ, ಬರೋರು ಬೊಟ್ಟೆ 12 ಗಂಟೆ ಬೊಟ್ಟೆ, ಓಕೆ ಟಿಕೆಟ್ ಒಂದು ತೆಗೆದಿಡ ಅಂತ ಹೇಳ್ಬಿಡೋರು. 2 ಕಿಲೋ ಹಾಕ್ಕೊಂಡು ನಾವು ಒಂದಿಷ್ಟು ಕೆಲವು ಟಿಕೆಟ್ ಇಟ್ಕೊಂಡಿರೋದು. ಬಂದ ತಕ್ಷಣ ಅವರು ಆವಾಗ ಅದಕ್ಕೆ 12 ರೂಪಾಯಿನೂ 10 ರೂಪಾಯಿ ಇದ್ದರೆ ನಮಗೊಂದು 2 ರೂಪಾಯಿ ಜಾಸ್ತಿ ಕೊಡೋರು, ತಗೊಳ್ಳಪ್ಪು ಅಂತ. ಆಮೇಲೆ ಇದು ಇನ್ಯಾರೋ ಬರೋರು, ಇದು ಕೆಲವರು ಫುಲ್ ಟೈಟಾಗಿ ಬರೋರು, ಯಾರೋ ಟಿಕೆಟ್ ಅಂತ. ನಾಗ ಅಂತ ನಮ್ಮ ಫ್ರೆಂಡ್ ಇದ್ದ, ಅಂದ ತಕ್ಷಣ ನಾವು 5 ರೂಪಾಯಿ ಜಾಸ್ತಿ ಮಾಡೋದು, ಸ್ವಲ್ಪ ಡ್ರಿಂಕ್ಸ್ ಮಾಡಿದಲ್ಲ ಅಂತ. ಇಲ್ಲ ಕೊಟ್ಬೇಡ, ಒಬ್ರದ್ದು ಇದೆ, ಅವ್ರಿಗೆ ದುಡ್ಡು ಕೊಟ್ಬಿಡ. ಎಷ್ಟು ಆಗ್ಬಿಟ್ರು, ಎಷ್ಟು ಹೇಳೋ ಅಂದರೆ ಅವ್ರಿಗೆ ಕೊಟ್ಬಿಟ್ಟು. ಅಂದರೆ ಲೈಫ್ ಈಸ್ ಸೋ ಬ್ಯೂಟಿಫುಲ್. ನನಗೆ ಈಗಲೂ ಅನಿಸುತ್ತೆ, ನೀವು ಈಗೇನು ಹೊಗಳಿದ್ರಲ್ಲ ಅದಷ್ಟು ಕೂಡ ಜೀವನದಲ್ಲಿ ಹಿಂದೆ ನನ್ನ ಮೇಲೆ ಪ್ರಭಾವ ಬೀರಿದಂಥ ಪ್ರತಿಯೊಬ್ಬ ವ್ಯಕ್ತಿಗೆ ಹೋಗಬೇಕಾದಂಥ ಬಿರುದದ, ನಂದಲ್ಲ. ದಟ್ಸ್ ನಾಟ್ ಮೈನ್. ಆಮೇಲೆ ನನಗನ್ಸುತ್ತೆ ಪ್ರತಿಯೊಬ್ಬ ಜೀವಿಗೆ ಈಗಿನ ತಂದೆ ತಾಯಿಗಳದು ಚೈಲ್ಡ್ಹುಡ್ಡನ್ನು ಮೊಬೈಲು, ಟಿ ವಿ ಇದು ಬಿಡದೇನೆ ತೆಗೆದು ಬಿಸಾಕಿ ಒಳಗೊಂದು ಬದುಕಿದೆ. ಮಣ್ಣು ಬೆಂದು ಬಿಟ್ಟರೆ ಗಟ್ಟಿಯಾದರೆ ಮತ್ತದನ್ನು ನೀರು ಹಾಕಿ ಮೆತ್ತಗೆ ಮಾಡೋದು ಭಾಳ ಸಮಯ ತೊಗೊಳುತ್ತೆ. ಮೆತ್ತಗಿದ್ದಾಗ ಅದಕ್ಕೊಂದು ಶೇಪ್ ಕೊಟ್ಟು ನೀಟಾಗಿ ಮಾಡೋದು ಭಾಳ ಇಂಪಾರ್ಟೆಂಟ್. ಬದುಕುವ ಕ್ರಮ ಇದೆಯಲ್ಲ, ಅದು ವೆರಿ ಸಿಂಪಲ್ ಆ್ಯಕ್ಚುಲಿ. ಅವ್ರ ಜೊತೆ ಇಂಟ್ರ್ಯಾಕ್ಷನು, ಅವ್ರಿಗೆ ಅವ್ರದ್ದೇ ಆದಂಥ ಆಟ ಒಂಥರ. ಇವತ್ತು ನಾವು 4 ಗೋಡೆ ಮಧ್ಯೆ ಇದೆ, ನಮಗೆ ಅವತ್ತು ಮನೆ ಅನ್ನೋದು ಗೋಡೆ ಇಲ್ಲದ ಮನೆ. ನಮ್ಮ ಮನೆ ಇರ್ತಿದ್ದು ಬಹಳ ಚಿಕ್ಕದು. ಈಗ ದೊಡ್ಡ ಮನೆ ಕಟ್ಕೋತೀವಿ, ಗಂಡ ಹೆಂಡತಿ ಸಿಗಲ್ಲ, ಮಕ್ಕಳು ಅವನಿಗೆ ಸಿಗಲ್ಲ, ಅವಳೆಲ್ಲ ಅಲ್ಲಿರ್ತಾರೆ ಇಲ್ಲಿರ್ತಾರೆ. ಅವಾಗ ಚಿಕ್ಕ ಮನೆಯೆಲ್ಲ ಭುಜ ತಾಗೋದು, ನಮ್ಮ ಉಸಿರು ನಮಗೆ ಅನಿಸೋದು. ಅಮ್ಮ ಅಂತ ಕೂಗಿದ್ರೆ ಏನೋ ಅಂತ ಕೂಗೋ ಅಮ್ಮ ಇದ್ಲು. ಇವತ್ತು ವಿ ಆರ್ ಸೋ ಬಿಗ್, ನಾವು ದೂರ ಆಗ್ತಾ ಇರೋದು ಇವತ್ತು. ಹೌದು, ಇವತ್ತು ನಾವು ದೊಡ್ಡ ಮನೆ ಅಂದರೆ ನಾವು ದೂರ ಆಗ್ತಾಯಿದ್ವಿ, ಮನೆಯೊಳಗೆ ದೂರ ಆಗೋದು. ಆಗ ದೊಡ್ಡ ಮನೆ ಇತ್ತು, ದೊಡ್ಡ ಮನೆಯಲ್ಲೂ ನಮ್ಮ ಇದ್ವಿ, ಆದರೆ ಅದೆಲ್ಲ ಭಾಳ ಹತ್ತಿರದಲ್ಲಿ ಅಡುಗೆ ಮನೆ ಅದು ಇದು. ದೊಡ್ಡ ಮನೆ ಯಾವಾಗ ಬೇಕು, ಈಗ ಮಲಗುವ ಕೋಣೆ ಅಂತಿದ್ರೆ ಎಲ್ಲೋ ಇರೋದು, ಆದರೆ ಬದುಕುವ ಶಿಸ್ತಿತ್ತಲ್ಲ, ಒಂದು ಏನೋ ಇತ್ತಲ್ಲ ಅದು. ಅದಕ್ಕೆ ನನಗೆ ಈಗಲೂ ನಾನು ಕೀಟ್ಲೆ ಆಗಿದ್ದರೆ, ಈಗಲೂ ನನಗೊಂದು ಎನರ್ಜಿ ಇದ್ದರೆ, ಈಗಲೂ ನನಗೇನಾದ್ರು ಇಮ್ಯಾಜಿನೇಟಿವ್ ಆಗಿ ಕೆಲಸ ಮಾಡೋಣ, ನನ್ನ ಚೈಲ್ಡ್ಹುಡ್ ಸೂಪರ್. ಹಾಗಾಗಿ ನೀವೇನು ಹೇಳಿದ್ರಲ್ಲ, ಅದಕ್ಕೆ ಇದಿಷ್ಟು ನಾನು ನಿಮಗೆ ಹೇಳಬೇಕಾಯ್ತು. ಅಂದರೆ ಇದೆಲ್ಲದಲ್ಲೂ ನನಗೆ ಕಾಣಿಸಿದ್ದು 2. ಒಂದು, ನೀವೊಂದು ಸ್ಪಾಂಜ್ ಇದ್ದ ಹಾಗೆ ಏನೇನನ್ನು ನೋಡ್ತಾ ಹೋಗ್ತೀರಾ ನೋಡಿ. ಆ ಒಬ್ಬ ವ್ಯಕ್ತಿಯ ಒಂದು ಹಾವಭಾವನೂ ನನ್ನ ಮುಂದೆ ಇಟ್ರಿ ಅಂದರೆ ಅಷ್ಟು ನಿಮ್ಮಲ್ಲಿರುವಂಥ ಒಂದು ಅಬ್ಸರ್ವೇಷನ್ ಒಂದು. 2ನೇದು, ಅದು ಇದ್ದರೆ ನಾಳೆ ಇನ್ನೆಲ್ಲಿಗೋ ಉಪಯೋಗ ಬರುತ್ತೆ ಅನ್ನೋದು ಒಂದು. ಇಟ್ಸ್ ಲೈಕ್ ಆ್ಯಡಿಂಗ್ ಇದು ಟು ಯುವರ್ ಕಿಟಿ. ಮುಂದೆಂದು ನಾನು ಇದೇನೇ ಮಾಡಿದ್ರು ಇದು ಯಾವುದು ನಾನಲ್ಲ, ನನ್ನ ಮೂಲಕ ನನ್ನ ಎಕ್ಸ್ಪೀರಿಯನ್ಸಸ್ಗಳು ನನ್ನನ್ನು ಹೀಗೆ ಮಾಡಿದೆ, ಅಲ್ಲಿ ನಾನು ಮಾಡಿಬಿಟ್ಟೆ ಅನ್ನೋ ಅಹಂಕಾರ ಎಲ್ಲೂ ಕಾಣ್ತಾ ಇಲ್ಲ. ಸೊ ಇವೆರಡೂ ನೋಡಿದಾಗ ಕೆಲವು ಸತಿ ತುಂಬಿದ ಕೊಡ ತುಳ್ಕಲ್ಲ ಅನ್ನೋ ಒಂದು ಮಾತೇನಿದೆ, ಅದಕ್ಕೆ ಒಂದು ಇದು ಅಂತ ಅನ್ಸುತ್ತೆ. ಬಟ್ ಇರಲಿ, ಈ ಒಂದು ವಿಚಾರದಲ್ಲಿ ಇವತ್ತು ಚೈಲ್ಡ್ಹುಡ್ ಅಂತೆಲ್ಲ ಮಾತಾಡ್ತಾ, ನಿಮ್ಮ ಚೈಲ್ಡ್ಹುಡ್ ನಿಮಗೆ ಒಂದು ಭದ್ರ ಬುನಾದಿಯನ್ನು ಹೇಗೆ ಹಾಕ್ತು, ಯಾಕೆ ಹಾಕ್ತು, ಇವೆಲ್ಲ ಓಕೆ. ಇವತ್ತು ನಾವು ಹಿಂದೆ ತಿರುಗಿ ನೋಡಿದಾಗ ಒಂದು ಪಕ್ಷಿ ನೋಟದಲ್ಲಿ ನಾವು ಹಿಂದೆ ಇಷ್ಟೆಲ್ಲ ನೀಟಾಗಿ ಬಂದ್ಬಿಟ್ವಿ ಅಂತ. ಬಟ್ ಅವತ್ತಿನ ದಿವಸ ನೀವು ಈ ಲೆವೆಲಲ್ಲಿ ನೋಡಿದಾಗ ನಿಮಗೆ ಒಂದಷ್ಟು ಗೊಂದಲಗಳು, ಮುಂದಿನ ದಾರಿ ಏನೋ, ಅಥವಾ ಕೆಲವು ಸತಿ ಡೆಸ್ಟಿನಿ ಅಂತ ಒಂದು ಪದ ಬಂದ್ಬಿಡತ್ತೆ, ಅದು ಹಂಗೆ ಕರ್ಕೊಂಡು ಬಂತ್ರಿ ನಾವು ಬಂದ್ವಿ ಅಂತ. ಸೊ ನಿಮ್ಮ ಲೆಕ್ಕಾಚಾರದಲ್ಲಿ ನಿಮ್ಮ ಲೈಫ್ ಇಲ್ಲಿವರೆಗೂ ಬಂದಿರೋದು ಇದು ಡೆಸ್ಟಿನಿ ಅಂತೀರಾ, ಸ್ವಪ್ರಯತ್ನ ಅಂತೀರಾ, ಅಥವಾ ಮಿಕ್ಸ್ ಆಫ್ ಎಲ್ಲ ಅಂತಾರ? ಇದೊಂಥರ ಜಡೆ ಇದ್ದಂಗೆ, ಹೆಣ್ಣುಮಕ್ಳಿಗೆ ಸುಂದರವಾದ ಜಡೆ ಇತ್ತಲ್ಲ, ಡೆಸ್ಟಿನಿನೂ ಹೌದು, ಕರ್ಕೊಂಬಂದಿದ್ದು ಹೌದು. ಇಲ್ಲಾಂದರೆ ನಿಮಗೆ ಯಾವುದೇ ಆದ ಒಂದು ಇದಿಲ್ಲ, ಪೂರ್ಣತೆ ಆಗಬೇಕು ಅಂದರೆ ಅದು ಎರಡೂ ಸೆಳೆತ ಆಗಲೇಬೇಕು. ನಾನೂ ಇರಬೇಕು, ನಾನು ಅಲ್ಲದೇನೂ ಅದಾಗಿರಬೇಕು, ಅದೆಲ್ಲವೂ ಇಂಪಾರ್ಟೆಂಟ್. ನನಗೆ ಹಂಗೆ ಅನಿಸುತ್ತೆ, ನನಗೆ ಹಾಗೆ ಅನಿಸಿದ್ದು ಅದೊಂಥರ. ಆಮೇಲೆ ಇನ್ನೊಂದು ವಿಷಯ ಏನು ಅಂದರೆ, ಇದು ಯಾವುದು ಕೂಡ ಅಂದರೆ ಸಾಧನೆ ಅನ್ನುವ ಕ್ರಮದಲ್ಲಿ ಬೆಳೆದಿದ್ದಲ್ಲ. ಅದೊಂಥರ ಈಗೇನಾಗುತ್ತೆ ಅಂದರೆ, ಕೆಲವು ಸರಿ ಮನೆಯಲ್ಲಿ ಯಾವುದೋ ಹಣ್ಣು ತಿಂದಿರ್ತೀವಿ, ಹೀಗೆಲ್ಲೋ ಬಿಸಾಕಿರ್ತೀವಿ, ಅದು ಗೊತ್ತಿಲ್ಲದಿದ್ದಂಗೆ ಅದು ತಾನೇ ಬೆಳ್ಕೊಳೋದು ಒಳ್ಳೆ ಮರ ಆಗಿಬಿಟ್ಟಿರುತ್ತೆ. ನನ್ನ ಲೈಫ್ ಹಾಗೆ ಏನೇನಕ್ಕೋ ಸುಮ್ಮನೆ ಬಿದ್ದಿರೋದು, ಅಲ್ಲೇನೋ ನನ್ನೊಳಗೆ ತೊಗೊಂಡಿರೋದು. ನನಗೆ ಎಲ್ಲರೂ ಹೇಳ್ತಾರೆ, ಅರುಣ ನೀನು ಎಲ್ಲದರಲ್ಲೂ ಇದೆಯಾ, ಬಟ್ ಯಾವುದ್ರಲ್ಲೂ ಏನು ಯಾವ ಇದು ಅಂತ. ನಾನು ಒಂದು ಮಾತು ನನಗೆ ನಾನು ಎಲ್ಲರೂ ಅದನ್ನು ಫಾಲೋ ಮಾಡಿ ಅಂತ ದಯವಿಟ್ಟು ಹೇಳಲ್ಲ. ನನಗೊಂದು ಚಿಕ್ಕ ಹುಡುಗನಿಂದ ಏನಾಗೋಕ್ಕೆ ಶುರುವಾಯಿತು, ಯಾವುದನ್ನು ಕಲಿಯೋದಿದ್ರೂ ನಾನು ಹೋಗಬೇಕು, ದುಡ್ಡು ಕೊಡಬೇಕು, ಕಲಿಬೇಕು ಅನ್ನೋದನ್ನೆಲ್ಲ ನಾನು ಏಕಲವ್ಯನ ಥರ ಇಣಿಕಿ ಅಲ್ಲೆಲ್ಲೋ ಇದ್ದು
ಅವ್ರು ಯಾರು ಏನು ಈಗ ಕೆಲಸ ಮಾಡ್ತಾರಲ್ಲ, ಈಗ ಸೈನ್ ಬೋರ್ಡ್ ಬರೀತಿರೋಂಥ ಗಾಯಕ್ವಾಡ್ ಆಗಿರ್ಬೋದು ನನ್ನ ಗುರುಗಳು ಒಂಥರ, ಆಮೇಲೆ TVS ಪ್ರಕಾಶ್ ಇರ್ಬೋದು, ಆಮೇಲೆ ನಮಗೆ ತುಂಬ ಜನ ಇಲ್ಲಿ ಬೆಂಗಳೂರಿನಲ್ಲಿ ದೇವಿ ಆರ್ಟ್ಸ್ ಇರ್ಬೋದು, ಆಮೇಲೆ ರಾಜಾ ಆರ್ಟ್ಸು ಸಿನಿಮಾ ಇದು, ನಾನು ಅಲ್ಲೆಲ್ಲ ಕೆಲಸ ಮಾಡಿದ್ದೀನಿ ನನ್ನ ಚೈಲ್ಡ್ಹುಡ್ಗೆ. ನನ್ನ ಇನ್ನೊಂದು ವರ್ಷನ್ ಅದೊಂದು ಇಟ್ಸ್ ಅ ಬಿಗ್ ಸ್ಟೋರಿ. ಅಂದರೆ ಈ ಪ್ರೋಸೆಸ್ ಏನಿದೆಯಲ್ಲ, ಈಗ ಸೈನ್ ಬೋರ್ಡ್ ಬರೆಯೋದು ಇವೆಲ್ಲವೂ ನಾನು ಇಣಕ್ಕೆ ಕಲ್ತಿದ್ದು. ಇಣಕ್ಕೆ ಅವ್ರು ಹೆಂಗೆ ಬರೀತಾರೆ, ಹೆಂಗೆ ಮಾಡ್ತಾರೆ, ಫಸ್ಟ್ ಅವನು ಹಚ್ಚಿದ್ದ ಒಂದು ಸಣ್ಣ ಇದು. ಆಮೇಲೆ ನನ್ನ ತಾತ ಆ್ಯಕ್ಚುಲಿ ತುಂಬ ಒಳ್ಳೆ ಯಕ್ಷಗಾನ ಕಲಾವಿದರಾಗಿದ್ದರು, ಲಿಂಗದ ಕೈ ಮಾಬಲ ಹೆಗಡೆ ಅಂತ. ಕೊಲ್ಲೂರು ಮೇಳದಲ್ಲಿ ಬಹಳ ಒಳ್ಳೆಯ ಹೆಸರು. 53-54 ಅವ್ರಿಗೆ ಕಿವಿ ಹೋಗ್ಬಿಡುತ್ತೆ. ಆದರೆ ಅವರು ತಮ್ಮ ಯಕ್ಷಗಾನದ ಇದು ಬಿಡಲಿಲ್ಲ. ತುಂಬ ಒಳ್ಳೆ ಭಾಗವತಿಕೆ ಮಾಡೋರು, ಮೃದಂಗ ನುಡಿಸೋರು, ಹಾಡೋರು, ಒಳ್ಳೆ ರೈತ. ಅಲ್ಲೇ ಹೋಟೆಲ್ ಮಾಡಿದರು. ಆಮೇಲೆ ಶರಾವತಿ ಇದರಲ್ಲೇನೋ ಮುಳುಗೋಯ್ತು ಅನ್ನೋ ಒಂದು ಇದಿದೆ, ಅಂದರೆ ನಮ್ಮ ಇದೆಲ್ಲ. ಅದಾದಮೇಲೆ ಅವರು ಅಲ್ಲಿ ಬಿಟ್ಟು ಹೊರಗಡೆ ಬಂದಿದ್ದು. ಆಮೇಲೆ ಇಡಗುಂಜಿ ಮೇಳ, ವೀರಭದ್ರ ಇರ್ಬೋದು, ಅಥವಾ ನಮ್ಮ ಶಂಭು ಹೆಗಡೆ ಇರ್ಬೋದು, ಅವರಿಗೆಲ್ಲ ಆ ಇಡೀ ನಾವು ಇವತ್ತೇನು ಈಗ ಯಕ್ಷಗಾನದ ಮೇಳದ ತಂಡಕ್ಕೆ ನಮ್ಮ ತಾತ ಭುಜಕೀರ್ತಿ, ಕಿರೀಟ ಅದೆಲ್ಲ ನಾನು ನೋಡಿದ್ದೀನಿ, ಅವ್ರ ಜೊತೆ ಕೂತಿದ್ದೀನಿ, ಕೆಲವು ಕೆಲಸ ಮಾಡಿದ್ದೀನಿ. ಕೆತ್ತೋದಿರ್ಬೋದು, ಸೋನೆ ಮರ ಅಂತ ಬರುತ್ತೆ, ಅದು ತುಂಬ ಲೈಟ್ ಇರುತ್ತೆ. ಆ ಲೈಟ್ ಮರದಲ್ಲಿ ಹಿಂದೆಲ್ಲ ಈಗೆಲ್ಲ ಬೆಂಡು ಆಗೆಲ್ಲ ಫೈಬರ್ಗೆ ಬರಲ್ಲ, ಅವಾಗೆಲ್ಲ ಮರದಲ್ಲಿ ಕೆತ್ತಬೇಕು. ನಿಮಗೆ ಭುಜಕೀರ್ತಿ ಇದೆಲ್ಲ ಕೆತ್ತಬೇಕು. ಅಂದರೆ ಆ ಪ್ರೋಸೆಸ್ ಇದೆಯಲ್ಲ, ಅದು ನನ್ನನ್ನು ಎಲ್ಲೆಲ್ಲಿಗೂ ಇದು ಮಾಡಿರೋದು. ಹಾಗಾಗಿ ನಾನೇನು ಹೇಳ್ತೀನಿ, ನೀವು ಏನು ಪ್ರಶ್ನೆ ಹೇಳಿದ್ರಲ್ಲ, ನನಗೆ ಒಂಥರ ಏಕಲವ್ಯನ ಥರನೇ ನಾನು ಎಲ್ಲದೂ ಕಲ್ತಿರೋದು. ನಾನು ರಂಗಾಯಣ ಸೇರಿಕೊಂಡೆ, ಅದು ಒಂದು ದೊಡ್ಡ ಕತೆ. BV ಕಾರಂತರು ಅವ್ರ ಜೊತೆ ಇದ್ದಿದ್ದು. ಅಂದರೆ ಇದು ಇಲ್ಲಿವರೆಗೂ ನೀವು ಹೇಳ್ತಾ ಇರೋದು ಬಹುಶಃ 63 ಬಾರ್ನ್ ನೀವು, ಅಂದರೆ 64. ಓಕೆ, ಒಂದು ವರ್ಷ ಕಮ್ಮಿ ಮಾಡಿಬಿಟ್ಟು ಜಾಸ್ತಿ ಮಾಡಿದೆ, ತೊಂದರೆ ಇಲ್ಲ. ಸೊ ನಾನು ಆ್ಯಕ್ಚುಲಿ ಯಾವಾಗಲೂ ಹೇಳ್ತೀನಿ, ನಾನು 100 ವರ್ಷ ಬದುಕ್ತು. 100 ವರ್ಷ ಹೆಂಗಿರ್ಬೇಕು ನನಗೆ. ಈಗ ನನಗೂ ಲೈಫ್ ಶುರುವಾಗಿದೆ. ಐ ವಾಂಟ್ ಟು, ಅಂದರೆ ಈ ಲೈಫ್ ಏನು ಸೂಪರ್ ಗೊತ್ತಾ. ಈ ಕೆಲವರೆಲ್ಲ ಇವತ್ತು, ಐ ಆಮ್ ಸಾರಿ ಟು ಸೇ ದಿಸ್, ಇನ್ಸ್ಟಾಗ್ರಾಮಲ್ಲೂ 100 ಜನ ಫಿಲಾಸಫಿಗಳು ಒಬ್ಬರು ಒಂಥರ ಹೇಳಿದ್ದಾರೆ, ಇನ್ನೊಬ್ಬರು. ಈ ಕನ್ಫ್ಯೂಷನ್ ನಾನು ಯಾವುದನ್ನು ಫಾಲೋ ಮಾಡಲ್ಲ ನಾನು. ಅಂದರೆ ನನಗೆ ಇರೋದು ಒಂದೇ ಫಾಲೋ ಏನು ಅಂದರೆ, ಈ ಲೈಫ್ ಅನ್ನೋ ಹುಡುಕಾಟ ಇದೆಯಲ್ಲ, ಈಗ ಯಶಸ್ಸಿರ್ಬೋದು, ಹಣ ಇರ್ಬೋದು, ಅದು ಬರುತ್ತೋ ಬಿಡುತ್ತೋ, ನೀವು ಜೀವನವನ್ನು ಎಷ್ಟು ಅಗಾಧವಾಗಿ ಪ್ರೀತಿಸೋಕೆ ಶುರು, ಅದರಾಗಿಂತ ದೊಡ್ಡ ಶ್ರೀಮಂತಿಕೆನೇ ಇಲ್ಲ. ಈಗ ನಮಗೇನಾಗುತ್ತೆ, ಇವತ್ತು ಒಂದು ಊಟ ಅಂತ ಇಟ್ಕೊಂಡ್ರೆ, ಎಲ್ಲೋ ಅಲ್ಲಿ ಹೋಗಿ ಊಟ ಮಾಡಿದ್ರೆ ಒಂದು 1000 ಹಿಂಗೆ ಊಟ ಹಾಕ್ತಾನೆ ಅನ್ನೋದು ಒಂಥರ, ಅದನ್ನು ಎಂಜಾಯ್ ಮಾಡುವಂಥದ್ದು. ಇನ್ನೊಂದು ಬರೀ ಒಂದು ಅನ್ನ. ನಮ್ಮ ಅಜ್ಜಿ ನನಗೆ ಯಾಕೆ ಅಂದರೆ, ಇದೆಲ್ಲದೂ ಯಾಕೆ ಹೇಳ್ತೀನಿ ಅಂದರೆ, ಊಟದ ವಿಷಯದಲ್ಲೂ ಕೂಡ ಅಷ್ಟೇ. ನನ್ನ ಅಜ್ಜಿ ಭಾಳ ನಮ್ಮ ಅಮ್ಮನೂ ಅಷ್ಟೇ. ನಮ್ಮ ಅಜ್ಜಿ ಭದ್ರಾವತಿಯಲ್ಲಿ ಇರ್ತಾ, ನಾವೊಂದು ಔಟ್ ಹೌಸಲ್ಲಿದ್ವಿ, B. ನಂಜುಂಡೇಶ್ವರ ಅಂತ. ನಮ್ಮ ಮಾವ ಬ್ಯಾಂಕಲ್ಲಿ ನಾನು ಅಲ್ಲಿ ಓದಕ್ಕೆ ಹಾಕಿದ್ರು. ನಮ್ಮ ಅಜ್ಜಿ ಎಷ್ಟು ಚೆನ್ನಾಗಿ ಅಡುಗೆ ಮಾಡೋರು. ಬೆಳಗ್ಗೆ ಎದ್ದ ತಕ್ಷಣ ಅನ್ನ ಬೇಯಿಸಿರೋರು, ಅನ್ನ ಬೇಯಿಸಿದ್ದು ಗಂಜಿ ಬಸಿಯೋರು, ಬಸ್ಬಿಟ್ಟಿರೋರು. ನಾವು ಸ್ಕೂಲಿಗೆ ಹೋಗಬೇಕು ಅಂದರೆ ಕೆಲವು ಸರಿ ತಿಂಡಿ ಇರೋದು, ಅವ್ರು ಏನು ಮಾಡಿಬಿಡೋರು, ಬಸ್ತಿದ್ದ ಗಂಜಿಗೆ ಸಣ್ಣಕ್ಕೆ ಈರುಳ್ಳಿ ಹೆಚ್ಚಿ, ಉಪ್ಪು ಹಾಕಿ, ಒಂದು ಸ್ವಲ್ಪ ಹುಣಸೆಹಣ್ಣು ಹಾಕಿ, ತಿಳಿ ತಂಬಳಿ ಅಂತ ಮಾಡೋರು. ಅದೇನು ಮಾಡೋರು, ಆ ಗಂಜಿನೇ ಅದು. ಅದಕ್ಕೆ ಬಿಸಿ ಅನ್ನದ ಇದನ್ನೇ ಒಂದು ಸ್ವಲ್ಪ ಹಾಕಿ, ಸ್ವಲ್ಪ ಅದು ಯಾವುದೋ ಉಪ್ಪಿನಕಾಯ್ದು, ಅತೀ ಸಿಂಪಲ್ ಉಪ್ಪಿನಕಾಯಿ ಮಾಡಿರೋರು. ಈ ಸಣ್ಣಕ್ಕೆ ಮಾವಿನಕಾಯಿ ಹಚ್ಚಿಬಿಟ್ಟು ಒಣಮೆಣಸು ಸ್ವಲ್ಪ ಖಾರ ಹಾರ್ದು ಅದಕ್ಕೇನೋ ಮಿಕ್ಸ್ ಮಾಡೋರು. ಅದನ್ನು ಸ್ವಲ್ಪ ಹಾಕ್ಕೊಂಡು ತಿಂದರೆ ಅದ್ರ ಮಜಾನೇ ಬೇರೆ. ನಂಗೆ ಇವತ್ತಿಗೂ ಹೇಳ್ತೀನಿ, ನಾನು ಹೆಂಡ್ತಿಗೆ ಅದು ಏನ್ರಿ ಯಾವಾಗಲೂ ಗಂಜಿ ಅಂತೀರ, ಯಾವಾಗಲೂ ಅನ್ನ ರಸಮ್. ನಂಗೆ ಅನ್ನ ರಸಮ್ ಒಂದು ಸ್ವಲ್ಪ ಚಟ್ನಿ, ಗಂಜಿ ಒಂದು ಸ್ವಲ್ಪ ಚಟ್ನಿ, ಅಯ್ಯೋ ನನಗೆ ಅದ್ರಿಗಿಂತ ದೊಡ್ಡದು ಏನೂ ಅನಿಸಲ್ಲ ಇವತ್ತು. ಅಂದರೆ ನೀವೆಷ್ಟು ಸಿಂಪಲ್ ಮಾಡ್ಕೋತೀರಿ, ಜೀವನ ಅಷ್ಟು ಚೆನ್ನಾಗಿ ಅರಳ್ತಾ ಆಗುತ್ತೆ. ನಾವು ಬೇಕು, ಈಗ ಹಿಂದೆ ದೊಡ್ಡವರೆಲ್ಲ ಹೇಳಿದ್ದಾರೆ, ಅದು ಬೇಕು ಅನ್ನೋದೇ ನಿಜವಾಗ್ಲೂ ವೆರಿ ನೆಗೆಟಿವ್ ಆ್ಯಕ್ಚುಲಿ. ಸಾಕು ಅಷ್ಟೇ, ಇದಿಷ್ಟು ಸಾಕು, ಇದರೊಳಗೆ ನಾನು ಹೆಂಗೆ ಬದುಕ್ತೀನಿ, ಇದರೊಳಗೆ ನನ್ನ ಜೀವನ. ಆಮೇಲೆ 2 ಥರ ಇದೆ. ದುಡಿಮೆಯ ಮೂಲಕ ಒಂದು ಜಗತ್ತು ನೋಡೋದಿದೆ. ದುಡಿಮೆ ಮಾಡ್ತಾ ದುಡಿಮೆಯಲ್ಲಿ ಎಷ್ಟು ಬೇಕೋ ಅಷ್ಟು ಇಟ್ಕೊಂಡು ಇನ್ನೊಂದು ಜಗತ್ತಿದೆ. ಆ ಜಗತ್ತು ಯಾವುದಂದರೆ ಅದು ನಿಮ್ಮನ್ನು ನೀವು ಎಕ್ಸ್ಪ್ಲೋರ್ ಮಾಡ್ಕೊಳ್ಳೋದು. ನಂಗೆ ಇವತ್ತು ಮಕ್ಕಳ ಜೊತೆ ಒಂದು ಆರ್ಟ್ ಮಾಡಬೇಕು, ಒಂದು ಚಿಕ್ಕ ಮಗು ಜೊತೆ ಒಂದು 10 ನಿಮಿಷ ಕಳೆದ್ರೆ ಐ ಕ್ಯಾನ್ ಗೆಟ್ ಸಮಥಿಂಗ್. ಅದು ನನ್ನ ವ್ಯವಸಾಯ, ಅದು ನನ್ನ ಗಳಿಕೆ. ಈಗ ಸಿಂಗರ್ ಇರ್ತಾರೆ ಸುಮ್ಮನೆ ಯಾರೋ. ಈಗ ನಾವು ನಿಮಗೊಂದು ಸಣ್ಣ ವಿಷಯ ಹೇಳಬೇಕು, ನಾವು ಇದಕ್ಕೆ ಹೋಗಿದ್ವಿ, ಜರ್ಮನಿಗೆ. ನಮಗೆ ನಾಟಕ ಎಲ್ಲ ಇತ್ತು. ನಮ್ಮ ನಾಟಕ ಇರೋ ಅಲ್ಲಿ ಒಂದು ಇದು ನಡೆಯೋದು, ಆಫ್ರಿಕನ್ ಮ್ಯೂಸಿಕ್ ಇದು. ನಾನು ಅಲ್ಲಿ ನಮಗೆ ಇದಿಲ್ಲ, ಬಟ್ ನಾವು ಫ್ರೀ ಇದ್ದಾಗ ನಾನು ಸುಮ್ಮನೆ ಅಲ್ಲಿ ಹೋಗಿ ನಿಂತ್ಕೋತಿದ್ದೆ. ಅವನು ಆಫ್ರಿಕನ್ ಇದು, ಅವರೆಲ್ಲ ಒಂದು ಸ್ಟೂಡೆಂಟ್ಸ್ಗಳಿದ್ರು. ಹೇಳ್ತಾ ಇದ್ರೆ ಅರ್ಮಸಮಯಮ ಕೋಯಮೋ ಅಂತ ಅವನೇನೋ ಮಾಡೋರು. ಅದು ನೋಡ್ಕೊಂಡು ನಾವು ಇಲ್ಲಿ ಹೊರಗಡೆ ಬಂದು ಆಮೇಲೆ ಒಂದಿನ ಕರೆದ ಅವ್ನು ಕರೆದ್ಬಿಟ್ಟು ಅವನು ನನ್ನನ್ನು ಸೇರಿಸ್ಕೊಂಡ. ಅಂದರೆ
ಎವ್ರಿಥಿಂಗ್ ನೀವು ಇನ್ನೊಂದು ಪೋರ್ಷನ್ನ ನಿಮ್ಮ ಜೀವನ. ಆಮೇಲೆ ಮನುಷ್ಯನಿಗೆ ಒಂದು ದೊಡ್ಡ ಶಕ್ತಿ ಇದೆ. ನಿಮ್ಮೊಳಗೆ ಆಳವಾಗಿ ಹುಡುಕ್ತಾ ಹೋದ್ರೆ ಏನೇನೇನೋ ಸಿಗ್ತಾ ಹೋಗುತ್ತೆ. ನಾವು ಹೊರಗಡೆ ಏನೇನೋ ಹುಡುಕೋದು ಒಂದು, ನಿಮ್ಮೊಳಗೆ ನಿಮ್ಮನ್ನು ಇಟ್ಕೊಂಡು ಆಳವಾಗಿ ಹುಡುಕ್ತಾ ಅದನ್ನು ಹೊರಗಡೆ ಅದನ್ನು ಒಳಗೆ ತೊಗೊಂಡು ಯಾವುದು ಬೇಕು, ಯಾವುದು ಸಂತೋಷ ಕೊಡುತ್ತೆ, ಯಾವುದು ಇನ್ನೂ ಹೆಚ್ಚಿನದ ಒಂದು ಯೋಗ್ಯತೆ ಕೊಡುತ್ತೆ. ಯೋಗ್ಯತೆ ಅಂದರೆ ನಿಮಗೆ ರಾಜ್ಕುಮಾರ್ ಅವರು ಹೇಳೋದು ಯೋಗ ಮತ್ತು ಯೋಗ್ಯತೆ ಬರೋದು ಭಾಳ ಕಷ್ಟ ಅಂತ. ಬಟ್ ನನಗೆ ಭಾಳ ಖುಷಿ ಆಗೋದೇನು ಗೊತ್ತಾ, ನನಗೆ ಯೋಗನೂ ಚೆನ್ನಾಗಿ ಕೊಟ್ಟಿದ್ದಾನೆ ದೇವರು, ಯೋಗ್ಯತೆಯೂ ಚೆನ್ನಾಗಿ ಕೊಟ್ಟಿದ್ದಾರೆ. ಒಂದು ಪಾಸು, ಯೋಗ ಮತ್ತು ಯೋಗ್ಯತೆ ಅಂದರೆ ಏನು? ಅಲ್ಲ, ಯೋಗ ಅಂದರೆ ನಿಮಗೆ ದಕ್ಕೋದು ಒಂದು. ಇವ್ರಿಗೆ ಎಂಥ ಒಳ್ಳೆ ಯೋಗ ಇದೆ ಗುರು. ನಾನು ಈಗ ನೀವು ಹೇಳಿದ್ರೆ ನಮಗೆ ಸಕಲ ಕಲಾವಲ್ಲಭ ಅಂದು ನೀವು ನನ್ನನ್ನು ಹೊಗಳಬೇಕಾದ್ರೆ ಅದರ ಹಿಂದಿನ ಎಷ್ಟೋ ಎಕ್ಸ್ಪೀರಿಯನ್ಸ್ಗಳು, ಅದು ಯೋಗ ಅದು ಬಂದಿರೋದು. ಯೋಗ್ಯತೆ ನೀವು ಕೊಡುವ ರೆಸ್ಪೆಕ್ಟ್. ಯೋಗ್ಯತೆ ಅಂದರೆ ಅವನ ಕೈಲಿ ಸಾಧ್ಯ ಆಗುತ್ತೆ, ಅರುಣ ಇದನ್ನು ಮಾಡಬಲ್ಲ. ಈಗ ರಾಜ್ಕುಮಾರ್ ಅವರಿಗೆ ಯೋಗ ಮತ್ತು ಯೋಗ್ಯತೆ ಅವರಿಗೆ ಅವ್ರು ಹೇಳ್ತಾ ಇದ್ದನ್ನು ಅದನ್ನು ಪಡ್ಕೊಳ್ಳುವ ಮನುಷ್ಯತ್ವ ದೊಡ್ಡದಾಗಬೇಕು ಅಂತ. ನಿಮಗೆ ಎಲ್ಲದನ್ನು ಮಾಡೋಕ್ಕೆ ಸಾಧ್ಯ. ಇವನು ಏನದು ನೀರು ಥರ ಇದ್ದಾನೆ ಇವನು. ಈಗ ನಿಮಗೆ ಪಂಚಭೂತಗಳಲ್ಲಿ ಇರುವ ನೀರಿಗೆ ಯೋಗ ಮತ್ತು ಯೋಗ್ಯತೆ ಎರಡೂ ಇದೆ. ಅದು ನೀರು ಕ್ವಾರ್ಟರ್ ಬಾಟ್ಲಿ ಹಾಕಿದರೂ ನೀರಾಗುತ್ತೆ, ನಿಮಗೆ ಗಂಗಾಜಲದ ಒಂದು ಇದರಲ್ಲಿ ಹಾಕಿದರೂ ಅದು ಗಂಗಾಜಲ ಆಗುತ್ತೆ. ಅದು ಸೇರಿಕೊಳ್ಳುವ ಭಾಗ ಇದೆಯಲ್ಲ, ಅದು ಅದರ ಯೋಗ. ಆ ನೀರಿದೆಯಲ್ಲ, ಅದು ಎಲ್ಲಿ ಹೋಗಿ ಸೇರುತ್ತೆ, ಯಾವುದರಿಂದ ಮೂಲಕ ನೀರು ಹೊರಗೆ ಬೀಳುತ್ತೆ ಅಂದಾಗ ಅದರ ಯೋಗ ಮತ್ತು ಯೋಗ್ಯತೆ ಅಲ್ಲೇ ಗೊತ್ತಾಗೋಗ್ಬಿಡುತ್ತೆ. ಅಲ್ವಾ? ಈಗ ಒಂದು ಯೋಗದ ಯೋಗ್ಯತೆ ಬಗ್ಗೆ ಮಾತ್ರ ಒಂದು ಹಾಲು ಲೈಫಿನ್ಗೆ ನೀವು ಇದು ಮಾಡಿ ಒಂದು ಹಾಲು ಕರೆದ ತಕ್ಷಣ ಬಿಟ್ಟರೆ ಒಡೆದೋಗುತ್ತಲ್ವ. ಆದರೆ ನಾವೇ ಅದನ್ನು ಕಾಯಿಸಿ ನಮಗೆ ಎಷ್ಟು ಬೇಕೋ ಅಷ್ಟು ಉಪಯೋಗಿಸಿ ಅದಕ್ಕೊಂದು ಸ್ವಲ್ಪ ನಾವು ಹಾಕಿದರೆ ಅದು ಮೊಸರಾಗುತ್ತೆ. ಮೊಸರಾದ ಮೇಲೆ ಕಡಿದ್ರೆ ಮಜ್ಜಿಗೆ ಆಗುತ್ತೆ. ಮಜ್ಜಿಗೆ ಆದಮೇಲೆ ಮಜ್ಜಿಗೆಯಿಂದ ಬೆಣ್ಣೆ ತೆಗಿಬೋದು, ಬೆಣ್ಣೆದಿಂದ ತುಪ್ಪ ತೆಗಿಬೋದು. ಅಂದರೆ ನಾವು ಹಂಗೆ ಆಗ್ಬೋದಲ್ಲ. ಅಂದರೆ ನಾವು ಅದನ್ನು ಒಂದು ಮನುಷ್ಯನೋ ಅವನ ಜೀವನನ ಹಾಗೆ ನೋಡ್ಬೋದು. ಹೌದಲ್ಲ, ನಿಮ್ಮೊಳಗೆ ನೂರಿರಬೇಕಾದ್ರೆ ಹೊರಗಡೆಗೇನು ಹುಡುಕೋದು? ನಮ್ಮೊಳಗಿನ ಸಾಧ್ಯತೆಗಳೇ ಹಾಲಿಗಿಂತ ದೊಡ್ಡ ಇದೇ ಇಲ್ಲ, ನೀರಿಗಿಂತ. ನಮ್ಮ ಹೊರಗಡೆ ಇರೋ ಪ್ರಕೃತಿ, ನಾವಿವತ್ತು ಪ್ರಕೃತಿನ ಪ್ರೀತಿಸೋದು ಬಿಟ್ಬಿಟ್ಟಿದ್ದೀವಿ. ಅದನ್ನು ನೋಡಿ, ಒಂದು ಮರನ ನೋಡಿ, ಒಂದು ವೃಕ್ಷವನ್ನು ನೋಡಿ ಬೆಳೆಯೋದನ್ನು ನಾವು ಮರ್ತುಬಿಟ್ಟು. ಮರ ಹೆಂಗೆ ಬೆಳೆಯುತ್ತೆ? ಯಾವತ್ತಾರ ಮರ ನೀನು ನೀರು ಹಾಕುವಂತ ಒಂದು ದಿನ ಕೇಳಲ್ಲ. ನಾನು ಗಾಳಿ ಕೊಡ್ತೀನಿ ಅಂತ ಅದು ನಮಗೆ ಹೇಳಲ್ಲ. ಅದು ಏನೂ ಬೇಡಲ್ಲ, ಆದರೆ ಅದು ಬೆಳೆಯೋದಕ್ಕೆ ಸಾಧ್ಯ ಏನು, ಯಾವುದು ಅನ್ನೋದು. ಅದಕ್ಕೆ ನನಗನ್ಸೋದು, ನಾನು ಈ ಥರದ ಒಂದು ಇದರಲ್ಲಿ ನಾನು ಚಿಕ್ಕ ಹುಡುಗನಿಂದ ಅಂಥವ್ರ ಜೊತೆ ಎಲ್ಲ ಇದ್ದು ನನಗೆ ಹಾಗೆ ಅನ್ಸೋಕ್ಕೆ ಶುರುವಾಗಿದೆ. ಯಾರೋ ಹೇಳ್ತಾರೆ ನೀವು ಎಲ್ಲಿಗೋ ಹೋಗ್ಬೋದಾಯಿತು, ಏನೋ ಆಗ್ಬಿಡುತ್ತಲ್ಲ ಅರುಣವ್ರೆ ಅಂತ. ನಾನು ಸಾಧನೆ ಮಾಡೋದು ಮಾಡ್ತಾನೆ ಇರ್ತೀನಿ. ನಾನು ಹೋದರೆ ಅಲ್ಲಿಗೆ ಹೋಗ್ತೀನಿ, ಹೋಗದೇ ಇದ್ದರೂ ಕೂಡ ನಾನು ಇನ್ನೆಲ್ಲೋ ಇದ್ದೀನಿ ಅನ್ನೋದು ನನ್ನೊಳಗೆ ನಾನು ನಿರ್ಮಾಣ ಮಾಡ್ಕೊಂಡಿದ್ದೀನಿ. ನಾನು ಆ ಒಂದು ಜಗತ್ತನ್ನು ಸೃಷ್ಟಿ ಮಾಡ್ಕೊಂಡು ಅದರಲ್ಲಿ ಸುಖವಾಗಿ ಸುಂದರವಾಗಿ ಬದುಕ್ತೀನಿ. ನಾನು ತುಂಬ ಫ್ರಸ್ಟ್ರೇಟ್ ಎಲ್ಲ ಆಗೋದೇ ಇಲ್ಲ. ಇಲ್ಲ, ಐ ಥಿಂಕ್ ನೀವು ತುಂಬ ಚೆನ್ನಾಗಿ ಬದುಕ್ತಾ ಇದ್ದಾರೆ. ಯಾಕೆಂದರೆ ನಾನು ಇತ್ತೀಚೆಗೆ ಭಾಳ ಪುಸ್ತಕಗಳನ್ನು ಓದ್ತಾ ಇದ್ದೀನಿ. ಎಲ್ಲ ಪುಸ್ತಕಗಳಲ್ಲಿ ಬೇರೆ ಬೇರೆ ಸೆಲ್ಫ್ ಹೆಲ್ಪ್ ಅಂತ. ಈಗ ಉದಾಹರಣೆಗೆ ದ ವೆಲ್ತ್ ಮನಿ ಕಾಂಟ್ ಬೈ ಅಂತ ಒಂದು ಪುಸ್ತಕ, ರಾಬಿನ್ ಶರ್ಮಾ ಅವ್ರದ್ದು. ಅಲ್ಲಿ ಒಂದೊಂದು ಪುಟದಲ್ಲೂ ಒಂದೊಂದು ಇದು ಉದಾಹರಣೆ ಇರುತ್ತೆ. ಹೀಗೆ ಪ್ರಪಂಚದ ಅತಿ ರಿಚೆಸ್ಟ್ ಆಫ್ ದ ರಿಚೆಸ್ಟ್ ಯಾವುದೋ ಒಂದು ಪಾರ್ಟಿನಲ್ಲಿ ಹಿಂಗೆ ಮೀಟ್ ಮಾಡ್ತಾರಂತೆ. ಒಬ್ರಿಗೊಬ್ಬರು ಏನು ಮಾತಾಡ್ಕೋತಾರೆ ಪಾರ್ಟಿನಲ್ಲಿ, ಇಲ್ಲ ನಿಮ್ಮ ಜೀವನದಲ್ಲಿ ಏನು ನಡೀತಾ ಇದೆ, ಅವನದಲ್ಲಿ ಏನಾಯಿತು, ಕೆಲವರು ಇಲ್ಲ ಅಂದರೆ ಒಂದಷ್ಟು ವಿಚಾರವಂತಿಕೆ ಅಂತೆಲ್ಲ ಮಾತಾಡ್ಕೋಬೋದು. ಯಾರೋ ಹೀಗೆ ಬಂದು ಹೇಳ್ತಾರಂತೆ, ಇಲ್ಲಿ ನೋಡು ಅವ್ರ ಪಕ್ಕದಲ್ಲಿ ನಿಂತಿರೋನು, ಅವ್ನು ನೆನ್ನೆ ನಮಗಿಂತ ಜಾಸ್ತಿ ಪ್ರಾಫಿಟ್ ಮಾಡಿದಂತೆ, ಇದಕ್ಕೇನು ಹೇಳ್ತೀಯ? ಈ ಕಡೆ ಇರೋನು ಹೇಳದ್ನಂತೆ, ಅವನು ಏನೇ ಪ್ರಾಫಿಟ್ ಮಾಡಿರ್ಬೋದು ನನಗಿಂತ, ಆದರೆ ಅವನ ಹತ್ರ ಇಲ್ದೇ ಇರೋದು ನನ್ನ ಹತ್ರ ಇದೆ ಅಂತ ಇವನು ಹೇಳ್ತಾನಂತೆ. ಅವ್ರು ಕೇಳ್ತಾರಂತೆ, ಏನದು? ದಿಸ್ ಈಸ್ ಎನಫ್, ಇದು ನನಗೆ ಸಾಕು ಅನ್ನೋ ಒಂದು ತೃಪ್ತಿ ನನ್ನ ಹತ್ರ ಏನಿದೆ ಅದು ಅವನ ಹತ್ರ ಇಲ್ಲ ಅನ್ನೋದು. ಐ ಥಿಂಕ್ ಎಲ್ಲೋ ಒಂದು ಕಡೆ ನಮಗೆ ಈ ಸಕ್ಸಸ್ ಅಂದರೆ ಏನು, ಯಶಸ್ಸು ಅಂದರೆ ಏನು, ಅಥವಾ ನಾವು ಫೇಮಸ್ ಆಗಿಬಿಡ್ಬೇಕು, ದುಡ್ಡು ಗಳಿಸ್ಬಿಡ್ಬೇಕು, ಈ ಥರ ಕೆಲವುದು ಚೌಕಟ್ಟುಗಳನ್ನು ಕೆಲವು ಸತಿ ಹಾಕ್ಬಿಟ್ಟು ಅದನ್ನೇ ಒಂಥರ ಬೋಧಿಸಿ ಸಿಲೆಬಸನ್ನು ಮಾಡಿರ್ಬೋದು. ಬಟ್ ಐ ಥಿಂಕ್ ನೀವು ಹೇಳಿದ್ರಲ್ಲ, ಇದೆಲ್ಲದ್ರ ಮೂಲಕ ಈಗ ದುಡ್ಡು ನಾವು ಬದುಕನ್ನು ನೋಡೋಕ್ಕೊಂದು ಸಾಧನೆ ಆಗಬೇಕೇ ಹೊರತು ದುಡ್ಡು ಮಾಡೋದೇ ಒಂದು ಸಾಧನೆ ಆಗೋದ್ರೆ ಈ ಥರ ಚಿಕ್ಕ ಚಿಕ್ಕ ವಿಚಾರಗಳನ್ನು ನಾನು ಅಂತ ಅಂದರೆ ನಾನು ಕಂಡುಕೊಂಡಿರೋದೇನು ಅಂದರೆ, ನನಗೆ ಈಗ ಒಂದು ಹಾಡು ಕಲಿಬೇಕು. ಈಗ ನಾನು ಹೇಳಿದ್ನಲ್ಲ ಆಫ್ರಿಕನ್ ಇದು, ಅದೇ ಥರ ನಮಗೆಲ್ಲೋ ಟ್ರೈಬಲ್ಸು ನಮಗೊಂದು ರಿಸರ್ಚ್ ಥರ ಭೂಮಿಗೀತಕ್ಕೆ ಹೋಗಿದೆ. ಅಲ್ಲೋ ಕೂತರೆ ಬಿಳಿಗಿರಂಗನ ಬೆಟ್ಟದಲ್ಲಿ ಆ ಟ್ರೈಬ್ ಅವ್ರ ಜೊತೆ ಇದ್ದಾಗ ಎಂಥ ಒಳ್ಳೆಯದು, ಏನಿದೆ ಗುಡಿಸ್ಲು. ಆದರೆ ಅವರು ನೋಡಿ ಬೆಳಗ್ಗೆ ಎದ್ದರೆ ನಾನು ಉಳ್ಕೊಂಡಿದ್ದೆ, ನಾನು ರಿಸರ್ಚ್ ಭೂಮಿಗೀತ ಸಿನಿಮಾಗೆ ನಾನು ಆರ್ಟ್ ಡೈರೆಕ್ಟರ್ ಆಗಿದೆ. ಮನೆಗಳು ಹೆಂಗೆ ಕಟ್ತಾರೆ ಸೋಲಿಗರು, ಹಕ್ಕಿ ಪಿಕ್ಕಿಯವ್ರು ಹೆಂಗಿರ್ತಾರೆ, ಜೇನು ಕುಡುಬಿಯವ್ರು ಹೆಂಗೆ ಬದುಕ್ತಾರೆ, ಇವರೆಲ್ಲ ಹೇಗೆ ಬದುಕ್ತಾರೆ ಅಂತ ನಮಗೊಂದು ನಾನು ಆರ್ಕಿಟೆಕ್ಚರ್ ಅಂದರೆ ಆರ್ಟ್ ಡೈರೆಕ್ಟರ್ ಅಂದರೆ ನಾನು ಅದು ಒಂದೇ ನೋಡೋಕ್ಕೋಗಿಲ್ಲ, ಇನ್ನೊಂದು ಟೋನ್ ಒಂದಿರುತ್ತೆ ಯಾವುದೇ ಒಂದು ಇದರಲ್ಲಿ. ನಾವು ಆರ್ಟ್ ಡೈರೆಕ್ಟರ್ ಅಂದರೆ ಬರೀ ನಾಟ್ ಓನ್ಲಿ ಮೆಟೀರಿಯಲಿಸ್ಟಿಕ್ ವೇನಲ್ಲಿ ನೋಡೋದಲ್ಲ. ಯಾವುದೇ ಒಬ್ಬ ನಿಮಗೆ ಪ್ರೊಡಕ್ಷನ್ ಡಿಸೈನರ್ ಆ್ಯಸ್ ಅನ್ ಆರ್ಟ್ ಡೈರೆಕ್ಟರ್ ಯು ಶುಡ್ ಥಿಂಕ್ ವಿತ್ ಮ್ಯೂಸಿಕ್, ವಿತ್ ದೇರ್ ಲೈಫ್. ಮ್ಯೂಸಿಕ್ ಮೀನ್ಸ್ ಅವ್ರದ್ದೊಂದು. ಆಮೇಲೆ ನಮಗೆ ಟಿ ವಿ ಮೊಬೈಲೆಲ್ಲ ಬಂದಮೇಲೆ ನಮಗೆ ಎಂಟರ್ಟೈನ್ಮೆಂಟು ನಮ್ಮ ಎದುರುಗಡೆ ವಸ್ತುವಾಗಿದೆ. ಟ್ರೈಬಲಿಗೆ ಅವರೇ ವಸ್ತು, ಅವರೇ ಎಂಟರ್ಟೈನರು. ಅವರು ಅದರೊಳಗೆ ನಾನು ಅಲ್ಲಿ ಎಂಥ ಅವ್ರು ಯಾವನೋ ಕೂತ್ಕೋತಾರೆ. ನಿಮಗೊಂದು ಸಣ್ಣ ಕತೆ ಹೇಳ್ತೀನಿ.
ನಾವು ಹೋದಾಗ ಹಕ್ಕಿ ಪಿಕ್ಕಿ ಜನಾಂಗದವರ ಒಂದು ಇದು ರಾತ್ರಿ ನಾನು ಮತ್ತು ನಮ್ಮ ಸೆಲ್ವ ಅಂತ ನನ್ನ ಹತ್ರ ಒಂದು ಬೆಸ್ಟನ್ನು ಟೇಪ್ ರೆಕಾರ್ಡ್ ಇರ್ತದೆ. ಬೆಸ್ಟನ್ ಅದು ಯಾವುದು ಅಲ್ಲ, ಅದು ಡೆಲ್ಲಿ ಇಲ್ಲಿ ಮಾರ್ಕೆಟಲ್ಲಿ ತೊಗೊಂಡಿದ್ದು. ಅದು ಕಾಲಲ್ಲಿ ಒತ್ತಿದ್ರು ಸಖತ್ ಆಡೋದು. ಅದಕ್ಕೆ ಟೇಪ್ ಸಿಕ್ಕಾಕೊಂಡ್ರೆ ರಿವರ್ಸಿಂಗ್ ಗಟ್ಟಿ ಅದು ಗ್ರರ್ ಅಂತ ವಾಪಸ್ ಸರಿಯಾಗ್ಬಿಡೋದು. ಆ ಕ್ಯಾಸೆಟಲ್ಲಿ ರೆಕಾರ್ಡೆಲ್ಲ ಮಾಡ್ಕೊಳಕ್ಕೆಲ್ಲ ತೊಗೊಂಡೋಗಿ ಹಾಕಿ. ಅವಾಗ ಒಬ್ಬ ಬಂದ ಟ್ರೈಬಲ್ ಬಂದುಬಿಟ್ಟು ಮಾತಾಡ್ತಾ ನಮಗೆ ಅವ್ರದ್ದು ಎಲ್ಲ ಬಗ್ಗೆ ಕೇಳಿದ್ವಿ. ಮನೆ ನೋಡಿದೆ, ಏನು ಅವರು ಕಣವೆ ಅಂತ ಇದು ಉಪಯೋಗಿಸ್ತಾರೆ, ಇದು ಹಕ್ಕಿ ಹೊಡಿಯೋದಕ್ಕೆ ಹಿಂಗೆ ಎಸೆಯೋದಕ್ಕೆ. ಆಮೇಲೆ ಚಿಕ್ಕ ಬಿಲ್ ಥರದ್ದು ಎಲ್ಲ ಪ್ರಾಪ್ಸು. ಅವರಲ್ಲಿ ಒಂದು ಸ್ವಲ್ಪ ಫ್ಲೂಟ್ ನುಡಿಸ್ತಾರೆ ಇದೆಲ್ಲ. ಅವನು ಬಂದ ರಾತ್ರಿ ಏನು ಮಾಡಿದ, ಅವನು ಊರಿಂದೊಂದು ಬೈನೆ ಮರ ಅಂತಿರುತ್ತೆ, ಆ ಮರದಿಂದೇನೋ ಇಳಿಸಿದ್ದೇನೋ ಒಂದು ಡ್ರಿಂಕ್ಸ್ ಥರ ತಂದಿದ್ದ. ನಮಗೆಲ್ಲರಿಗೂ ಕೊಟ್ಟ, ನಾವೆಲ್ಲ ಕೊಡು. ಅವ್ನು ಜಾಸ್ತಿ ಆಗ್ಬಿಟ್ಟು ಆಮೇಲೆ ಹೇಳ್ತಾ ನಾನು ಕೇಳ್ತಾ ಹೋದೆ. ಅವನೊಂದು ಕತೆ ಹೇಳ್ದ. ಆ ಭಾಗದಲ್ಲಿ ನಿಮಗೆ ಬ್ರಿಟಿಷ್ಗಳೆಲ್ಲ ಬಂದು ಉಳಿತಾ ಇದ್ರಂತೆ. ಆ ಸಂದರ್ಭದಲ್ಲಿ ಇವರ ತಾತ ಅವರು ಗಿಣಿ ಕೇಳಿದ್ರಂತೆ, 2 ಗಂಡು ಮತ್ತು ಹೆಣ್ಣು ಗಿಣಿ ತಂದುಕೊಡು ಅಂತ. ಅವರು ತೊಗೊಂಡೋಗಿ ಕೊಟ್ರಂತೆ, ಹಿಡಿದು ಇದು ಮಾಡಿ ಎಲ್ಲ. ಅದು ಇದ್ದಿದ್ದ ಮರ, ಆ ಮರ ಎಷ್ಟು ಚೆಂದ ಇತ್ತು, ಆ ಗೂಡು ಎಷ್ಟು ಚೆಂದ ಇತ್ತು, ಅದರಿಂದ ಹೆಂಗೋ ಮಾಡಿ ಹಿಡಿದು ಗಿಣಿನ ಹಿಡಿದು ತೊಗೊಂಬಂದು ಅವ್ರಿಗೆ ಗೊತ್ತಿರುತ್ತೆ ಯಾವ ಮರದಲ್ಲಿ ಏನಿರುತ್ತೆ ಏನು ಅಂತ ಕೊಟ್ಟಿದ್ದಾರೆ. ಕೊಟ್ಟು ಎಲ್ಲ ಆದಮೇಲೆ ಆ ಗಿಣಿಯಲ್ಲಿ ಗಂಡು ಗಿಣಿ ಸತ್ತೋಗ್ಬಿಟ್ಟಿದೆ. ಕೊಟ್ಟೊಂದಿಷ್ಟು ದಿನ ಆದಮೇಲೆ. ನೋಡಿ, ನಾವಿವತ್ತು ಸಾಹಿತ್ಯ, ಕಾವ್ಯ, ಕವನ, ಬದುಕು ಹೆಂಗೆ ಒಂದು ಕಾವ್ಯವಾಗುತ್ತೆ, ಬದುಕು ಹೆಂಗೆ ಒಂದು ಕವನ ಆಗುತ್ತೆ ಅಂತ ಅದ್ರ ಕತೆ ಹೇಳೋದು. ಕೊಟ್ಟು ಇದಾಯಿತು. ಆದರೆ ಆ ಗಿಣಿ, ಹೆಣ್ಣು ಗಿಣಿ ಊಟ ಮಾಡಲಿಲ್ವಂತೆ. ಅವರು ಬ್ರಿಟಿಷ್ ಇವ್ರಿಗೆ ಹೇಳೋದು ಊಟ ಹಾಕೋದು ತಿಂತಾ ಇಲ್ಲ, ಯಾಕೆ ಅಂತ. ಏನೂ ಮಾಡಿದೆ ಅದೂ ಕೂಡ ಸತ್ತೋಯ್ತಂತೆ. ಅಂದರೆ ಅದು ಏನೋ ಗೊತ್ತಿಲ್ಲ. ಆವಾಗ ಅವನು ಹೇಳ್ದ, ಆವಾಗ ಅವರು ಹಾಡು ಎಷ್ಟು ಜನ ಹಾಡ್ದವು ಅಂದರೆ, ಆ ಗಿಣಿ ಹೆಂಗಿರ್ಬೋದು, ತನ್ನ ಜೊತೆಯಲ್ಲಿ ಬದುಕಿದಂಥ ಇನ್ನೊಂದು ಸಂಗಾತಿ ಸತ್ತೋದಾಗ ಅದು ಯಾವ ಥರದಲ್ಲಿರ್ಬೋದು ಒಂದು ಎಕ್ಸ್ಪ್ರೆಷನ್, ಒಂದು ಹಾಡು ಮಾಡೋದು ಅಲ್ಲೇ. ಅಂದರೆ ಅವ್ರ ತಾತ ಹಾಡಿದ್ದು ಅದು ಹೆಂಗಿತ್ತು ಅಂದರೆ, ದೊಡ್ಡದೊಂದು ಉರಿ ಕುಂಟೆ ಅಂದರೆ ಒಂದು ದಿಮ್ಮಿ. ಆ ದಿಮ್ಮಿ ಎಲ್ಲ ಬೆಂಕಿ ಎತ್ಕೊಂಡು ಉರಿದು, ಚಳಿ ಬೇರೆ ನಮಗೆ. ಅದ್ರ ಮುಂದೆ 2 ಉರಿದಿರೋ 2 ಕಡ್ಡಿ ತೊಗೊಂಡು ಅದ್ರ ಮೇಲೆ ನುಡ್ಸೋಕ್ಕೆ ಶುರು ಮಾಡ್ದೆ ಸುಮ್ಮನೆ. ಅದೊಂಥರ ಸೌಂಡ್ ಬರೋದು. ಆಮೇಲೆ ಆ ಕಿಡಿ ಹಾರಿಬಿಡೋದು. ನೋಡಿದ್ರಾ, ನಾನು ನಕ್ಷತ್ರನ ಇಲ್ಲಿಂದ ತೆಗೆದು ಅಲ್ಲೊಂಟಿಸ್ತಾ ಇದ್ದೀನಿ ಅಂತ. ಅಂದರೆ ಆ ಕಿಡಿ ಹಾರೋದು ಎಂಥ ಮೆಟಫರ್. ಅದಾದಮೇಲೆ ಹೇಳ್ದೆ, ಬಾಬಾರೋ ಗಿಣಿರಮ್ಮ, ಬಾಬಾರೋ ಚಂದಿರಮ್ಮ, ಬಾಬಾರೋ ಚಂದಿರಮ್ಮ, ಬಾಬಾರೋ ಗಿಣಿರಮ್ಮ, ಬಾಬಾರೋ ಚಂದಿರಮ್ಮ, ಬಾಬಾರೋ ಗಿಣಿರಮ್ಮ, ಬಾಬಾರೋ ಚಂದಿರಮ್ಮ. ಬೀಜಾಗಿ ಬಾರಲು ಹುದುಗಿ ನೆಟ್ಟರೆ ಸಸಿಯಾಗಿ ಬಾರಲು, ಗಿಡವಾಗಿ ಬಾರಲು ಮರವಾಗಿ ಬೆಳೆಯಲು ನನ್ನ ಹಣ್ಣ ಕೊಡಲು. ಅಂದರೆ ಇಷ್ಟು ಚೆನ್ನಾಗಿ ಸರ್ಕಲ್ಲು. ಬಾಬಾರೋ ಗಿಣಿರಮ್ಮ, ಬಾಬಾರೋ ಚಂದಿರಮ್ಮ, ಬಾಬಾರೋ ಗಿಣಿರಮ್ಮ, ಬಾಬಾರೋ ಗಿಣಿರಮ್ಮ. ಬೀಜಾಗಿ ಬಾರಲು ಸಸಿಯಾಗಿ ಬಾರಲು, ಗಿಡವಾಗಿ ಬಾರಲು ಮರವಾಗಿ ಬೆಳೆಯಲು, ಬಾಬಾರೋ ಗಿಣಿರಮ್ಮ, ಹಣ್ಣಾಗಿ ಬಾರಲು ನನ್ನ ಕಣ್ಣಾಗಿ ಬಾರಲು, ಬಾಬಾರೋ ಗಿಣಿರಮ್ಮ, ಬಾಬಾರೋ ಚಂದಿರಮ್ಮ ಅಂತ ನಾವೆಲ್ಲರೂ ಕುಣಿಯ ಶುರು ಮಾಡಿದ್ವಿ. ಬಾಬಾರೋ ಗಿಣಿರಮ್ಮ, ಬಾಬಾರೋ. ಅವನ ಕೊನೆಗೆ ಕೂತ್ಕೊಂಡು ಅವನ ಕಣ್ಣಲ್ಲಿ ನೀರು. ಯಾಕೆ ಅಂದರೆ, ನಮ್ಮ ಜೊತೆ ಎಲ್ಲ ಈ ಪ್ರಾಣಿಗಳು ಹೆಂಗೆ ಬದುಕ್ತಾವೆ ಗೊತ್ತಾಣ ಅಂತ. ಅಂದರೆ ವ್ಯಾಲ್ಯೂ ಆಫ್ ಲೈಫ್ ನೋಡಿ, ಎಷ್ಟು ಬ್ಯೂಟಿಫುಲ್ ಜೀವಂತಿಕೆ ಇದೆ. ಬದುಕಿದ್ದಾನೆ, ಬದುಕಿದ ಒಳಗೆ ಒಂದು ಕಾವ್ಯ ಇದೆ, ಬದುಕಿದ ಒಳಗೆ ಒಂದು ಕವನ ಇದೆ. ಲೈಫ್ ಇಸ್ ಸೋ ಬ್ಯೂಟಿಫುಲ್ ಅನ್ನಿಸ್ದಂಗೆ ಅವನು ಕತೆ ಹೇಳ್ದ. ಅದಕ್ಕೆ ಹೇಳೋದು, ಈಗಿನ ಮಕ್ಕಳಿಗೆ ಸ್ಟೋರಿಗಳಿಲ್ಲ. ನನಗೆ ತುಂಬ ಕತೆಗಳಿದೆ ಹೇಳೋದಕ್ಕೆ. ನಾನು ಶ್ರೀಮಂತ, ನಾನು ನಿಜವಲ್ಲ. ಈಗಿನ ಮಕ್ಕಳಿಗೆ ಕತೆ ಇಲ್ಲ. ಏನು ಕತೆ ಇದೆ ನಮಗೆ? ಏನನ್ನು ಅವ್ರಿಗೆ ಯಾವ ಅನುಭವದಲ್ಲಿ ಸಿಕ್ಕಾಕ್ಸ್ತೀವಿ? ಯಾವ ಅನುಭವದ ಜೊತೆ ಬೆಳೀತಾರೆ ನಮ್ಮ ಬ್ಯುಸಿಯ ಶೆಡ್ಯೂಲ್ನ ನಡುವೆ? ಅಥವಾ ಅವ್ರಿಗೆ ಸಿಗೋ ಎಕ್ಸ್ಪೋಜರು ಎಲ್ಲ ಫುಲ್ ಟೆಕ್ನಾಲಜಿ ಡ್ರಿವನ್ ಇದೆ. ನೀವೀಗ ಏನು ಕೇಳಿದ್ರಲ್ಲ, ಆ ಸಂತೋಷದ ಜೀವನ ಇದೆಯಲ್ಲ, ಆ ಟ್ರೈಬ್ ನನಗೆ. ಅಂದರೆ ಈ ಓಡಾಟ, ಈ ಹುಡುಕಾಟ, ಇದು ಅಂದರೆ ಐ ಆಮ್ ನಾಟ್ ಎ ಫಿಲಾಸಫರ್. ನಾನು ಬದುಕಿದ್ದೀನಿ. ಬದುಕಿದ ಕ್ಷಣವನ್ನು, ನನಗಾದ ಅನುಭವವನ್ನು ನಿಮಗೆ ಹೇಳ್ತೀನಿ. ನಾನು ಹೇಳೋದು, ಎದುರಿಗಿರುವ ಯಾರೇ ಇರಲಿ, ಅನುಭವಿಸೋದನ್ನು ಕಳ್ತೋಗಿ ನಿಮ್ಮೊಳಗೆ ಒಂದು ಫಿಲಾಸಫಿ ಇಟ್ಟೋಗಿ ಶುರುವಾದ. ಆದರೆ ಪಾಸಿಟಿವ್ ಆದ ಅನುಭವಕ್ಕೆ ನಿಮ್ಮನ್ನು ನೀವು ಕೊಟ್ಕೊಳ್ಳಿ.
ಅದಕ್ಕೆ ಅನುಭವ ಆದ ಮೇಲೆ ಒಂದು ಅನುಭಾವ ಬರುತ್ತೆ. ಈಗ ನಾನು ಏನು ಮಾತಾಡ್ತಾ ಇದ್ದೀನಿ ಇದು ಅನುಭಾವ, ಇದು ಅನುಭವಿಸಿದ ಭಾವವನ್ನು ನಿಮ್ಮ ಎದುರುಗಡೆ ಇಡ್ತಾ ಇದ್ದೀನಿ. ಇದು ದೊಡ್ಡ ಮಾತಲ್ಲ, ಇದು ಪದದು ನಿಮಗೆ ಭಾರವಾಗಿರ್ಬೋದು, ಬಿಡಿಸಿದ್ರೆ ಅದು ಸರಳವಾಗಿ ಅತಿ ಅದು ನಾನು ಅನುಭವಿಸಿದಂತಹ ಕ್ಷಣಗಳನ್ನು ನಿಮ್ಮ ಮುಂಚೆ ದಿಸ್ ಇಸ್ ಕಾಲ್ಡ್ ಅನುಭವ. ಅನುಭವ ಅಂದರೆ ಅದು ಕ್ರಿಯೆ ಮುಗಿದ ಮೇಲೆ ಎಕ್ಸ್ಪೀರಿಯನ್ಸ್ ಆದ ಮೇಲೆ ನಿಮಗೊಂದು ಸಂತೋಷ ಸಿಗುತ್ತೋ, ಅದರಲ್ಲಿ ಖುಷಿ ಸಿಗುತ್ತೋ, ನೋವು ಸಿಗುತ್ತೋ, ಅದೆಲ್ಲವೂ ಅನುಭಾವ. ಅದು ಭಾವ ನನಗೆ ಅನುಭವವಾಗಬೇಕು, ಯಾವಾಗಲೂ ಅನುಭವಿಸ್ತಾ ಇರಬೇಕು. ಈಗಲೂ ಅಷ್ಟೇ ಎಲ್ಲೋ ದಾರಿಯಲ್ಲೋದ್ರೆ ಯಾರೇ ಹಾಡ್ತಾ ಇದ್ರು ಅವ್ರ ಪಕ್ಕ ನಿಂತ್ಕೋತೀನಿ ನಾನು. ನಮ್ಮ ಶೋಗೆ ನೀವು ಮಾಡಿಸಾಗಿದ್ದೀರಾ. ಜಸ್ಟ್ ಕ್ಯೂರಿಯಸ್ ಅಂತ ನನ್ನ ಕಾರ್ಯಕ್ರಮದ ಹೆಸರು ಹೇಗಿದೆಯೋ, ಯು ಆರ್ ಅ ಲಿವಿಂಗ್ ಎಕ್ಸಾಂಪಲ್ ಆಫ್ ಹೌ ಕ್ಯೂರಿಯಾಸಿಟಿ, ಆ ಒಂದು ಕುತೂಹಲದ ಮೂಲಕ ಎಷ್ಟು ಶ್ರೀಮಂತವಾಗಿದೆ ನಿಮ್ಮ ಅನುಭವ. ಆ ಶ್ರೀಮಂತಿಕೆಯನ್ನು ನೀವು ಜೀವನಕ್ಕೆ ಹೇಗೆ ಉಪಯೋಗಿಸ್ಕೊಂಡಿದ್ದೀರಾ? ನಾನು ಎಲ್ಲೇ ಹೋದ್ರೆ ಒಂದು ಮಾತು ಕುವೆಂಪು ಅವ್ರು ನಮಗೆ ಅದು ನನ್ನ ಹೆಂಡತಿ ಹೇಳ್ತಿರ್ತಾಳೆ, ಎಲ್ಲೋದ್ರೂ ಅದೊಂದು ಯಾಕೆ ಹೇಳ್ತೀರಾ ನೀವು ಅಂತ. ನಮಗೆ ಫಸ್ಟು ಕಾರಂತರು ರಂಗಾಯಣದಲ್ಲಿ ಹೇಳ್ಕೊಟ್ಟಂಥ ಫಸ್ಟ್ ನಾಟಕದ ಒಂದು ಇದು ಕುವೆಂಪು ಅವರು ಬರೀತಾರೆ, ದೊಡ್ಡವರೆಲ್ಲರ ಹೃದಯದಿ ಕಟ್ಟಿಹ ತೊಟ್ಟಿಲ ಲೋಕದಲ್ಲಿ ನಿತ್ಯ ಕಿಶೋರತೆ ನಿದ್ರಿಸುತ್ತಿರುವುದು ವಿಸ್ಮೃತನಾಕದಲ್ಲಿ, ಮಕ್ಕಳ ಸಂಘದೊಳೆಚ್ಚರಗೊಳ್ಳಲಿ ಆನಂದದ ದಿವ್ಯ ಶಿಶು, ಹಾರಲಿ ಏರಲಿ ದಿವ್ಯಜತ್ವಕ್ಕೆ ಮನುಜ ಪಶು ಅಂತ. ಅಂದರೆ ನೀವು ಎಷ್ಟೇ ದೊಡ್ಡವರಾದಮೇಲೆ ನಿಮ್ಮ ಮುಗ್ಧತೆಯನ್ನು ಕಳ್ಕೊತಾ ಹೋದರೆ ನೀವು ಮನುಷ್ಯರೂ ಆಗಲ್ಲ. ಆದ್ದರಿಂದ ನೀವು ಇನ್ನೂ ಮನುಷ್ಯರಾಗಿ ಉಳಿಬೇಕು, ಇನ್ನೂ ಯಾವಾಗಲೂ ಬದುಕನ್ನು ಚೆಂದ ನೋಡಬೇಕಂದ್ರೆ ಆ ಮಕ್ಕಳ ಜೊತೆ ಇರಿ. ಆ ಮುಗ್ಧತೆ ಕಳೆದು ಹೋಗದೇ ಇರೋ ಥರ ನಿಮ್ಮನ್ನು ಉಳಿಸ್ಕೊಳ್ಳಿ. ಒಳಗೊಂದು ಮಗು ಇದೆಯಲ್ಲ, ಹುಟ್ಟಿದ ಮೇಲೆ ನಾವು ದೊಡ್ಡವರಾಗೋದೆಲ್ಲ ಅದು ಬಾಹ್ಯವಾದದ್ದು, ಎಲ್ಲವೂ ಅಷ್ಟೇ. ಮನಸ್ಸು ಮಗುವಿನದ್ದಾಗಿದ್ದರೆ ಹಸಿ ಮಣ್ಣಿನ ಗೋಡೆ ಥರ ಕಲ್ಲು ಹೊಡೆದ್ರೂ ಅಂಟ್ಕೊಳ್ಳುತ್ತೆ. ನೀವು ಐ ಆಮ್ ಸಾರಿ ಟು ಸೇ ದಿಸ್, ಕಕ್ಕಸ್ ಹೊಡೆದ್ರು ಅಂಟ್ಕೊಳ್ಳುತ್ತೆ, ಮುಳ್ಳು ಹೊಡೆದ್ರು ಅಂಟ್ಕೊಳ್ಳುತ್ತೆ, ಎಲ್ಲರೂ ಹೊಡೆದು ಗಟ್ಟಿಯಾಗೋದು ಯಾವುದು? ಗೋಡೆ. ಆದ್ದರಿಂದ ಮಗುನೂ ಹಾಗೆ ಎಲ್ಲವನ್ನೂ ತೊಳುತ್ತೆ, ಅದು ಬೆಂಕಿನೂ ಬೇಕು ಅನಿಸುತ್ತೆ ಇದು, ಆದರೆ ಎಲ್ಲದರ ಅನುಭವದ ಜೊತೆ ಬೆಳೀತು. ಆ ಮುಗ್ಧತೆ ಇದೆಯಲ್ಲ ಅದು ಭಾಳ ಇಂಪಾರ್ಟೆಂಟ್. ನನಗೆ ಈಗಲೂ ಅಷ್ಟೇ, ನನಗೆ ಅದು ಯಾವಾಗಲೂ ನನ್ನನ್ನು ಕಾಡ್ತಾನೆ ಇರ್ತದೆ. ಆ ನನ್ನ ದಿನ ಬೆಳಗಾದ್ರೆ ಒಂದು ಸರಿ ಆದರೂ ನನ್ನೊಳಗೆ ಬಂದು ಹೋಗುತ್ತದು. ನಾನು ಮತ್ತೆ ಎಲ್ಲೋ ನನಗೆ ಹಂಗೆ ಇರಬೇಕು ಅನಿಸುತ್ತೆ. ಸೊ ರಿಮೈಂಡರ್, ಬೆಳಗ್ಗೆ ಎದ್ದ ತಕ್ಷಣ ಒಂದು ರೀಸೆಟ್. ಹೌದು. ಸೊ ನನ್ನ ಹೆಂಡತಿ ಈಗಲೂ ಹೇಳ್ತಾರೆ, ಕೆಲವು ಸಲ ಏನು ರೀ ನೀವು ಇಷ್ಟು ಈಗಾಗಲೇ ಇಷ್ಟು ಇದಾಗಿದೆ, ಒಳ್ಳೆ ಹುಡುಗನ್. ಅಯ್ಯೋ ದೇವರೇ, ಹಂಗಾದ್ರೆ ನನ್ನ ಬಾಡಿ ಲ್ಯಾಂಗ್ವೇಜ್ ಯಾವುದು ಆ್ಯಕ್ಚುಲಿ ಮನುಷ್ಯನಿಗೆ? ಆ್ಯಕ್ಚುಲಿ ಎಲ್ಲ ರೀ ಎಂಜಾಯ್. 20 ವರ್ಷದ ಹುಡುಗ ಇರ್ತಾನೆ, ಅವನ ಜೊತೆ ಇಂಟ್ರ್ಯಾಕ್ಟ್ ಮಾಡಬೇಕು. ಅವನಿಗೇನೋ ಆದ ನೋವು ಇರುತ್ತೆ, ಅವನಿಗೆ ಅವನದೇ ಆದಂಥ ಒಂದು ಕನಸುಗಳು, ಅದ್ರ ಜೊತೆ ನಾವಿದ ಅವನ ಕನಸನ್ನು ನನ್ನೊಳಗೂ ಅವನ ಮೂಲಕ ನಾನು ಕಾಣೋಕ್ಕೂ ಸಾಧ್ಯ ಅಲ್ಲ, ಒಂದು ಹೊಸ ವಿಷನ್. ಆವಾಗ ಮತ್ತೆ ನಾನು ಅವನಾಗ್ಬೋದಲ್ಲ, ನಾನು 20 ವರ್ಷದವನಾಗ್ಬೋದಲ್ಲ, ನಾನು ಇಲ್ಲೇ 8 ವರ್ಷದ ಮಗು ಜೊತೆ ಕೂತಾಗ. ಅದಕ್ಕೆ ಪ್ರಪಂಚ ಕನ್ನಡಿ ಅಂತ ಅಂತಾರೆ. ಹೌದು, ನೀವೇನು ನೋಡ್ತೀರೋ ಅದೇ ನಿಮಗೆ ಸಿಗುತ್ತೆ. ಯಾವುದನ್ನು ನೋಡಬೇಕು ಅಂತಲೂ ಪ್ರಪಂಚ ತೋರುತ್ತೆ. ಈಗ ನೋಡಿ, ಯಾವುದೋ ಒಂದು ಇಲ್ಲಿ ಮೊನ್ನೆ ಚಿಕ್ಕಮಂಗ್ಳೂರಿನಲ್ಲಿ ಒಂದು ಹೀಗೆ ನನ್ನ ಫ್ರೆಂಡು ಏನೋ ಮಾತಾಡ್ತಾರೆ, ನಾನು ಆ ಕಡೆ ಹೊರಗಡೆ ನಿಂತ್ಕೊಂಡು ಒಂದು ಬೀಡ ಅಂಗಡಿ ಇತ್ತು, ನಾನು ಎಲ್ಲರೂ ಹೋದ್ರೆ ಒಂದು ಊಟ ಮಾಡಿದ್ರೆ ಒಂದು ಎಲ್ಲಡಿಕೆ ತಿನ್ನಬೇಕು ಅಂತ. ನನ್ನ ಅಮ್ಮನ ನೆನಪದು. ಅಂದರೆ ನನ್ನ ಅಮ್ಮ ತುಂಬ ಎಲ್ಲಡಿಕೆ ಹಾಕ್ತಾರೆ. ಅವ್ರಿಗೆ ಅಷ್ಟು ಹಲ್ಲುಗಳಿದೆ, ಆದರೆ ಒಂದೂ ಕಾಣಿಸಲ್ಲ, ಅಷ್ಟು ಹಂಗಾಗಿಟ್ಟೆ. ಅಂದರೆ ಆ ಥರ ಎಲ್ಲಡಿಕೆ ತಿನ್ನೋರು. ಶಿ ಈಸ್ 85 ಈಗ, 83 ಸಾರಿ. ಅವರು ನಾನು ಹಿಂಗೆ ಹೊರಗಡೆ ಹೋದಾಗ ಒಂದು ಮಗು ಎಷ್ಟು ಚೆನ್ನಾಗಿ ಗೊತ್ತಾ, ಅದು ಏನೋ ಹಂಗೆ ನೋಡ್ತೇವೆ. ಅಷ್ಟೊತ್ತಿಗೆ ಅಲ್ಲಿ ಸುಮ್ಮನೆ ಒಂದು ಕಾರ ಪೀ ಪಾಪ ಅಂತ ಹಿಂಗೇನೋ ಅಂದ್ಕೊಂಡು ಹೋಯ್ತು. ಇದು ಪೀ ಪಾಪ ಪೀ ಪಾಪ ಪೀ ಪಾಪ ಪೀ ಪಾಪ ಪೀ ಪಾಪ ಪೀ ಪಾಪ. ನೋಡಿ, ಅದರಲ್ಲೂ ಆ ಕ್ವಾಲಿಟಿ ಇದೆ, ಇನ್ಸ್ಟಿಂಕ್ಟ್ ಇದೆ, ಇನ್ಸೈಟ್ ಇದೆ. ಅದು ಬಂದಿರೋದು ಪೀ ಪಾ ಅಂತ ಯಾವುದೋ ಒಂದು ಸೌಂಡ್ ಅಷ್ಟೇ. ಅದು ಒಂದು ಸಿಕ್ತದಕ್ಕೆ ಬೆಳೆಸ್ಕೊಂಡೋಯ್ತು. ಬೆಳೆಸ್ಕೊಂಡೋಯ್ತು. ಅಯ್ಯೋ, ಅದೇ ಬೇಕಾಗಿರೋದು. ಆ್ಯಕ್ಚುಲಿ ನಮಗೆ ಏನು ಸಿಗುತ್ತೆ ಅದರ ಮೂಲಕ ನಾವು ಅಂದರೆ ಅದು ಬೇಸ್. ಅದು ಈ ಜಗತ್ತಿನಲ್ಲಿ ನಾನು ಕಂಡಿಡಿರೋದು ಯಾವುದೂ ಇಲ್ಲ. ನೇಚರಿಂದ ಹಿಡಿದು ಎಲ್ಲನೂ ಒಂದರಿಂದ ಒಂದು ಕಾಪಿ, ಇನ್ಸ್ಪಿರೇಷನ್ನೇ ಅದು. ಹೌದು. ಅಂದರೆ ಹೊಸದು ಅನ್ನೋದು ಯಾವುದು ಅನ್ನೋದು ಹುಡುಕ್ತಾ ಹೋದರೆ ಹೊಸದು ನಿಮಗೆ ಯಾವುದೂ ಕಾಣಿಸಲ್ಲ ನಿಮಗೆ ಇವತ್ತು. ಅಂದರೆ ಹೊಸದಾಗಬೇಕು ಅನ್ನೋದಿದೆಯಲ್ಲ, ಅದು ಬಹಳ ಕಷ್ಟ. ನಮಗೆ ಇವತ್ತು ಎಲ್ಲದೂ ಇದೆ, ಯೂಟ್ಯೂಬ್ ಇದೆ, ಗೂಗಲ್ ಇದೆ, ಆರ್ಕಿಟೆಕ್ಚರಲ್ಲಿ ನಾವು ಟಕ್ ಅಂತ ಯಾವುದೋ ನೋಡ್ತೀವಿ, ಒಂದು ರೆಫರೆನ್ಸ್. ಅಂದರೆ ನಾವು ರೆಫರೆನ್ಸ್ ಯುಗದಲ್ಲಿ ಬದುಕ್ತಾ ಇದ್ದೀವಿ, ಇನ್ಸ್ಪಿರೇಷನ್ ಆ್ಯಂಡ್ ಇದರಲ್ಲಿ ಬದುಕ್ತಾ ಇಲ್ಲ. ಇನ್ಸ್ಪಿರೇಷನ್ ತುಂಬ ಕಡಿಮೆ ಇದೆ. ಈಗ ಮ್ಯೂಸಿಕ್ ಇರ್ಬೋದು ನೋಡಿ, ನಮ್ಮ ಯಾವುದೇ ಇದಿರ್ಬೋದು, ಎಲ್ಲವೂ ಇರಬಾರ್ದು ಅಂತ ನಾನು ಹೇಳ್ತಿಲ್ಲ. ಆದರೆ ಈಗ ನಿಮಗೆ ಈಗ ಮಗು ಒಂದು ಹುಡುಕಾಡ್ತಲ್ಲ, ಆ ಥರದ ಹುಡುಕಾಟದ ಪರ್ಸೆಂಟೇಜ್ ತುಂಬ ಕಡಿಮೆ ಆಗಿದೆ.
ಯಾಕೆ? ಅದು ಯಾಕೆಂದ್ರೆ ಈಗ ನಾವು ಕಮರ್ಷಿಯಲ್ ಅಲ್ವಾ, ನಮಗೆಲ್ಲವೂ ಸೇಲ್ ಆಗಬೇಕು. ಹಾಗಾಗಿ ಏನಾಗುತ್ತೆ, ನಾವು ಯಾವುದನ್ನು ಒಂದನ್ನು ಕಾಪಿ ಮಾಡಲೇಬೇಕಾಗುತ್ತೆ. ಈ ರೇಂಜಲ್ಲಿ ಹಿಂಗೆ ಹೋಗೋಣ, ಸ್ಪೀಡಿಗೆ ಹೋಗಬೇಕು, ರಿಸ್ಕ್ ತಗೊಳ್ಳೋಕ್ಕೂ ಇಷ್ಟ ಇಲ್ಲ, ಅದು ಓಡ್ತಾ ಇದೆ. ಹೌದು ಹೌದು. Wake up to fresh ideas. Repose. ಅಂದರೆ ಇವತ್ತು ಹಂಗಿದ್ದೀವಿ ನಾವು. ಇದು ನನ್ನ ಇದು, ನಾನು ಇನ್ನೊಬ್ಬರು ಇದು ಕೇಳೋದು ನನಗೆ ಹಂಗೆ ಅನಿಸುತ್ತೆ ಒಂದು. ಆಮೇಲೆ ಅಂದರೆ ಆ ಮಗು ಹಂಗೆ ನನಗೆ ಆ ಥರ ಬದುಕೋದಕ್ಕೆ ಭಾಳ ಇಷ್ಟ. ಅಲ್ಲೇನೋ ಮಗು ಇನ್ಯಾರೋ ನಿಂತಿರ್ತಾನೆ ಪಕ್ಕದಲ್ಲಿ, ಆಮೇಲೆ ಬೋತು ಕಣ ಬೋತಿದೆ ನನ್ನ ಗೊತ್ತಾಗೋದಿಲ್ಲ ನೀನು ವಾಯ್ಸ್ ವೇರಿಯೇಷನ್ ಏನು ಚೆನ್ನಾಗಿಲ್ಲ. ಈಗ ನಿಮಗೆ ಚಾಮರಾಜಪೇಟೆ ಆ ಕಡೆ ಈ ಕಡೆ ಅದಕ್ಕೆ ಕಣ ಬಂದಿದೆ ನೀನು ಯಾಕಲ ಬತ್ತದು ಯಾಕೆ ಹಂಗೆ ಮಾಡೋಳು ನೋಡಿ, ಮ್ಯೂಸಿಕ್ ಏನು ಬತ್ತ ಹೆಂಗೆ ಮಾಡೋಳು. ಅಯ್ಯೋ ನಂಗೆ ಅಯ್ಯೋ ಎಷ್ಟು ಚೆನ್ನಾಗಿದೆಯಲ್ಲ, ಅದೇ ನನ್ನ ಭಾಷೆ ಇದೆ, ಹವ್ಯಕರ ಭಾಷೆ. ಹೌದನೇ ಗೊತ್ತಾಗ್ತಲ್ಯನೇ, ಬೊತ್ಬಿಡ್ದನೆ, ಅಯ್ಯೋ ಎಂತ ಗೊತ್ತಿದ್ದಾನೆ, ಅಯ್ಯೋ ಬೊತ್ತ ಹೇಳಿಲ್ವೇ ಅವಳು ರ್ಯಾಪಿಡ್ ರಶ್ಮಿ. ಅಯ್ಯೋಯ್ಯೋ ಅವಳು ಕ್ವಶನ್ ಮೇಲೆ ಕ್ವಶನ್ ಕೇಳ್ತಾ ಮರೇತಿ, ಅದು ರ್ಯಾಪಿಡ್ ಅಂತ ಬಂದಿರೋದು ಅದಕ್ಕೆ ಅನಿಸ್ತೆ, ರಪ್ರಪ್ರಪ್ರಪ್ ಅಂತ ಬತ್ತು ಕಾಣಿಸ್ತವಳು ಮನಸ್ಸಿನಲ್ಲಿ, ಅದಕ್ಕೆ ರ್ಯಾಪಿಡ್ ಮಾಡ್ಕೊಂಡ್ಬಿಟ್ಟಿದ್ದ. ಅಂದರೆ ಅದು ನಿಮ್ಗೆ ಅದೇ ನಮ್ಮ ಸಾಗರ ಒಂದು ಒಕ್ಕಲಿಗರು ಇದಿದೆ. ಈಗ ನಮ್ಮ ಕಾಗೋಡು ತಿಮ್ಮಪ್ಪನವರು ಈ ಒಂದು ಇದಿದೆ, ಅವ್ರನ್ನ ದೇವ್ರನ್ನ ಅಂದರೆ ಅವರು ಭಾಳ ದೇವರಿಗೆ ಸಮಾನರು ಅಂತ. ಅಂದರೆ ಭೂಮಿಗೆ ಅಂಟ್ಕೊಂಡವ್ರೆ ಅವರು, ಒಕ್ಕಲ್ತನ ಮಾಡೋರು. ಅವರು ಹಾಲೆಲ್ಲ ಕೊಡಕ್ಕೆ ಬರ್ತಾರೆ ನಮ್ಮ ಮನೆಗಳಲ್ಲಿ. ಅವರು ಬಂದಾಗ ಒಂದು ಅಜ್ಜಿ ಮನೆ ಬಾಗಿಲು ಫಸ್ಟ್ ನಾನೇ ತೆಗೆದು ಚಿಕ್ಕ ಹುಡುಗ ಇರ್ತಾರೆ ಹಾಲು ಕೊಡೋರು. ಅವಾಗ ವರ್ತನೆ ಹಾಲು ಅಂತ ಕರೆಯೋದು. ಅವ್ರು ಕರೆದಿರುವಂಥ ಹಸುವಿನ ಅಥವಾ ಎಮ್ಮೆ ಹಾಲು ತರೋರು. ನಿಮಗೆ ಎಮ್ಮೆ ಹಾಲು ಬೇಕಾ ಹಸುವಿನ ಹಾಲು ಬೇಕಾ ಅಂತ ಕೇಳೋರು. ಅದರಲ್ಲಿ ಮಲೆನಾಡು ಗಿಡ್ಡದ ಹಾಲು ನೋಡಿ, ಅದು ಎಷ್ಟು ವೆರೈಟಿ ಇರೋದು, ಅಥವಾ ಸಿಂಧಿ ಹಸು ಹಾಲು ಬೇಕಾ, ಈ ಥರ ವೆರೈಟಿ ಇಟ್ಕೊಂಬಂದಿರೋರು. ನಮಗೆ ಈ ಥರದ ಹಾಲು ಕೊಡಿ ಅಂದರೆ ಅವ್ರ ವರ್ತನೆ, ಅವ್ರದ್ದೊಂದು ಗ್ಲಾಸ್ ಇರೋದು, ಗ್ಲಾಸಲ್ಲಿ ಹಾಕಿ ಅವರು ಬಾಗಿಲು ತಿಂಗಳು ಏನತ್ತಮ್ಮ ಉಣಕಲ ಮಣಕಲ ಸಣಕ್ಲಾಗ್ಬಿಟ್ಟಿಯಲ್ಲ ಅಂತ. ಅಂದರೆ ಉಣಕಲ ಮಣಕಲ ಸಣಕ್ಲಾಗ್ಬಿಟ್ಟಿಯಲ್ಲ ಅಂದರೆ ಮೈತೇನ್ರ ಗೊತ್ತಾಗದಲ್ಲನ್ರ ಅಂದ್ ನೋಡಿ, ಅಲ್ಲೇ ಭಾಷೆ. ಅದೇ ನಿಮಗೆ ಹಿಂಗಂದ್ರೆ ನನಗೆ ಯಾಕೆ ಇಷ್ಟ, ಕುಂದಾಪುರದಲ್ಲಿ ಯಾವುದೋ ಒಂದು ಮೊನ್ನೆ ಒಂದು ಮದುವೆ ಕಾರ್ಯಕ್ರಮಗಳು ಹೋದಾಗ ಅದು ಎಷ್ಟು ಚೆನ್ನಾಗಿ, ಅದು ನನ್ನ ತಾಯಿ ಮಾತಾಡೋದು ಅದೇ. ಅಂದರೆ ಆ ಕಡೆ ಇದೆ ನಮ್ಮ ತಾಯಿ ಅಜ್ಜಿ ಎಲ್ಲ, ಕೊಲ್ಲೂರು ಇದೆಲ್ಲ. ಹೊಪ್ಪಕ್ಕಿತ್ತ ಬಪ್ಪಕ್ಕಿತ್ತ ಎಂತ ಐತೆ ಹೆಣೆ ಅಂದರೆ ನೋಡಿ ಭಾಷೆ ನನಗೆ ಅದೆಲ್ಲೋ ಇಂಟ್ರೆಸ್ಟಿಂಗ್ ಅನಿಸುತ್ತೆ. ನಾನು ಹಾಗೆ ನೋಡೋನು ಅಂದರೆ ಮ್ಯೂಸಿಕ್ಕನ್ನು. ಯಾಕೆಂದರೆ ತುಂಬ ಹಳ್ಳಿಯ ಸೊಗಡಿನ ಭಾಷೆಗಳಲ್ಲಿ ಅಗಾಧವಾದ ಮ್ಯೂಸಿಕ್ ಇದೆ. 100%. ನಿಮಗೆ ನೆನಪಿದೆಯಾ ಫಸ್ಟ್ ಟೈಮ್ ನಾನು ನಿಮ್ಮನ್ನು ಸಿಕ್ಕಿದಾಗ ನನ್ನ ಥರನೇ ನೀವು ಮಾತಾಡೋಕ್ಕೆ ಶುರು ಮಾಡಿದ್ರಿ, ಏನಮ್ಮ ರಶ್ಮಿ ನಾನು ಓ ಅಂತ ಕಂಡುಬಿಟ್ಟಿದ್ದೆ. ಅಂದರೆ ನಾನು ಏನು ನಿಮ್ಮನ್ನು ಹೇಗೆ ಅರ್ಥ ಮಾಡ್ಕೋತಾ ಇದ್ದೀನಿ ಅಂದರೆ, ಯು ಆರ್ ಸಚ್ ಅ ಕ್ಯೂರಿಯಸ್ ಸೋಲ್. ಆ್ಯಂಡ್ ಅದು ನಿಮ್ಮ ಒಂಥರ ಮಣ್ಣಿಗೆ ಗೊಬ್ಬರ ಬಿದ್ದಂಗೆ, ಪ್ರತಿಯೊಂದು ಮನುಷ್ಯನೂ ನೀವು ನೋಡೋ ವಿಚಾರಗಳು ಅದನ್ನು ನೀವು ತೊಗೊಳ್ಳೋದು. ಅಲ್ಲ, ನನಗೇನು ಬೇಕಾಗಿದೆ ಅಂದರೆ ನನಗೊಂದು ಒಳ್ಳೇದು ಏನಿದೆ ಅದು ಅಷ್ಟೇ ಬೇಕು ನನಗೆ. ಎಷ್ಟು ಚೆನ್ನಾಗಿ ಮಾತಾಡ್ತಾರೆ, ಇದರಲ್ಲಿ ಎಂಥ ಒಳ್ಳೆ ಮ್ಯೂಸಿಕ್ ಇದೆ, ಅದು ಒಳ್ಳೇದು. ಇದು ಎಲ್ಲದರಲ್ಲೂ ಫಸ್ಟ್ ಒಳ್ಳೇದನ್ನೇ ನೋಡಬೇಕು, ಫಸ್ಟ್ ಅಲ್ಲ ಲಾಸ್ಟು ಅದೇ ನೋಡಬೇಕು. ಆಮೇಲೆ ಅದರಿಂದ ನಾನು ಫೇಮಸ್ ಆಗ್ತೀನಿ ಅನ್ನೋದು ಬೇಡ. ನಾನು ಸಾಧಕ. ಅದಕ್ಕೆ ಶೇಣಿಯವರು ಒಂದು ಯಕ್ಷಗಾನದಲ್ಲಿ ಪಾತ್ರ ಮಾಡ್ತಾ ಸಿದ್ಧಿ ಬೇರೆ ಪ್ರಸಿದ್ಧಿ ಬೇರೆ. ಓಹೋ, ಪ್ಲೀಸ್ ಎಕ್ಸ್ಪ್ಲೇನ್ ಸರ್. ಏನು ಸಿದ್ಧಿ ಅಂದರೆ, ಪ್ರಸಿದ್ಧಿ ಅಂದರೆ ಏನು? ಪ್ರಸಿದ್ಧರಾದವರೆಲ್ಲರೂ ಸಾಧಕರಲ್ಲ, ಸಾಧಕರೆಲ್ಲರೂ ಪ್ರಸಿದ್ಧರಲ್ಲ. ಸತ್ಯ. ಫೇಮಸ್ ಆಗೋದು ಒಂಥರ, ಆದರೆ ಸಾಧನೆ ಬೇರೆ. ಅವನು ಫೇಮಸ್ ಆಗಿರ್ಬೋದು, ಆಗದೇನೆ ಇರ್ಬೋದು. ಇವತ್ತು ಎಷ್ಟು ಜನ ಹಿಡನ್ ಕಲಾವಿದರಿರ್ಬೋದು, ರಂಗಭೂಮಿಯಲ್ಲಿರ್ಬೋದು, ನಟರಿರ್ಬೋದು, ನಿಮಗೆ ಸಂಗೀತಗಾರರಿರ್ಬೋದು. ಇವತ್ತು ಕಾಣಿಸಿಕೊಳ್ಳುವ ಅಂದರೆ ಬೆಳಕಿನಲ್ಲಿ ಕಾಣಿಸಿಕೊಳ್ಳುವಂತಹ ಕಲಾವಿದರು ತುಂಬ ಜನ ಇದ್ದಾರೆ. ಆದರೆ ಕತ್ತಲಲ್ಲಿ ಅದರ 100 ಪಟ್ಟು ಜನ ಇದ್ದಾರೆ. ಕೆಲವರಿಗೆ ಬೆಳಕಿಗೆ ಬರೋದಕ್ಕೆ ಇಷ್ಟ ಇಲ್ಲ. ಯಾಕೆ ಗೊತ್ತಾ? ನಾನು ತುಂಬ ಜೊತೆ ಇಂಟ್ರ್ಯಾಕ್ಟ್ ಮಾಡಿದ್ದೀನಿ. ನನ್ನೊಳಗೊಂದು ಅಗಾಧ ಬೆಳಕನ್ನು ಕಾಣೋದಕ್ಕೆ ನಾನು ಸಾಧನೆಗಳಿದ್ದೀನಿ ಅಷ್ಟೇ ವಿನಃ ನಾನು ಪ್ರಪಂಚದಲ್ಲಿ ಬೆಳಕಿಗೆ ಬಿದ್ದರೆ ನನ್ನ ಕಲಿಕೆ ತುಂಬ ಕಡಿಮೆ ಆಗುತ್ತೆ. ನನಗೊಂದು ಪ್ರಸಿದ್ಧಿ ಬರೋಕ್ಕೆ ಶುರುವಾದ ತಕ್ಷಣ ನಾನು ಕೆಲಸ ಕಡಿಮೆ ಮಾಡ್ತೀನಿ. ಎಲ್ಲ ಕಡೆ ಕರೀತಾರೆ. ನಾನು ನನ್ನ ಜೊತೆ ಸಮಯವನ್ನು ಕಳೆಯೋದಿದೆಯಲ್ಲ, ನಾನು ಏನೋ ಒಂದು ಸಾಧನೆ. ಈಗ ಒಬ್ಬರು ಸಂಗೀತಗಾರನ ಮೀಟ್ ಮಾಡಿದವರು ಅವ್ರು ಅದನ್ನೇ ಹೇಳಿದ್ದು. ನಾನು ಅವ್ರ ಹೆಸರು ಹೇಳೋಕ್ಕೆ ಇಷ್ಟಪಡಲ್ಲ. ಅವ್ರು ಅದನ್ನೇ ಹೇಳಿದ್ದು, ನಾನು ಬಿಹಾರ್ ಆಗಿರ್ಬೋದು ಅಥವಾ ಭೈರವಿ ಇರ್ಬೋದು, ಅದರ ಆಳಕ್ಕಿಳಿತ ಕಾಣುವ ಬೆಳಕಿದೆಯಾ ಅದರೊಳಗೆ ಅದು ನನ್ನ ಸಾಧನೆ. ನನಗೆ ಅದರೊಳಗೆ ನಾನು ಅದು ಟೀಚ್ ಮಾಡ್ತೀನಿ ಬೇಕಿದ್ರೆ. ಅದಕ್ಕೆ ಪ್ರಸಿದ್ಧರಿಂದ ಸಾಧಕರು ಹುಟ್ಟಲ್ಲ, ಸಾಧಕರಿಂದ ಮಾತ್ರ ಸಾಧಕರು ಹುಟ್ಟಲಿಕ್ಕೆ ಸಾಧ್ಯ. ಅಂದರೆ ಇನ್ಸ್ಪಿರೇಷನ್ ಆಗ್ಬೋದೇನೋ. ಈಗ ರಾಜ್ಕುಮಾರು ಪ್ರಸಿದ್ಧರೂ ಹೋದರು, ಸಾಧಕರು ಹೋದರು. ಏನು ಬ್ಯೂಟಿಫುಲ್ ಅವರು. ಯಾಕಂದರೆ ನಮಗೆ ಇವತ್ತು ರಾಜ್ಕುಮಾರ್ ಅವರು ಇರ್ಬೋದು, ಬಿ ವಿ ಕಾರಂತರು ಇರ್ಬೋದು, ಕಾರ್ನಾಡ್ ಇರ್ಬೋದು, ಅಥವಾ ಗುಬ್ಬಿ ವೀರಣ್ಣವರು ಎಂಥ ಆಗಿನ ಕಾಲದಲ್ಲಿ ಒಂದು ಇವತ್ತು ಇಲ್ಲ ನಾನು ಇಲ್ಲ
ಇವತ್ತಿಗೂ ಹೇಳ್ತೀನಿ, ಗುಬ್ಬಿ ಕಂಪ್ನಿ ಇರ್ಬೋದು, ಚಿತ್ರಕುಮಾರ್, ನಾನು ನೋಡಿದಿಲ್ಲ ಕಂಪ್ನಿಗಳು. ಇವತ್ತೇನು ಕಾರ್ಪೊರೇಟ್ ಬೇಸ್ಡ್ ಆದಂಥ ಸಿಸ್ಟಮ್ ಅವ್ರ ಪಾಪ ಆಗಲೇ, ಆದರೆ ಅದು ಬೇರೆ ಥರದ್ದು ಹ್ಯೂಮನ್ ಕಾರ್ಪೊರೇಟ್. ಒಬ್ಬ ನಟನ್ನು ಉಳಿಸ್ಕೊಳ್ಳೋದು ಒಂದು ಕಂಪ್ನಿಯಲ್ಲಿ, ಕೆಲವು ಸರಿ ಕಂಪ್ನಿಗೆ ಬಿದ್ದು ಹೋಗೋಕ್ಕೆ ಪ್ರಯತ್ನ ಆದಾಗ ಇದಕ್ಕಿದಾಗೆ ನಟರುಗಳು ಅವರಿಗೂ ಇಲ್ಲದೆ ಇದ್ದಾಗ ಅವ್ರು ಹೊರಗಡೆ ಹೋಗಬೇಕಾಗುತ್ತೆ. ಏನು ರೀ ಅದು, ಎಂಥ ಇದು. ಇವತ್ತು ಬದುಕೋದಕ್ಕೆ ನೂರಾರು ಏನೇನು ಇದೆ. ಆಗ ಒಬ್ಬ ನಟ, ತುಂಬ ಜನ ಕಂಪ್ನಿ ನಾಟಕದವರ ಲೈಫು ಎಂಥ ಇದೆ ಗೊತ್ತಾ. ನಾವು ಯಾರೂ ಆ ಕಡೆ ಮುಖನೇ ಇಲ್ಲ ನಮ್ಮ ಟೋಟಲ್ ಇದು. ತುಂಬ ಜನ ಕಂಪ್ನಿ ನಾಟಕ, ತುಂಬ ಒಳ್ಳೆಯ ಜನಪದ ಕಲಾವಿದರು ಎಂತೆಂಥವ್ರು ಇದ್ದಾರೆ. ಇವತ್ತು ಟಿ ಗಿವಿಗಳಲ್ಲಿ ಅಂಥವ್ರಿಗೆ ಕೆಲವು ಅವಕಾಶಗಳು ಸಿಗ್ತಾ ಇದೆ, ಇದಾಗ್ತಿದೆ, ಓಕೆ. ಬಟ್ ಅದು ಬಿಟ್ಟು ಮಹಾನ್ ಕಲಾವಿದರಿದ್ದಾರೆ ಇವತ್ತು. ಐ ಆಮ್ ಸಾರಿ ಟು ಸೇ ದಿಸ್, ಇವತ್ತಿನ ಯಾವುದೇ ಸಿನಿಮಾದಲ್ಲಿ ಫೋಕ್ ಸಾಂಗ್ ಫೇಮಸ್ ಆಗಿದರೆ ಅದು ಒರಿಜಿನಲ್ ಮ್ಯೂಸಿಕ್ ಡೈರೆಕ್ಟರ್ ಅಲ್ಲ, ಅದು 100%. ಅದಕ್ಕೆ ನೀವು ನೋಡಿ ಹಾಲಿವುಡ್ ಇದರಲ್ಲಿ ನಿಮಗೆ ಯಾವುದೋ ಆಫ್ರಿಕನ್ ಅಥವಾ ಏನೇ ಹಾಕಿದ್ರು ಕೆಳಗೆ ಒಂದು ಲೈನ್ ಬರುತ್ತೆ ಲಾಸ್ಟಲ್ಲಿ ನೋಡಿ, ದ ಒರಿಜಿನಲ್ ಮ್ಯೂಸಿಕ್ ಟ್ರ್ಯಾಕ್ ಬೈ ಸೋಲಿಗಾ ಅಥವಾ ಆಫ್ರಿಕನ್ ಅಥವಾ ಆಸ್ಟ್ರೇಲಿಯನ್ ಟ್ರೈಬ್ಸ್ ಅಂತ ಬರುತ್ತೆ. ಒರಿಜಿನಲ್ ಮ್ಯೂಸಿಕ್ ಟ್ರ್ಯಾಕ್ನ ಕೆಳಗೆ ಆ ಹಾಡಿನ ಇದು ಹಾಕಿರ್ತಾನೆ. ಐ ಥಿಂಕ್ ನೀವೇನು ಹೇಳೋಕೆ ಟ್ರೈ ಮಾಡ್ತಿದ್ದೀರಾ ಅಂದರೆ, ಇದು ಒರಿಜಿನಲ್ ಕ್ರಿಯೇಟರ್ಸ್ ಎಲ್ಲ ಈಗ ಒಂದು 200 ವರ್ಷದ ಮುಂಚೆ ಇದ್ದಿದ್ದ ಒಂದು ಕಾಲಘಟ್ಟದಲ್ಲಿ ಇವತ್ತೇನಿರೋ ಕ್ಯೂರೇಟರ್ಸ್. ಈಗ ನೋಡಿ, ಈಗ ಒಂದು ಸಿನಿಮಾ, ಯಾವ ಸಿನಿಮಾ ಅಂತ ಗೊತ್ತಿಲ್ಲ, ಐಶ್ವರ್ಯ ನಿಬುಡ ಅದು ರಾಜಸ್ಥಾನಲ್ಲಿ 500 ವರ್ಷದಿಂದ ಹಾಡ್ತಾ ಇದ್ದಾರೆ. ಸಿನಿಮಾದಿಂದ ಫೇಮಸ್ ಆಯಿತು, ಜನರಿಗೆ ರೀಚ್ ಆಯಿತು. ಅದನ್ನು ಗೊತ್ತಿಲ್ಲ ನನಗೆ ಅವ್ರು ಯಾವ ಥರ ಕ್ರೆಡಿಟ್ ಕೊಟ್ಟಿದ್ದಾರೆ ಅಂತ. ಅಂದರೆ ಎಲ್ಲೋ ಒಂದು ಕಡೆಗೆ ವ್ಯಾಪಾರದ ದೃಷ್ಟಿಯ ಮೂಲಕ ಹೋಗ್ತಾ ಒರಿಜಿನಲ್ ಆದವನ ನಿಜವಾದ ಇದು ಯಾರು ಅನ್ನೋದು ಹೊರಟೋಗ್ತಾ ಇದೆ. ಯಾರು ಅದನ್ನು ಬೆಳಕಿಗೆ ತರ್ತಾನಲ್ಲ, ಅಂದರೆ ಇದು ಇಲ್ಲಿತ್ತು ಹಿಂಗೆ ತೋರಿಸೋನಿದನಲ್ಲ, ಅವನು ಕ್ರಿಯೇಟರ್ ಆಗಿಬಿಟ್ಟಿರ್ತಾನೆ. ಅಂದರೆ ಅದೇ ಕ್ಯೂರೇಟರ್ಸ್ ಕ್ರಿಯೇಟರ್ಸ್ ಆಗೋಗ್ತಾ ಇದ್ದಾರೆ, ವಿಚ್ ಇಸ್ ನಾಟ್ ದ ಇದು ಇದಲ್ಲ, ಇದು ನನ್ನ ಮಾತಲ್ಲ, ಐ ಆಮ್ ಸಾರಿ. ಇದು ನಾನು ಮೀಟ್ ಮಾಡ್ತಿರ್ತೀನಿ ಜನಪದ ಕಲಾವಿದರು, ಅವರೆಲ್ಲರ ನೋವಿದೆ ಆ್ಯಕ್ಚುಲಿ. ಇದನ್ನು ಹೇಗೆ ಸರ್ ಬದಲಾಯಿಸೋದಕ್ಕೆ ಅದಕ್ಕೆ ಅಟ್ಲೀಸ್ಟ್ ಸೋಷಿಯಲ್ ಮೀಡಿಯಾ ಅಟ್ಲೀಸ್ಟ್ ಕ್ರೆಡಿಟ್ಸ್ ಅಂತ ಬಂದಾಗ ಅವರು ಇದನ್ನು ಹಾಕಿದಾಗ ಗೊತ್ತಾಗತ್ತೆ. ಇವತ್ತು ಆಲ್ಸೋ ಯೂಟ್ಯೂಬ್ ಆಲ್ಗೋರಿದಮ್ಸ್ ಇದೆ, ಯಾವ ಸಾಂಗನ್ನು ಯಾರು ಕಾಪಿ ಮಾಡೋಕ್ಕಾಗಲ್ಲ. ಅಂದರೆ ಅದು ನಿಮ್ಗೇನಾಗ ಗೊತ್ತಾ, ಒಂದು ಮಾತು ಹೇಳ, ಇದು ಒಬ್ಬರು ನೋವಿಂದ ಹೇಳಿದ್ದು, ಇನ್ನೊಬ್ರು ಏನಂತಾರೆ ಗೊತ್ತಾ, ಮಾಡಿದ್ರೆ ಮಾಡ್ಕೊಳ್ಳಿ ಬಿಡು, ಉಸಿರಿಂದಲ್ವಾ ಅಂತ. ನೋಡಿ ಎಷ್ಟು ದೊಡ್ಡತನ, ಮಾಡಿದ್ರೆ ಮಾಡ್ಕೊಳ್ಳಿ ಬಿಡ್ರಿ ಸರ, ಉಸಿರಿಂದಲ್ಲ. 5 ಬೆರಳು ಒಂದಿಲ್ಲ ಇಲ್ಲಿ, ಉಸಿರಿಂದ ಐತೆ. ಹರೂತಿಲ್ಲ, ಹರೂತು ಅಂದರೆ ಹರಿತು ಅಂದರೆ ಪಸರಿಸ್ತು ಹರೂತು, ಹೌದಿಲ್ಲ. ನಂದು ಅಲ್ರಿ, ನಮ್ಮ ತಾತ ಹಾಡ್ತಿದ್ದು ನಾನು ಕಲ್ತಿದ್ದೇನೆ, ನಾನು ಹೇಳ್ತೀನಿ, ಇವ್ರು ಹೇಳ್ತಾರೆ, ಅದು ಹೇಳ್ತಾರೆ. ಈಗ ಅವಂದು ಅಂತ ಹೆಸರು ಅವನು ಆಗಲಿ ಬಿಡ್ರಿ. ಈ ಥರದ್ರಲ್ಲಿ ನಾವು ಅದಕ್ಕೆ ಹೇಳೋದು, ಮಣ್ಣು ಮೆತ್ಕೊಳ್ಳೋದು ಬೇರೆ, ಗೆದ್ಲಿಗೆ ಮೆತ್ಕೊಳ್ಳೋದು ಬೇರೆ. ಮಣ್ಣು ಮೆತ್ತಿದ್ರೆ ಅಂಟುತ್ತತಿ, ಗೆದ್ಲು ಮೆತ್ತಿದ್ರೆ ಉದುರ್ತತಿ ಅಂತ. ಐ ಥಿಂಕ್ ಈ ಥರ ಇದರಲ್ಲೇ ಶೇಕ್ಸ್ಪಿಯರ್ ಅವ್ರನ್ನ ನಾಪಿಸ್ಕೋಬೇಕು, ಹೆಸರಲ್ಲಿ ಏನಿದೆ ಅಂತ. ಸ್ವಲ್ಪ ಈ ಕಡೆಗೆ ಬರ್ತೀನಿ. ಯಾರು ನಿಮ್ಮ ಇದನ್ನು ಬಿಟ್ಟು ನಾನು ಅಯ್ಯೋಯ್ಯೋ ಖಂಡಿತ ಏನಿಲ್ಲ. ತುಂಬ ಚೆನ್ನಾಗಿರೋ ಒಂದಷ್ಟು ಆಳವಾದ ಚಿಂತನೆಗಳು, ತತ್ವಗಳು ಯಾವ ಯೂಟ್ಯೂಬ್ ಅಥವಾ ಯಾವ ವಿಕಿಪೀಡಿಯಾದಲ್ಲೂ ಸಿಗದೇ ಇರೋವಂಥ ಅರುಣ ಸಾಗರರಲ್ಲಿ ಇರುವಂತಹ ವಿಚಾರಗಳು ಮಾತಿಗೆ ಎಳೆದಿದ್ದೀವಿ. ನೀವೊಂದು ನಿಮುಡ ರೆಫರೆನ್ಸ್ ತೊಗೊಂಡಾಗ, ನಿಮ್ಮ ಒಂದು ಕರಿಯರ್ ಅಂತ ನೋಡಿದಾಗ, ಅದೇ ಥರದ ಜನಮದ ಜೋಡಿ ಪನ್ನಾಲಾಲ್ ಅವರ ಒಂದು ಕಾದಂಬರಿ ಆಧಾರಿತ, ಸೊ ಗುಜರಾತಿ ಇದರದ್ದು ಕನ್ನಡಕ್ಕೆ ತಂದಾಗ ನಮಗದು ಜನಮದ ಜೋಡಿ. ಸೊ ಇಟ್ಸ್ ಆಲ್ವೇಸ್ ದಟ್ ರೂಟ್ಸ್ ಎಲ್ಲೆಲ್ಲೋ ಕೆಲವುದು ಇರುತ್ತೆ. ಸೊ ನೌ ಐ ವಾಂಟ್ ಟು ಗೋ ಬ್ಯಾಕ್ ಟು ಯುವರ್ ರೂಟ್ಸ್ ಇನ್ ಟರ್ಮ್ಸ್ ಆಫ್ ರಂಗಾಯಣ ಎಲ್ಲ ಸೇರ್ಕೊಂಡ್ರಿ. ಮುಂದೆ ಒಂದಷ್ಟು ಕುತೂಹಲಗಳಿರೋದು ಅಂದರೆ 70, 80, 90, 2000 ಈಚೆಗೆ 2024ವರೆಗೂ ನೀವೊಂದು ಕಲೆಯಲ್ಲಿ ಆ ಮಾಧ್ಯಮದಲ್ಲಿ ಆದಂಥ ಬೆಳವಣಿಗೆಗಳೆಲ್ಲ ನೋಡ್ಕೊಂಡು ಬಂದಿರೋ ನಿಮಗೆ 80ರ ದಶಕದ ಒಂದಷ್ಟು ಸವಿ ನೆನಪುಗಳು, ಆ ಒಂದು ದಿನದಲ್ಲಿ ನಿಮ್ಮಲ್ಲಿದ್ದಂಥ ಹಸಿವಿಗೆ ದಾರಿ ಮಾಡಿಕೊಟ್ಟಂಥ ಒಂದಷ್ಟು ಆಪರ್ಚುನಿಟಿಗಳು. ಅಂದರೆ 80 ಅಂದರೆ ಕಾಲೇಜ್ 80. ನಮಗೇನು ಅಂದರೆ ಸಾಗರ, ನಿಮಗೆ ಹೇಳಿದ್ನಲ್ಲ, ಒಂಥರ ಸಾಹಿತ್ಯ, ರಾಜಕೀಯ ಅಂತೆಂಥ ಒಳ್ಳೆ ಸ್ಪೀಚ್ ಕೇಳಿದೆ. ಇವತ್ತಿನ ಐ ಆಮ್ ಸಾರಿ ಟು ಸೇ ದಿಸ್, ಇವತ್ತಿನ ರಾಜಕಾರಣಿಗಳು ಮಾತನಾಡುವುದಕ್ಕೂ ಆಗಿನ ರಾಜಕಾರಣಿಗಳಿಂದ ನಾನು ತುಂಬ ಕಲ್ತಿದ್ದೇನೆ. ನಿಮಗೆ ಜನಾರ್ದನ್ ಜೋಶಿ ಇರ್ಬೋದು, ರಾಮಕೃಷ್ಣ ಹೆಗಡೆ ಇರ್ಬೋದು, JH ಪಟೇಲ್ ಇರ್ಬೋದು. ಅಂದರೆ ಆ ಮಾತಿದೆಯಲ್ಲ, ಅಂದರೆ ಒಂದು ಚುನಾವಣಾ ಭಾಷಣವನ್ನು ಇನ್ನೊಂದು ಪಕ್ಷವನ್ನು ಅಂದರೆ ಒಂದು 10% ಬೈತಿದ್ರೆ 90% ವ್ಯಾಲ್ಯೂನ ಹೇಗೆ, ಒಂದು ದೇಶ ಕಟ್ಟೋದು ಹೇಗೆ, ಸಮಾಜವಾದ ಅಂದರೆ ಏನು, ಸೋಷಲ್ ಇದಂದ್ರೆ ಏನು, ಕಮ್ಯುನಿಸ್ಟ್ ಅಂದರೆ ಏನು, ಇದಂದ್ರೆ ಏನು,
ಯಾಕೆಂದರೆ ಒಂದು ಭಾಷಣದಲ್ಲಿ ಎಂಥ ಚೆನ್ನಾಗಿ ಒಬ್ಬ ನಿಮಗೆ ಇದಕ್ಕಿದಂಗೆ ಮಾರ್ಕ್ಸ್ ಬರೋನು, ಅಂದರೆ ನಾಳೆ ಸಾಮಾನ್ಯ ಮನುಷ್ಯನ ನಮ್ಮ ಸಾಗರದಲ್ಲಿ ಒಬ್ಬ ಮಾರ್ಕ್ಸ್ ಬಗ್ಗೆ ಗೊತ್ತಿತ್ತು. ಮಾರ್ಕ್ಸ್ ವಾದ ಅಂತ ಕರಿತೀವಲ್ಲ, ಇವತ್ತು ಲೇಬರ್ ಆ್ಯಕ್ಟ್ ಅನ್ನುವಂಥ ಅಂದರೆ ಕಾರ್ಮಿಕರ ಬಗ್ಗೆ ಬಹಳ ಹೋರಾಟ ಮಾಡಿದ ರಷ್ಯಾದ ಒಬ್ಬ ಮಹಾನ್ ಮಾನವತಾವಾದಿ ಅವರು. ಲೆನಿನ್ ಬಗ್ಗೆ ಹೇಳೋರು, ಇಲ್ಲಾಂದರೆ ಗಾಂಧಿ ಬಗ್ಗೆ ಹೇಳೋರು. ಗಾಂಧಿಗಿಂತ ಹಿಂದಾದಂತಹ ಮೊದಲ ಸಂಗ್ರಾಮ, ನಾವು ದೇಶ ಹೆಂಗೆ ಕಟ್ಟಿದ್ವಿ, ಏನಾಯಿತು, ಇವತ್ತು ಏನಾಗ್ತಿದೆ ನಮ್ಮ ದೇಶದಲ್ಲಿ, ಈ ಥರ ಆಗ್ತಿದೆ, ನೀವು ಅರ್ಥ ಮಾಡ್ಕೊಂಡ್ರಾ? 1949ರಲ್ಲಿ ಈ ಥರ ಆಯಿತು, 1940ರಲ್ಲಿ ಇಂಥದ್ದಾಯಿತು, ಕ್ವಿಟ್ ಇಂಡಿಯಾ ಚಳುವಳಿ ಆಯಿತು, ಅಂಥದ್ರಲ್ಲಿ ಅದಾಯಿತು, ಇಂಥದ್ರಲ್ಲಿ ಇದಾಯಿತು ಅನ್ನುವಂತಹ ಫೀಡ್. ಅದ್ರ ಜೊತೆಗೆ ಇಡೀ ಒಂದು ಇತಿಹಾಸದ ರಾಜಕೀಯವನ್ನು ಹೇಳ್ತಾ ಈಗಿನ ಪ್ರಾಬ್ಲಮ್ ಏನು ಅಂತ ಹೇಳಬೇಕಾದ್ರೆ ಅಲ್ಲಿ ಎಜುಕೇಟ್ ಮಾಡಿಬಿಡೋರು. ಇವತ್ತು ನಾವು ಅಂಥವ್ರು ನೋಡ್ತಾರೆ, ತುಂಬ ಕಷ್ಟ. ಇವತ್ತು ಭಾಳ ಬೇಸರ ಆಗುತ್ತೆ. ಅಂದರೆ ನೋಡಿದಾಗ ಒಬ್ಬರು ಇನ್ನೊಬ್ಬರನ್ನು ಅಂದರೆ ನಾನು ಹೇಳ್ತಿರೋದು ಇದೊಂದು ಪ್ರೋಸೆಸ್. ಅಂದರೆ ವ್ಯಾಲ್ಯೂ ಸಿಸ್ಟಮ್ ಏನು ಅಂತ ನಾನು ನಿಜವಾಗ್ಲೂ ಹೇಳ್ತೀನಿ. ಎರಡು, ಅದು ಕಾಂಗ್ರೆಸ್ಸೋ ಜನತಾದಳನೋ ಅಥವಾ BJPನ ಆ ಪ್ರತಿಯೊಬ್ಬರ ನಾಯಕರು, ಆಗಿನ ನಾಯಕರು ಮಾತನಾಡುವಾಗ ನಾನು ತುಂಬ ಕಲ್ತಿದ್ದೇನೆ. ಒಂದು ಇತಿಹಾಸದ್ದಿರ್ಬೋದು, ಏನೇನು ನಡೀತು ಅನ್ನೋದಿರ್ಬೋದು. ಅಂದರೆ ಇವತ್ತು ಶಿವಮೊಗ್ಗ ಜಿಲ್ಲೆಯಲ್ಲಾದಂಥ ಕಾಗೋಡು ಸತ್ಯಾಗ್ರಹದ ಬಗ್ಗೆ ಹೇಳ್ಬೋದು. ಇಡೀ ರೈತರ ಹೋರಾಟ ಹೆಂಗೆ ಉಗಮ ಆಯ್ತೇನೋ ಆಯ್ತು. ಅಂದರೆ ಎಲ್ಲರೂ ಮಾತಾಡೋರು ಅದನ್ನು. ಅಂದರೆ ಸಿಸ್ಟಮ್, ವ್ಯಾಲ್ಯೂ ಸಿಸ್ಟಮ್ ಇದು 80sಲ್ಲಿ ನನ್ನ ತಲೆ ಒಳಗೆ ಬಿದ್ದಂಥದ್ದು. ಕಂಬಾರರಿದ್ದರು ನಮ್ಮ ಸಾಗರದ, ಆಮೇಲೆ ಚಿಕ್ಕ ಹುಡುಗರು ಕಂಬಾರರಿದ್ದರು, ಗೋಪಾಲ್ ಕೃಷ್ಣ ಅಡಿಗರಿದ್ದರು LB ಕಾಲೇಜ್ನಲ್ಲಿ. ಅಲ್ಲಿ ನೀನಾಸಮ್ ಇತ್ತು. ಆಮೇಲೆ ನಿಮಗೆ ಈ ಕಡೆಗೆ ವಿನೋಬಾ ಕಲಾವಿದರು, ಉದಯ ಕಲಾವಿದರು, ಸಂಗಮ್ ಆರ್ಕೆಸ್ಟ್ರಾಗಳಿದ್ವು, ಕಂಪ್ನಿ ನಾಟಕಗಳು ಬರೋವು, ಯಕ್ಷಗಾನ ಬರೋದು, ಆಮೇಲೆ ಸಾಹಿತ್ಯ ಸಮ್ಮೇಳನಗಳು ನಡೆಯೋದು. ಐ ಥಿಂಕ್ ಅದೇ ಅನಿಸುತ್ತೆ ಇವತ್ತಿನ ಸೋಷಿಯಲ್ ಮೀಡಿಯಾ, ಇವತ್ತಿನ ಯೂಟ್ಯೂಬು, ಅವತ್ತಿನ OTT, ನೆಟ್ಫ್ಲಿಕ್ಸು ಎಲ್ಲ ರಿಯಾಲಿಟಿ ಅದೇ. ಹೌದು, ಎಲ್ಲ ಬರೋಕ್ಕೂ ಮುಂಚೆ ನಮ್ಮ ಸುತ್ತ ಇದ್ದಂಥ. ಆಮೇಲೆ ಗೆಳೆತನ ಭಾಳ ಚೆನ್ನಾಗಿತ್ತು. ನಮಗೆ TV ಇಲ್ಲ, ಬರೀ ರೇಡಿಯೋ ಇತ್ತು ಫಸ್ಟ್ ವರ್ಲ್ಡ್ ಕಪ್ ಕೇಳಿದಾಗ. ಆಮೇಲೆ ನಮ್ಮ ಸಮಯಗಳು, ನನಗೆ ಇವತ್ತು ಹೇಳ್ತೀನಿ, ಒಂದು ಸಣ್ಣ ಚೈಲ್ಡ್ಹುಡ್ಡಿನ ಒಂದು ವಿಷಯ ಹೇಳ್ತೀನಿ. ನಾವು ಏನು ಮಾಡ್ತಿದ್ವಿ, ಸ್ಕೂಲಿಗೆ ಹೋಗ್ತಾ ಇದ್ವಿ. ನಮ್ಮ ಸ್ಕೂಲಿಗೆ ಹೋಗೋದು ಅಂದರೆ ಒಂದು ಕಿಲೋಮೀಟ್ರ್ ಆಗೋದು. ಹೋಗ್ಬೇಕಾದ್ರೆ ನಾವು ಹೋದರೆ ನಮ್ಗೆ ಏನಾಗಿರೋದು ನೋಡಿ, ಈಗ ತುಂಬ ಸುಂದರವಾದ ಮರಗಳನ್ನು ಹಾಕ್ತೀವಿ. ನಮ್ಮ ಊರಲ್ಲಿ ಇರುತ್ತೆ ಒಂದು ಮಾವಿನ ಮರ, ಒಂದು ಸಂಪಿಗೆ ಮರ, ಒಂದು ಅಂಟೋಳ್ಕಾಯಿ ಮರ, ಇನ್ನೊಂದು ಮರ. ಇನ್ನೆಲ್ಲ ಸಂಧಿಯಲ್ಲಿ ಹಿಂಗೆ ಹೋದರೆ ಅಲ್ಲಿ ಕವಳಿಕಾಯಿ ಅದು ಇದಿರೋದು. ಮಾವಿನಕಾಯಿ ಬಿಡ್ತು ಅಂದರೆ ನಮ್ಮ ಜೊತೆ ಹುಡುಗಿಯರು ಬರೋರೆಲ್ಲ, ನಾವೆಲ್ಲ ಒಂದು 7ನೇ 8ನೇ ಕ್ಲಾಸ್ನವರು ಹೋಗ್ತಾ ಇರ್ಬೇಕಾದ್ರೆ ಹಿಂಗಂದ್ರೆ, ಹೇ ಬಡ್ಚೋ ಒಳ್ಳೆ ಅಲ್ಲಿದ್ದು ನೋಡು, ಹೋಗೋದು ದ್ವಾರ್ಗ ಇದೆ ಬಡ್ಚೋ ಅಂದ ತಕ್ಷಣ ಒಂದು ಕೋಲ್ ತೊಗೋತೀವಿ, ತೆಗೆದು ಬೀಸೋದು. ಆವಾಗ ಏನು ಮಾಡೋಳು, ಒಬ್ಳು ಹುಡುಗಿ ಅವಳು ಲಂಗನ ಹಿಂಗೆ ಹಿಡ್ಕೊಂಬರೋಳು, ಹಿಂಗೆ ಎಡ್ದ ತಕ್ಷಣ ಟೈ ಅಂತ 2 ಬಿದ್ದರೆ ತಪ್ಪು ಅಂತ ಅದ್ರಲ್ಲಿ ಬಿಡೋದು, ಅದನ್ನು ತೆಗಿಯೋದು. ಅವಳು ಖಾರ ತಂದಿಳು ಜಾಮಿಟ್ರಿ ಬಾಕ್ಸಲ್ಲಿ ಒಂದು ಪೇಪರಲ್ಲಿ ಇದು, ಅದು ತೆಗಿಯೋದು, ಹೆಚ್ಕೊಳ್ಳೋದು, ತಿನ್ಕೊಳ್ಳೋದು. ಅಲ್ಲಿಂದ ಹೋಗ್ತಾ ಇದ್ವಿ. ಇದು ಒಂಥರ. ಆದರೆ ಮಳೆಗಾಲದಲ್ಲಿ ಮಾಡ್ಬಿಡೋದು, ಈ ಛತ್ರಿ ಕಡ್ಡಿಯನ್ನು ಮುರಿದು ಹೋದರೆ ಆ ಛತ್ರಿ ಕಡ್ಡಿನ ಇಟ್ಕೊಳ್ಳೋದು. ನಮ್ಮಲ್ಲಿ ಚೀತಾ, ಆಮೇಲೆ ಬೆಂಕಿಪಟ್ಟಣ ಚೀತಾ ಇರೋದು, ಆಮೇಲೆ ನಿಮಗೆ ಕೀಲಿಕೈ ಥರದ್ದು ಇರೋದು, ಸಿಂಹ ಇರೋದು, ಏನೇನೋ ಒಂದಿಷ್ಟು ಮ್ಯಾಚ್ ಬಾಕ್ಸ್ಗಳು ಇಟ್ಕೊಂಡಿರ್ತಿದ್ವಿ. ಇದಿರುತ್ತಲ್ಲ, ಯಾರು ಚಕ್ ಅಂತ ಮಳೆಯಲ್ಲಿ ನೆಂದಿರುತ್ತಲ್ವಾ. ನೋಡಿ, ನಾನು ಸ್ಕೂಲಿಗೆ ಹೋಗ್ತಾ ಇದ್ದಿದ್ದು ಹಾಗೆ. ಇವತ್ತು ಮಕ್ಕಳು ಫಾಸ್ಟಾಗಿ ಹೋಗ್ಬಿಡ್ತಾರೆ, ಆದರೆ ನಾನು ಸ್ಲೋ ಆಗಿ ಹೋಗ್ತಿದ್ರೆ ಆದರೆ ನನ್ನ ಜೀವನಕ್ಕೆ ಫಾಸ್ಟ್ ಆದಂಥ ಒಂದು ಆಟ ನನ್ನೊಳಗೆ ಉಳ್ಕೊಂಬಿಡ್ತಾ ಎಕ್ಸ್ಪೀರಿಯನ್ಸ್. ಅದರೊಳಗೆ ಕಡ್ಡಿನ ಶಾರ್ಪ್ ಮಾಡ್ತಿದ್ವಿ, ತಿಕ್ಕಿ ಈ ಬಟ್ಟೆಗೆ ಕಲ್ಲಿಗೆ ತೊಗೊಂಡು ತಿಕ್ಕಿ ಶಾರ್ಪ್ ಮಾಡೋದು. ಅದು ಹಿಂಗೆ ಹೊಡೆದ್ರೆ ಚಿಕ್ಕಾಕೊಳ್ಳೋದು, ಚಕ್ ಅಂತ ಅದು ಹೊಡ್ಕೊಂಡು ಹೋಗೋದು ನಾವು. ಆಮೇಲೆ ಮಳೆ ನೀರು ಜಾಸ್ತಿ ಆಯಿತಾ, ದೋಣಿ ಮಾಡ್ತಿದ್ವಿ. ಇಲ್ಲಾಂದ್ರೆ ನಾವೇ ಮಳೆ ನೀರಿನೊಳಗೆ ಕೂತ್ಬಿಡ್ತೀವಿ, ಒಬ್ಬನ ಕೈಲಿ ಕೊಟ್ಬಿಡೋದು. ಯಾವನಾರೇ ನಾನು ಬರಲ್ಲ, ನೀನೇ ಚೀಲ ಇಟ್ಕೊಳ್ಳೋ, ಪಾಟಿ ಚೀಲ ಅನ್ನೋದು. ನೀರು ಹರಿತಾ ಇದ್ದರೆ ಕೂತ್ಬಿಡೋದು, ಅದು ನಮ್ಮನ್ನು ಎಳ್ಕೊಂಡು ಹೋಗೋದು, ಖುಷಿಯಾಗಿ ಹೋಗೋದು, ಇದಾಗಿ ಹೋಗೋದು. ಆಗ ಬಿಸ್ಲರಿ ಬಾಟ್ಲ್ ಇರಲಿಲ್ಲ ನಮ್ಮಲ್ಲಿ, ಆಗ ನಿಮಗೆ ಪ್ಲಾಸ್ಟಿಕ್ ಇರಲ್ಲ, ಯಾರು ಹೊರಗಡೆ ಬಿಸಾಕ್ತಿರಲ್ಲ, ಯಾವ ಎಂಜಲೂ ಇರಲ್ಲ. ಯಾಕೆಂದರೆ ಪ್ರತಿಯೊಬ್ಬರ ಮನೇಲಿ ಒಂದು ಹಸು ಇರೋದು, ಪ್ರತಿಯೊಬ್ಬರ ಮನೇಲಿ ಒಂದು ಇದಿರೋದು, ಹಸಿ ಕಸ ತಿಂದಿರೋದು. ಆ ಪ್ಲಾಸ್ಟಿಕ್ ಇರಲಿಲ್ವ, ಇನ್ನೇನಿರೋದು ಮನೆಯಿಂದ ಬ್ಯಾಗ್ ತೊಗೊಂಡೋಗಿ. ಅಂದರೆ ವ್ಯಾಲ್ಯೂ ಸಿಸ್ಟಮ್ನು ಹೆಂಗೆ ಇದು ಮಾಡ್ತು, ನಾವು ಹಾಗೆ ಎಂಜಾಯ್ ಮಾಡೋದು. ಪರಿಸರಕ್ಕೂ ಒಳ್ಳೇದು, ನಮ್ಮ ಮಾನಸಿಕವಾಗಿಯೂ ತಾಳ್ಮೆ ಹೇಳ್ಕೊಡ್ತು. ಮತ್ತೆ ಒಂದು ವ್ಯಾಲ್ಯೂ ಆಫ್ ಥಿಂಗ್ಸ್. ಇವತ್ತೇನು ಇಲ್ಲಿ ಕೂತ್ಕೊಂಡ್ರೆ 2 ನಿಮಿಷಕ್ಕೆ ಒಂದು ಬರುತ್ತೆ, ಅದಕ್ಕೆ ಬೆಲೆ ಇಲ್ಲ. ವಾಟ್ ನೆಕ್ಸ್ಟ್ ಅಂತ. ಆಮೇಲೆ ಅಂದರೆ ನೀವು ಹೇಳಿದ 80s ಈ ರಾಜಕೀಯದಿರ್ಬೋದು, ಸಾಹಿತ್ಯ, ನೀನಾಸಮು ನಮಗೆ ತುಂಬ ಒಳ್ಳೆಯ ಇದು ನಾಟಕಗಳು ಬರೋದು. ನೀನಾಸಮಲ್ಲಿ ಯಾವ್ಯಾವ ನಾಟಕಗಳು ಬರೋದು, ಡೆಲ್ಲಿಯಿಂದ ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾದು ಬರೋದು, ಹೊರದೇಶ. ಆಮೇಲೆ ನೀನಾಸಮ್ನಲ್ಲಿ ಅಕ್ಟೋಬರ್ ತಿಂಗಳಲ್ಲಿ ಅವ್ರು ಆಗಲೇ ಫಿಲ್ಮ್ ಫೆಸ್ಟ್ ಅಂತ ಮಾಡೋರು. ನಾವು ಆಗಲೇ ಫೆಲಿನಿ, ಫ್ರೆಂಚಿನ ಗ್ರೇಟ್ ಫೆಲಿನಿ, ಫೆಲಿನಿ ಅಂತ ಹೆಸರು ಗೊತ್ತಿಲ್ಲ, ಅವನ ಸಿನಿಮಾಗಳು ನೋಡ್ತಾ ಇದ್ವಿ. ತಾರ್ಕೋವ್ಸ್ಕಿ ಸಿನಿಮಾಗಳು ನೋಡಿದ್ವಿ. ಈ ಕಡೆಗೆ ಚಾಪ್ಲಿನ್ ತೋರಿಸ್ತಾ ಇದ್ದು, ಬಸ್ಟರ್ ಕೀಟನ್ನ ಸಿನಿಮಾ ತೋರಿಸಿದ್ರು. ಹಾಗೆ ಅಲ್ಲಿ ಚೌಡೇರ್ ಫಕೀರಪ್ಪ ಅನ್ನೋರು ಜನಪದ ಕಲಾವಿದರು, ಅವ್ರು ಹಾಡೋರು. ಎಂತೆಂಥ ಕಲಾವಿದರು ಬರೋರು. ಆಮೇಲೆ ನಿಮಗೆ ಬಸ್ತರಿಂದ ಮತ್ತು ಝಾಬುವಾ ಮತ್ತು ಭೋಪಾಲ್ ಕಡೆಯಿಂದ ಪಾಂಡ್ವಾನಿ ಹಾಡೋರು ಬರೋರು. ಅಂದರೆ ಇದು ಮುಸ್ಲಿಂ ಮಹಿಳೆ, ಅವಳು ಪಾಂಡ್ವಾನಿ ಹಾಡೋರು, ತೀಜುಬಾಯಿ ಅಂತ ಕಾಣಿಸ್ತಾರೆ. ತೀಜುಬಾಯಿ ಅಂದರೆ
ಹೆಂಗೆ ಇರ್ತಿತ್ತು ಅಂದರೆ ಹಿಂಗಂದರೆ ಹಂಗೆ ಸಂಗೀತ, ಹಿಂಗಂದರೆ ಹಿಂಗೆ ಸಾಹಿತ್ಯ, ಹಿಂಗಂದ್ರೆ ಅಲ್ಲಿ ರಾಜಕೀಯದ್ದು ನಾವು ಹೋಗ್ತಿದ್ವಿ, ಮುಟ್ಟಿಡಿ ಹಿಡ್ಕೊಂಡು ಬರೆಯೋಕ್ಕೆಲ್ಲ ಹೋಗ್ತಾಯಿದ್ವಿ. ಸಮಾಜವಾದ ಅಂದರೆ ಸೋಷಿಯಲಿಸ್ಟ್ದು ಒಂದು ಚಿಕ್ಕ ಅನಂತಕುಮಾರ್ ಅಂತ ಒಬ್ಬರು, ಅನಂತರಾವ್ ಅಥವಾ ಅನಂತಕುಮಾರ್ ಅಂತ ಅವರು ವಕೀಲರಿದ್ದು, ಅವ್ರ ಮನೆ ಪಕ್ಕದ ಒಂದು ಚಿಕ್ಕ ಇದು, ಅದರಲ್ಲಿ ಯಾವಾಗಲೂ ಕಾಗೋಡು ತಿಮ್ಮಪ್ಪನವರು, ಬಂಗಾರಪ್ಪನವರು, ಶಾಂತವೇಲಿ ಗೋಪಾಲ್ಗಳು ಅಲ್ಲೆಲ್ಲ ಬಂದು ಹೋಗೋದು, ಅದೆಲ್ಲ ಚಿಕ್ಕ ಹುಡುಗಿರುತ್ತೆ ನೋಡಿ. ನಮ್ಮಲ್ಲಿ ಮುಟ್ಟಿಡಿ ಸುಣ್ಣದಲ್ಲಿ ಇದು ಬರೆದ್ಬಿಟ್ಟು ಗೋಡೆ ಮೇಲೆ ಈಗೇನು ಗ್ರಾಫಿಟಿ ಅಂತ ಕರಿತೀವಿ ಅದೆಲ್ಲ ಬರ್ಸೋರು ನಮ್ಮ ಹತ್ರ, ಓಟು ಕೊಡಿ ಅಂತ ಇದೆಲ್ಲ ಬರ್ಸೋರು. ಈ ಥರದ್ದೆಲ್ಲ ಒಂದು ಇಷ್ಟೆಲ್ಲ ಮಜಾ ಇತ್ತು. ಅದಾದಮೇಲೆ ನನಗೆ ಆರ್ಕೆಸ್ಟ್ರದಲ್ಲಿದ್ದೆ ನಾನು. ಹೌದಾ? ಯಾವ ಆರ್ಕೆಸ್ಟ್ರಾ? ಹೇಳ್ತೀನಿ, ಸಂಗಮ್ ಆರ್ಕೆಸ್ಟ್ರಾ ಅಂತ ಸಾಗರದಲ್ಲಿತ್ತು. ಅದಾದಮೇಲೆ ಈಗ ನಮ್ಮ ಅಜನೀಶ್ ಲೋಕನಾಥ್ ಇದ್ದಾನಲ್ಲ, ಅಜ್ಜು, ಅವನು ನಮ್ಮ ತೊಡೆ ಮೇಲೆಲ್ಲ ಕೂತು ಬೆಳೆದವನು. ಅವನು ಅವ್ರ ಅಪ್ಪ ಲೋಕನಾಥ್ ಅಂತ ಒನ್ ಆಫ್ ದ ಬೆಸ್ಟ್ ಸಿಂಗರ್, ಆ್ಯಕ್ಚುಲಿ ಒಳ್ಳೆ ಕಂಪೋಸರ್ ಅವರಪ್ಪ ಆ್ಯಕ್ಚುಲಿ. ಆಗ ನಾವು ಅವಾಗ ನನ್ನ ಮಿಮಿಕ್ರಿನ ನೋಡಿ ನಾನು ಆ್ಯಕ್ಚುಲಿ ಸೌಂಡ್ ಆಫ್ ಮ್ಯೂಸಿಕ್ಕಿಗೆ ಓಡಿ ಬಂದಿದ್ದೆ. ಇಲ್ಲಿದ್ದೆ ಸೌಂಡ್ ಆಫ್ ಮ್ಯೂಸಿಕ್ ಗುರು ಅವ್ರ ಜೊತೆ ಒಂದೂವರೆ ವರ್ಷ ನಂಗೆ ಮನೆ ಕೊಟ್ಟಿದ್ದೆ. 18 ಕ್ರಾಸ್ ಜಿಯೋ ಹೋಟೆಲ್ ಇದೆಯಲ್ಲ, ಅಲ್ಲಿ ಸಂಧಿಯಲ್ಲಿ ಒಂದು ಇದಿದೆ 18 ಕ್ರಾಸ್. ನಾನು ಈ ಡ್ರಮ್ಮರ್ ದೇವ ಎಲ್ಲ ಅಲ್ಲಿ ನಾನು ಚಿಕ್ಕ ಹುಡುಗ ಅವಾಗ. ನಾನು ಸೌಂಡ್ ಆಫ್ ಮ್ಯೂಸಿಕಲ್ಲಿ ಇದ್ದೀನಿ 1990 ಓಕೆ. ಇಲ್ಲ, ನಂದು ಇದೆ 86-87. ನಾನು ಅವಾಗೆಲ್ಲ ತಾಳೆ ಹೂವಗೆದೆಯಿಂದ ಅಂತೆಲ್ಲ ಡ್ಯಾನ್ಸ್ ಮಾಡಿಸೋರು. ಆಮೇಲೆ ಡಬ್ಬ ಎತ್ತಿದ್ದೆ. ಆಮೇಲೆ ಇದರಲ್ಲಿ ಬೋರ್ಡ್ ಬರೆಯೋದು, ಯಾವುದೋ ಚಿಕ್ಕದು ಗಿಟಾರ್ ಇದು, ಅವರು ಅವೆಲ್ಲ ತಗಡಿನ ಡಬ್ಬ ಅಲ್ಲ, ಕಾಂಗೋ ಅದು ಇದು ಎಲ್ಲದಕ್ಕೂ ನನ್ನ ಹತ್ರ ಒಂದು ಪೆನ್ನು. ನಾನು ಅವಾಗೆಲ್ಲ ಕಲ್ತ್ಬಿಟ್ಟಿದ್ನಲ್ಲ, ನಮ್ಮ ಈ ನಾಟಕದವರು, ನಮ್ಮ ಗುರುಗಳು ಗಾಯಕ್ವಾಡು, ಪ್ರಕಾಶ್ ಅವರು, ಅವ್ರ ಹತ್ರ ಎಲ್ಲ ಬರ್ಕೊಡೋದು. ಆಮೇಲೆ ಸೌಂಡ್ ಮೈಸ್ ನೋಡ್ರೆ ಇದನ್ನೆಲ್ಲ ಎತ್ತಿಡೋದು, ಸಾಮಾನು ಎತ್ತಿಟ್ಟು ಕಳಿಸೋದು. ಅವಾಗ ಗೋಪಾಲಣ್ಣ ಅಂತ ಮೈಕ್ ಸಿಟ್ಟನ್ನ ಗೋಪಾಲಣ್ಣ, ಮಾರುತಿಗೆ ಮಾರುತಿ ಗಿಟಾರಿಸ್ಟ್ ಮಾರುತಿ, ಸ್ಯಾಕ್ಸೋಫೋನ್ ನಾಗರಾಜ, ಕಾಶಿ, ಆಮೇಲೆ ಮುರಳಿ ಅಂತ ತೀರ್ಕೊಂಡ್ರು ಸಿಂಗರು. ಒಂದು ಸ್ವಲ್ಪ ನೋಡೋಕ್ಕೆ ತೆಳ್ಳಗಿನ ಕಮಲಾಸನ್ ಥರ ಇದ್ರು, ಹಾಡ್ತಾ ಇದ್ರು. ಆಮೇಲೆ ಚೆನ್ನಾಗಿ ಮಂಜುಳಾ ಗುರುರಾಜ್ ಅವರೆಲ್ಲ ಇದು ಗುರು ಅವರು ನಾನು ತುಂಬ ಚೆನ್ನಾಗಿ ನೋಡ್ಕೊಂಡು ಪಾಪ ತುಂಬ ಈಗಲೂ ನಾನು ಆರ್ಕೆಸ್ಟ್ರಾ ಬಂದಾಗ ಲೋಕನಾಥ್ ಗುರು ಅವರು, ಮೈಸೂರು ಮೋಹನ್, ನಾನು ಮೈಸೂರು ಮೋಹನ್ಗೆ ಲೋಕನಾಥ್ ಅವ್ರ ಜೊತೆ ಹೋದೆ. ಲೋಕನಾಥ್ ಅವ್ರು ಮನೆಯಲ್ಲೇ ಇರ್ತಿದ್ದೆ ನಾನು ಭದ್ರಾವತಿಯಲ್ಲಿ. ಮೈಸೂರು ಮೋಹನ್ ಆರ್ಕೆಸ್ಟ್ರಾ ಮಿಮಿಕ್ರಿ ಮಾಡಿ ನಾನು ತುಂಬ ಫೇಮಸ್. ಅರುಣ್ ಕುಮಾರ್ ಅಂದರೆ ನೀವು ನಂಬ್ತೀರಾ, ಯಶಸ್ಸು ಕೆಲಸ ಈಗೆಲ್ಲ ನನ್ನ ಕೆಲಸರಿಗೆಲ್ಲ ಹೀರೋಗಳನ್ನ ಹಿಂಗೆ ಎತ್ತಿದ್ದು ಮಾಡಿದರೆ ನೀವು ಲಿಟ್ರಲಿ ನಾನು ಅಷ್ಟೊಳ್ಳೆ ಮಿಮಿಕ್ರಿ ಆರ್ಟಿಸ್ಟ್ ಆಗಿದ್ದೆ. ನಾನೊಬ್ಬ ಆ್ಯಕ್ಟರ್ ಆಗ್ಬೇಕಾದ್ರೆ ಕಾರಣ ಹೇಳೋದು, ಇಮಿಟೇಷನ್ ಕಡಿಮೆ ಮಾಡೋದು ಬೇಕು, ಅದೇ ಇದಾಗ್ಬೋದು, ಆ್ಯಕ್ಟಿಗೆ ತುಂಬ ಎಫೆಕ್ಟ್ ಮಾಡುತ್ತೆ ಅಂದಮೇಲೆ ನಾನು ಬಿಟ್ಟೆ. ನನ್ನನ್ನು ಹೊತ್ಕೊಳ್ಳೋರು ಜನ ಹಿಂಗೆ ಶಿವಮೊಗ್ಗದ ದುರ್ಗಿಗುಡಿ, ಭದ್ರಾವತಿ, ತರೀಕೆರೆ, ಎಲ್ಲಿ ಹೋಗ್ತೀನಿ ಅರುಣ್ನ ನಾನು ಏನೇನೋ ಮಾಡ್ತಿದ್ದೆ. ಚಾಪ್ಲಿನ್ ಮಾಡ್ತಿದ್ದೆ, ಮಿಕ್ಕಿ ಮೌಸ್ ಮಾಡ್ತಾಯಿದ್ದೆ, ಏನೇನೋ ಕ್ರಿಯೇಟ್ ಸ್ಪಾಂಟೇನಿಯಸ್ ಆಗಿ ಏನೇನೋ ಕ್ರಿಯೇಟ್ ಮಾಡ್ತಿದ್ದೆ. ಅದೊಂದು ಆರ್ಕೆಸ್ಟ್ರಾದ ಯುಗ. ಲೋಕನಾಥ್ ಅವರು ನಿಜವಾಗ್ಲೂ ಅವ್ರಿಗೂ ನನ್ನ ಅದೇ ಹೇಳಿದ್ನಲ್ಲ ನಿಮಗೆ, ಇವತ್ತು ಏನೇ ಹೆಸರು ಬಂದರೂ ಇವರೆಲ್ಲರಿಗೆ ಸಲ್ಲಬೇಕದು. ಎಸ್, ಅವರು ಅಜ್ಜುನೂ ಅಷ್ಟೇ. ಅಜ್ಜು ಪಾಪ ಪುಟಾಣಿ ಹುಡುಗ, ಬಟ್ ಯಾವಲ್ಲ ಆರ್ಕೆಸ್ಟ್ರಾ ಇದ್ರೊಳಗೆ ಯಾವಲ್ಲೂ ಕ್ರಿಕೆಟ್ ಆಡೋಕೆ ಹೋಗೋನು, ಅವ್ರ ಅಪ್ಪ ಬೈಯೋರು, ಹೊಡಿತೀನಿ ಅಂತ ಹೇಳಿ. ಅವ್ರು ತುಂಬ ಒಳ್ಳೆ ಮ್ಯೂಸಿಷಿಯನ್. ಬಟ್ ಅದೇ ಹೇಳಿದಲ್ಲ ನಿಮಗೆ, ಬೆಳಕನ್ನು ಕಾಣದ ಎಷ್ಟೋ ಕಲಾವಿದರು ಅದಾಗ. ಬೆಳಕನ್ನು ಅಂದರೆ ಪಾಪ ಅವ್ರು ಅಲ್ಲಲ್ಲೇ ಉಳಿದ್ಬಿಟ್ರು. ಸೌಂಡ್ ಆಫ್ ಮ್ಯೂಸಿಕ್ಕು, ತರೀಕೆರೆ ನೇಮಿಚಂದ್ ಜೈನು, ಆಮೇಲೆ ರಾಜ್ ಮೆಲೋಡೀಸ್ ಅಂತ ಗೊತ್ತಿರ್ಬೋದು ನಿಮಗೆ, ಚಿಂದೋಡಿ ಲೀಲಾ ಅವರ ಮನೆತನದವ್ರದ್ದು. ಅಲ್ಲಿ ತ್ರಿವೇಣಿ ಅಂತ ಆ್ಯಕ್ಟರ್ಸ್ ಇದ್ದರು. ನಾನು ಅಲ್ಲಿ ಮಿಮಿಕ್ರಿ ಹೋಗ್ತಿದ್ದೆ. ಆಮೇಲೆ ಕಂಪ್ನಿ ನಾಟಕಗಳಲ್ಲಿ ಮಿಮಿಕ್ರಿ ಕರೆಯೋರು ನನ್ನನ್ನು. ನಾನೇನೋ ವರ್ಲ್ಡ್ ವಾರು ಇದು ಎಲ್ಲ ಮಾಡ್ತಾಯಿದ್ದೆ. ಹೆಲಿಕಾಪ್ಟರು ಹೋಗೋದು, ಇದಾಗೋದು, ಬ್ಲಾಸ್ಟ್ ಆಗೋದು, ಅದೆಲ್ಲ ಭಾಳ ಮಜವಾಗಿರೋದು. ಅದೆಲ್ಲ ಈಗ ಬೇಡ, ಆದರೆ ಆ ಥರದ್ದು ಏನೇನೋ ಕ್ರಿಯೇಟ್ ಮಾಡ್ತಾಯಿದ್ದೆ. ಚಾಪ್ಲಿನ್ ಥರ ಹಾಕೊಂಬರ್ತಾಯಿದ್ದೆ. ಆಮೇಲೆ ನಿಮಗೆ ಸಿಲ್ವಸ್ಟರ್ ಸ್ಟಾರ್ ಇದು ಅವಾಗ ಇಂಗ್ಲೀಷ್ ಬರ್ತಿರಲ್ಲ, ಅದು ಇದು ಮಾಡೋದು ಒಂಥರ ಭಾಳ ಚೆನ್ನಾಗಿತ್ತದು. ಹಾಗೆ ಜನ ಪ್ರೀತಿಸ್ತಾ ಇದ್ದಿದ್ದು, ಜನ ಇದು ಮಾಡೇ ಮಜಾ ಅದೊಂಥರ. ಅದಾದಮೇಲೆ ನನಗೆ ರಂಗಾಯಣದ ಎಂಟ್ರಿ. ನಾನು ಇಕ್ಬಾಲ್ ಅಹಮದ್ ಅಂತ ನನ್ನ ಗುರುಗಳು, ಗುರುರಾವ್ ಬಾಪಟ್ಟು ಅಂದರೆ ನಾನು ಉದಯ ಕಲಾವಿದರು ಅನ್ನೋದು ಭಾಳ ದೊಡ್ಡ ಹೆಸರು ರಂಗಭೂಮಿಯಲ್ಲಿ, ಅಂದರೆ ಹವ್ಯಾಸ ರಂಗಭೂಮಿಯಲ್ಲಿ. ವಿನೋಬ ಕಲಾವಿದರನ್ನ ಸದಾಶಿವ ಸಾರು, ಶ್ರೀನಿವಾಸ್ ಸಾರು, ಗುರುರಾವ್ ಬಾಪಟ್ಟು, ನಮ್ಮ ವಿಜಯವಾಮನ್ ಸಾರು, ಅಂದರೆ ಇಡೀ ಉದಯ ಕಲಾವಿದರ ಟ್ರೂಪ್ ಇರ್ಬೋದು, ಸತೀಶಣ್ಣ ಅಂತ, ಇವರೆಲ್ಲರ ಜೊತೆ ಇದ್ದಿದ್ದು. ಆಮೇಲೆ ಅಲ್ಲಿಂದ ಸೀದಾ ಪಟ್ಟಿಂಗರ್ ಪ್ರಸನ್ನ ಅಂತ ಒಂದು ನಾಟಕ ಮಾಡಿದ್ದು ಮೌಲ್ಯಾರದು, ಅದರ ಮೂಲಕ ನಾನು ಫೇಮಸ್ ಆಗಿದ್ದು. ಅದನ್ನು ನೋಡಿದಂಥ ಜೋಶಿ ಮತ್ತು ಬೇವಿಕಾರಂತ, ಆಮೇಲೆ ಇಕ್ಬಾಲ್ ಅಹಮದ್ ಅಂತ ನನ್ನ ಗುರುಗಳು, ಅವರು ಹೇಳಿ ರಂಗಾಯಣಕ್ಕೆ ನಾನು ಎಂಟ್ರಾಗಿದ್ದು. ನಾನು ನಾನು ಚೆನ್ನಾಗಿ ದುಡಿತಿದ್ದೆ, ಈ ಮಿಮಿಕ್ರಿಗೆ ಹೋಗ್ತಿದ್ದೆ, ಸೈನ್ ಬೋರ್ಡ್ ಬರೀತಿದ್ದೆ. ನಮ್ಮ ಮನೆ ಒಂದು ಸ್ವಲ್ಪ ಕಷ್ಟ ಇರೋದ್ರಿಂದ ನಾನೇ ಎಲ್ಲ ಮೇಂಟೈನ್ ಮಾಡ್ತಾಯಿದ್ದೆ. ರಪಕಂತ ಕಟ್ಟಾಯಿದ್ದು ನಾನು. ಆಮೇಲೆ ಶಿಫ್ಟೆಡ್ ಟು ಥಿಯೇಟರ್, ರಂಗಾಯಣಕ್ಕೆ ಹೋದೆ. ಟರ್ನಿಂಗ್ ಪಾಯಿಂಟ್. ಅಲ್ಲಿಂದ ರಂಗಾಯಣದಲ್ಲಿ ಕಾರಂತರು,
ರಂಗಾಯಣರಿಗೂ, ನಾನು, ಮಂಡ್ಯ ರಮೇಶ, ಮೈಮ್ ರಮೇಶು, ಹುಲಗಪ್ಪ ಕಟ್ಟಿಮನಿ, ಮಂಡ್ಯ ರಮೇಶ್ ಮಿಸ್ಸಸ್ಸು ಮಂಗಳ, ನಾವೆಲ್ಲರೂ ಒಂದು ಅದಂತೂ ಫ್ಯಾಂಟಾಸ್ಟಿಕ್. ನಾನು ಹೇಳೋದು ಎಜುಕೇಷನ್ ಹಂಗಿರಬೇಕು ರಂಗಾಯಣ ಥರ. ಅಂದರೆ ನಾವಿದ್ದಾಗ ಕಾರಂತ ಹೇಗೆ ನಮಗೆ ಸಾಹಿತ್ಯ ಇರ್ಬೋದು, ಈ ಕಡೆ ನಿಮಗೊಂದು ಎಕ್ಸಸೈಸ್ ಇರ್ಬೋದು, ಒಂದು ಯೋಗ ಇರ್ಬೋದು. ಯಾಕೆ ಒಬ್ಬ ನಟ ಎಲ್ಲವನ್ನ ರಂಗಭೂಮಿಯಲ್ಲಿ, ಅವ್ರ ಸಿನಿಮಾ ಅಂತ ಹೇಳ್ತಿಲ್ಲ, ನೀವು ಯಾವತ್ತೂ ಒಬ್ಬ ರಂಗಭೂಮಿಯವನಾಗಬೇಕಾದ್ರೆ ನೀನು ಎಲ್ಲ ಕೆಲಸ ಮಾಡಬೇಕು. ಟಾಯ್ಲೆಟ್ ತೊಳೆಯೋದ್ರಿಂದ ಹಿಡಿದು ಲೈಟ್ ಕಟ್ಟೋದ್ರಿಂದ ಹಿಡಿದು ನಿಂಗೆಲ್ಲ ಗೊತ್ತಿರಬೇಕು. ರಂಗಭೂಮಿ ಯಾವ ಕ್ಷಣದಲ್ಲಿ ನಿಮಗೆ, ಅಂದರೆ ರಂಗಭೂಮಿಯಲ್ಲಿ ಬರೀ ಸ್ಟೇಜ್ ಮೇಲೆ ಅಷ್ಟೇ ನಿನ್ನ ಪಾತ್ರಗಳನ್ನು ವಹಿಸ್ಕೊಳ್ಳೋದಲ್ಲ, ಸ್ಟೇಜಿನ ಹೊರಗೆ ಒಂದು ಟಿಕೆಟ್ ಮಾರೋದಿರ್ಬೋದು, ಒಂದು ಅನೌನ್ಸ್ಮೆಂಟ್ ಇರ್ಬೋದು. ನಾನು ಹೋಗ್ತಾ ಇದ್ದೆ ಗುಬ್ಬಿ ಕಂಪ್ನಿಗೆ ಅನೌನ್ಸ್ಮೆಂಟ್, ಜಗಜಗಿಸುವ ರಂಗಮಂಟಪದಲ್ಲಿ ನೋಡಲು ಮರೆಯದಿರಿ ಕಲಾಭಿಮಾನಿಗಳೇ, ಕಲಾ ರಸಿಕರೇ, ಇಂದು ನಾಟಕ ಯಡೇರು ಸಿದ್ಧಲಿಂಗೇಶ್ವರ ನಾಟಕವನ್ನು ನೋಡಲು ಮರೆಯದಿರಿ ಕಲಾಭಿಮಾನಿಗಳೇ, ಕಲಾ ರಸಿಕರೇ ಅಂತ ಹಿಂಗೆಲ್ಲ ಒಂದು ಅನೌನ್ಸ್ಮೆಂಟು, ಲಾಟಿ ಟಿಕೆಟ್ ಅನೌನ್ಸ್ಮೆಂಟಿಗೆ ಹೋಗ್ತಿದ್ದೆ. ಈ ಥರದ್ದೆಲ್ಲ ಮಜಾ. ಅಂದರೆ ರಂಗಾಯಣ ಒಂಥರ ನಮ್ಗೆ ಆ ಥರ ಬೆಳೆಸಿದ್ರು. ನಿಮಗೆ ಅಲ್ಲಿ ದಿನಚರಿ ಹೇಳಿ ಹೇಗಿತ್ತು ಅಂದರೆ, ಅಲ್ಲ, ಬೆಳಿಗ್ಗೆ ನಾವು 5 ಗಂಟೆಗೆ ಹೇಳಬೇಕು, 6 ಗಂಟೆ ಕರೆಕ್ಟಾಗಿ ಯೋಗ ಆದ ತಕ್ಷಣ ವಾಯ್ಸ್ ಎಕ್ಸಸೈಸು, ವಾಯ್ಸ್ ಹೆಂಗಿರಬೇಕು, ಯಾವ ಥರ ಇದಾಗಬೇಕು. ಅದಾದಮೇಲೆ ನಿಮಗೆ 9 ಗಂಟೆ ಯೋಗ ನರಸಿಂಹನವ್ರು ಬರೋರು ನಿಮಗೆ ಕಂಪ್ನಿ ನಾಟಕದ ಹಾಡುಗಳನ್ನು, ಅಂದರೆ ವಾಯ್ಸಿಗೆ ಬೇಕಾಗಿರುವಂಥ ಅಡುವುಗಳನ್ನು ಹೇಳ್ಕೊಡೋರು. ಅಂದರೆ ಅವರು ತುಂಬ ಒಳ್ಳೊಳ್ಳೆಯ ಕಂಪೋಸಿಷನ್ ಮಾಡೋರು. ಅಡುವು ಅಂದರೆ ನಿಮಗೆ ಒಂದು ಭಾಗ ಅದು. ಈಗ ನಿಮಗೆ ಈಗ ಕಂಪ್ನಿ ನಾಟಕದಲ್ಲಿ ನಿಮಗೆ ಕಂದ ಪದ್ಯಗಳು ಅಂತ ಬರುತ್ತೆ, ಕಂದ ಹೇಳೋದು. ಈಗ ರಾಜ್ಕುಮಾರ್ ಹೇಳೋ, ಸಿಗಿವೆಂ ಕ್ಷಣದಲ್ಲಿ ನಿನ್ನ ನಾಮ್ ಎಲ್ಲಿ ಹೋದರೇನು, ನಿನ್ನ ಉಳಿಸೆನು ದಾನವೇಂದ್ರನಾದ ನನ್ನ ಕೆಣಕಿದ ಉದೋನ್ಮತ್ತ ಧೂಳ ದುಷ್ಟ ಧೂರ್ತ. ಅಂದರೆ ಈ ಎಕ್ಸ್ಪ್ರೆಷನ್ ಹೆಂಗೆ ಬರಬೇಕು, ಸಿಗಿವೆಂ ಕ್ಷಣದಲ್ಲಿ ನಿನ್ನ ನಾಮ್ ಎಲ್ಲಿ ಹೋದರೇನು, ನಿನ್ನ ಉಳಿಸೆನು ದಾನವೇಂದ್ರನಾದ ನನ್ನ ಕೆಣಕಿದ ಉದೋನ್ಮತ್ತ ಧೂಳ ದುಷ್ಟ ಧೂರ್ತನೇ ಅನ್ನೋ ಹೆಂಗಿರಬೇಕು. ಕಂಪ್ನಿ ನಾಟಕದಲ್ಲಿ ಯಾಕೆ ನಾವು ಅಷ್ಟು 1000 ಜನಕ್ಕೂ ಅವ್ರಿಗೆ ರೀಚ್ ಆಗಬೇಕು, ಅವಾಗ ಎಕ್ಸಾಗ್ರೇಟಿವ್ ಆ್ಯಕ್ಟಿಂಗ್ ಹೆಂಗಿರಬೇಕು. ಅದೇ 10 ಜನ ಕೂತಾಗ ಕಾರಂತರದನ್ನ 10 ಜನ ಕೂತಾಗ ನಿನ್ನ ಆ್ಯಕ್ಟಿಂಗ್ ಹೆಂಗಿರಬೇಕು. 100%. ಅದೇ ಕ್ಯಾಮ್ರಾ ಮುಂದೆ ಆದಾಗ ನೀವು 0 ಅಂದರೆ ನಿಮಗೆ ಎಷ್ಟು ಬೇಕು, ಕ್ಯಾಮ್ರಾ ನಿಮ್ಮ ಹತ್ರ ಬರುತ್ತೆ ಅಲ್ವಾ. ಥಿಯೇಟ್ರಲ್ಲಿ ನಾವು ಅಷ್ಟು ಜನಗಳ ಮಧ್ಯೆ ಇದ್ದಾಗ ನೀವು ಎಲ್ಲವೋ ಪಾಂಡವನೇ ಅಥವಾ ಏನೆಂದು ತಿಳಿದಿದ್ದೀಯೇ, ನಾನು ಆಡುವ ನುಡಿಗಳನ್ನು ನೀನು ಕೇಳ್ತಿದ್ದೀಯೇ ಅಂತ ಹೇಳಲೇಬೇಕಾಗತ್ತೆ. ನಾನು ಆಡುವ ನುಡಿಗಳನ್ನು ನೀನು ಕೇಳ್ತಿದ್ದೀಯಾ ಅಂತ ಹೇಳೋದಕ್ಕೆ ಆಗಲ್ಲ. ಈಗ ಅದನ್ನೇ ರಾಜ್ಕುಮಾರ್ ಅವರು ಮಾಡಿದ್ದಾರೆ, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ನಿಮಗೆ ಓಹೋ ಅವ್ರು ಜೋರು ಕೂಗಿಲ್ಲ, ಓಹೋ ನೀನು ಮಣಿಪುರದ ಅರಸು, ಅದೇ ನಾಟಕ, ಓಹೋ ನೀನು ಮಣಿಪುರದ ಅರಸು ಬಬ್ರವಾಹನ, ನಮ್ಮವರು ನಿಮ್ಮ ಆಸ್ಥಾನಕ್ಕೆ ಬಂದಾಗ ನೀನೇನಂದೇ ಅನ್ನೋದನ್ನು ರಾಜ್ಕುಮಾರ್, ನಮ್ಮ ಆಸ್ಥಾನಕ್ಕೆ ಬಂದಾಗ ನೀನೇನಂದೆ ಅಂದರೆ, ಅಯ್ಯೋ ಅದೇ ಆ ವೆರೈಟಿ. ಅದಕ್ಕೆ ನಾನೀಗ ವರ್ಕ್ಶಾಪೆಲ್ಲ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಅಂದರೆ ಆ್ಯಕ್ಟಿಂಗ್ ಅಂದರೆ ಒಂಥರ ತಪ್ಪಸಿನ ಥರ ಹೆಂಗೆ ಮಾಡೋಕ್ಕಾಗುತ್ತೆ. ಅಂದರೆ ಆ್ಯಕ್ಟಿಂಗ್ ಹೇಳ್ಕೊಡೋಕೆ ಬರಲ್ಲ, ಸತ್ಯ ಹೇಳ್ತೀನಿ. ಆ್ಯಕ್ಟಿಂಗನ್ನು ಹೇಳ್ಕೊಡೋಕೆ ಬರಲ್ಲ, ನಿಮಗೆ ಪಾತ್ ತೋರಿಸ್ಬೋದು ಅಷ್ಟೇ. ನಿಮಗೆ ಅದರ ಎಕ್ಸಸೈಸಸ್ಸು ಹೇಗಿರಬೇಕು, ಹೇಗೆ ಇದನ್ನು ಮಾಡಬೇಕು ಅಂತ. ಆ್ಯಕ್ಟಿಂಗ್ ಜಗತ್ತಿನಲ್ಲಿ ಯಾರು ಹೇಳ್ಕೊಡ್ತೀನಿ ಅಂತಿದ್ರೆ ನಾನು ಅದನ್ನು ಒಪ್ಪೋದೇ ಇಲ್ಲ. ಅದೇ ಆ್ಯಕ್ಟಿಂಗ್ ನಿಮ್ಮನ್ನು ಗೈಡ್ ಮಾಡ್ಬೋದು, ನೀವು ಅದನ್ನು ತೊಗೋಬೇಕಷ್ಟೇ. ತೊಗೊಂಡು ನಿಮ್ಗೆ ಹೆಂಗೆ ಬೇಕೋ ಅದು ನಿಮ್ಮೊಳಗಿಂದ ಆಚೆಗೆ ಹೇಗೆ ಬರುತ್ತೆ. ಈಗ ಪೇಂಟಿಂಗ್ ಇದೆಯಲ್ಲ, ಬೇಸಿಕ್ ನಿಮ್ಗೆ ಲೈನ್ಸು ಸ್ಕೆಚಸ್ ಹೇಳ್ಕೊಡ್ಬೋದು. ಪೇಂಟಿಂಗ್ ಅಂದರೆ ನಾನು ಹೇಳೋದು ಅದನ್ನು ಡ್ರಾಯಿಂಗ್ ಅಂತ ಕರೀತಾರೆ, ಜಸ್ಟ್ ನಾಟ್ ಅ ಪೇಂಟಿಂಗ್. ಡ್ರಾಯಿಂಗ್ ಬೇರೆ, ಪೇಂಟಿಂಗ್ ಬೇರೆ, ಪರ್ಫಾರ್ಮೆನ್ಸ್ ಬೇರೆ, ಆ್ಯಕ್ಟಿಂಗ್ ಬೇರೆ. ಆ್ಯಕ್ಟಿಂಗ್ ಬೇರೆ, ಬೀಯಿಂಗ್ ಬೇರೆ. ಒಬ್ಬೊಬ್ಬ ಈಗ ಬೀಯಿಂಗ್, ಈಗ ಅಂದರೆ ನಿಮಗೆ ಈಗ ಸ್ಟಾನ್ಸೋವಸ್ಕಿ ಅನ್ನೋನು ಆಳುವಾಗ ಒಂದು ಪಾತ್ರವನ್ನು ಹೆಂಗೆ ಮಾಡಬೇಕು, ಅದರ ಬಾಡಿ ಲ್ಯಾಂಗ್ವೇಜ್ ಹೆಂಗಿರಬೇಕು, ಅದು ಟೋನಲ್ ಕ್ವಾಲಿಟಿ ಅದು ಎಲ್ಲವೂ ಒಂದು ಫಿಲಾಸಫಿನ. ಆದರೆ ಎಲ್ಲವೂ ನಟನೆಗಾಗಿ ಅವರವರು ಕಂಡಿಡಿದಂಥ ಸಿದ್ಧಾಂತಗಳು. ನಮಗೆ ಕಾರಂತರು ಒಂಥರ ಹೇಳ್ಕೊಡ್ತಾರೆ, ನಮಗೆ ಪ್ರಸನ್ನ ಅವರು ಇನ್ನೊಂದು ಥರ ಹೇಳ್ಕೊಡ್ತಾರೆ. ಪ್ರಸನ್ನ ಒನ್ ಆಫ್ ದ ಗ್ರೇಟೆಸ್ಟ್ ಡೈರೆಕ್ಟರ್ ನಮ್ಮಲ್ಲಿ. ಇವತ್ತು ಹಿಂದಿಯ ಮಹಾನ್ ನಟಗಳೆಲ್ಲ ಅವರ ಇದರಲ್ಲಿ ನಟಿಸಿದ್ದಾರೆ, ಯಾರೇ ಇರ್ಬೋದು. ಕಾರಂತರು ಜೊತೆಯಲ್ಲಿ ನಿಮಗೆ ಶಬನಾ ಆಜಮಿ ಇರ್ಬೋದು, ನಸೀರುದ್ದೀನ್ ಶಾ ಇರ್ಬೋದು, ಅವರೆಲ್ಲರೂ ಇದಾದಂಥವ್ರು. ಅಂದರೆ ಕಾರ್ನಾಟಕದ್ದೇ ಒಂದು ವಿಷನ್, ಅಂದರೆ ಒಬ್ಬೊಬ್ಬರಿಗೆ ಒಂದಂತ. ಆದರೆ ಬೇಸಿಕ್ ಆ್ಯಕ್ಟಿಂಗ್ ಯಾರೂ ಹೇಳ್ಕೊಡೋಕೆ ಬರಲ್ಲ. ಆ್ಯಕ್ಟಿಂಗನ್ನು ಹೇಗೆ ಮಾಡಬಹುದು ಅನ್ನೋದ್ರ ಬಗ್ಗೆ ನಿಮಗೊಂದು ಇದು ಕೊಡ್ಬೋದು. ನಾವು ಅಭಿನಯ ತರಬೇತಿ ಅಂತ ಏನು ಕರಿತೀವಲ್ಲ, ತರಬೇತಿ ಅಂದರೆ ಅಭಿನಯವನ್ನು, ಅದು ನೀವು ಈಗ ನಾನು ಹೇಳಿದ್ನಲ್ಲ, ಈಗ ನಿಮಗೊಂದು ಅಬ್ಸರ್ವೇಷನ್ ಬೇಕಾಗುತ್ತೆ, ನಿಮ್ಮ ಲೈಫೇ ಹೇಳ್ಕೊಡುತ್ತೆ. ಈಗ ನಿಮಗೆ ಒಂದು ಅಳು ಬರಬೇಕು ಅಂದರೆ ಅಳೋದನ್ನು ಎಕ್ಸಸೈಸ್ ಮಾಡ್ಸೋಕ್ಕಾಗಲ್ಲ. ಆದರೆ ಅದಕ್ಕೊಂದು ಎಕ್ಸಸೈಸ್ ಇದೆ, ಅದು ಏನು ಅಂದರೆ ಅದು ನಿಮ್ಮೊಳಗೆ ನೀವು ಹುಡುಕಾಡುವ
ಆ ಪೇಯ್ನಿನ ಸಂಗತಿಗಳು ನಿಮ್ಮೊಳಗೆ ಏನಾಗಿರ್ಬೋದು, ಯಾಕೆ ಅಂಥ ಸಿಚುಯೇಷನ್ ನೀವು ಎದುರಿಸಿದ್ರೆ ನೀವು ಹೆಂಗಿದ್ರಿ ಅನ್ನೋದು ಫಾರ್ಮುಲಾ ಟು ಟೇಕ್ ದಟ್. ಎಸ್. ಆಮೇಲೆ ಅದನ್ನು ಇದು ಮಾಡೋದು ಒಂದು ಸೈನ್ಸೇ. ಮತ್ತು ನಟನೆ ನಿಮಗೆ ಯಕ್ಷಗಾನದಲ್ಲಿ ನಟನೆನ ಎಕ್ಸಾಗ್ರೇಟೆಡ್ ಅಲ್ವಾ, ಯಕ್ಷಗಾನದಲ್ಲಿ ಒಬ್ಬ ಕೀಚಕ ಅವನು ಕುಣಿಯೋದು, ಆ ಬಣ್ಣ ಅಂದರೆ ಅಲ್ಲಿಯವ್ರಿಗೆ ಕಾಣಿಸ್ಬೇಕಲ್ಲ, ಆ ಕಣ್ಣು ಇಷ್ಟೇ ಚಿಕ್ಕದು, ಆ ಬಣ್ಣದಲ್ಲಿ ಹಾಕಿ ಅವ್ರು ಹಿಂಗಂದ್ರೆ ಅಲ್ಲಿಯವನಿಗೆ ಕಾಣಿಸುತ್ತೆ ಅವನ ಎಕ್ಸ್ಪ್ರೆಷನ್ ಕೊನೆಯವನಿಗೆ. ಅದು ಅಂದರೆ ನಮಗೆ ಜಾನ್ ಮಾರ್ಟಿನ್ ಅಂತ ಟೀಚರ್ ಬಂದಿದ್ರು, ಅವರು ಅದನ್ನೇ 0 to 100% ಆ್ಯಕ್ಟಿಂಗ್ ಅಂತ. ಓಕೆ. 0 to 100. 0 ಅಂದರೆ ಈಗ ಅದೇ ಜಸ್ಟ್ ವಾಲ್ಯೂಮ್ ಥರ 0 to 100 ಈಗ ಇಲ್ಲೇ ಕೂತ್ರೆ ಹಾಯ್ ಅನ್ಬೋದು, ನೀವು ಅಲ್ಲೇ ಹಾಯ್ ಅನ್ನೋದು, ಆಮೇಲೆ ಹಾಯ್ ಅನ್ನೋದಕ್ಕೂ ವ್ಯತ್ಯಾಸ ಇರುತ್ತಲ್ಲ. ಅಂದರೆ ನಾನು ಹೇಳಿ ಸಿಂಪಲ್ ಅದು. ಇಷ್ಟೇ ಐ ಥಿಂಕ್ ಇದು ಅರ್ಥ ಆಗೋಗ್ಬಿಟ್ರೆ ಸೋ ಮಚ್. ಗೈಡೆನ್ಸ್ ಟು ಆ್ಯಕ್ಟಿಂಗ್ ಅಂತ ಬಂದಾಗ ಲಾಟ್ ಆಫ್ ಅಸ್ ನಮ್ಮನ್ನು ನೋಡ್ತಾ ಇದ್ದಾರೆ. ಬೇಸಿಕ್ಸ್ ಟು ಆ್ಯಕ್ಟಿಂಗ್, ಬಿಕಾಸ್ ಎಲ್ಲರೂ ಆ್ಯಕ್ಟರ್ಸ್ ಆಗ್ಬೋದು, ಬಟ್ ಕೆಲವ್ರು ಮಾತ್ರ ಜನಗಳಿಗೆ ಹತ್ತಿರ ಆಗೋದು. ಅದರಲ್ಲಿ ಎಲ್ಲೋ ಓದಿದ್ದೆ, ಮಾಸ್ಟರಿ ಈಸ್ ಅಬೌಟ್ ಏನು ಮಾಡ್ತಿರೋ ಅದನ್ನೇ ನೆನ್ನೆಗಿಂತ ಇವತ್ತು ನಾನು ಏನು ಚೆನ್ನಾಗಿ ಮಾಡಿದೆ ಅಂತ, ರಿಫೈನಿಂಗ್ ದಟ್ಸ್ ವೇರ್ ದ ಮಾಸ್ಟ್ರಿ ಕಮ್ಸ್ ಅಂತ. ಸೊ ನಿಮ್ಮ ಒಂದು ಅನುಭವದಲ್ಲಿ ರಿಫೈನಿಂಗ್ ದ ಆರ್ಟ್ ದಟ್ ಯು ನೋ, ಆ್ಯಕ್ಟಿಂಗ್ ಅಂತ ಬಂದಾಗ ಬೇಸಿಕ್ಸ್ ಹೇಗೆ ಅದನ್ನು ರಿಫೈನ್ ಮಾಡ್ತಾನೇ ಇರೋದು ಪ್ರತಿದಿನ ಅದೇ ಹೇಗೆ? ನೋಡಿ, ಆ್ಯಕ್ಟಿಂಗ್ ಅನ್ನೋದರಲ್ಲಿ ನಾನು ಕೂಡ ವಿದ್ಯಾರ್ಥಿನೇ. ನಾನು ಅಂದರೆ ಟೀಚರ್ ಆಗೋಕ್ಕೆ ಸಾಧ್ಯ ಇಲ್ಲ. ನಾನೇನು ಮಾಡೋದು, ನನ್ನ ಅನುಭವವನ್ನು ನಿಮ್ಮ ಜೊತೆ ಹಂಚ್ಕೊಳ್ಬೋದು, ಜೊತೆಗೆ ನಾನು ಕಂಡ ವಿಷಯಗಳ ನಿಮಗೆ ಹೇಳಿ ನೀವು ಅದರ ಒಂದು ಹೊಸತನವನ್ನು ಹುಡುಕೋದು ಒಂದು ರೀತಿಯ ಟೀಚಿಂಗ್. ಅದು ಟೀಚಿಂಗ್ ಅಂದರೆ ಇಬ್ಬರು ಒಟ್ಟಿಗೆ. ನಿಮಗೆ ಆರ್ಟ್ ಅನ್ನೋ ಫಾರ್ಮಲ್ಲಿ ಅದೇ ಇರೋದು, ಗುರುವೂ ಇಲ್ಲ ಶಿಷ್ಯನೂ ಇಲ್ಲ, ಕಲಿಕೆಯೇ ಗುರು. ಅಬ್ಬಾ, ಹೀ ಈಸ್ ದ ಗಾಡ್. ನಾನೇನು ಹೇಳ್ಬೋದು ಅಂದರೆ, ನಾನು ಇದ್ರ ಜೊತೆ ಹೆಚ್ಚು ಕಳೆದಿದ್ದೀನಿ, ಈ ಕಲಿಕೆಯನ್ನು ದೇವ್ರ ಜೊತೆ ಜಾಸ್ತಿ ಇದ್ದೀನಿ. ಅಂದರೆ ಕಲ್ತ್ಕೊಳ್ಳೋದ್ರು, ನೀನು ಸ್ವಲ್ಪ ಅದರಲ್ಲಿಲ್ಲ, ನೀನು ಜೊತೆ ಸೇರು, ನನಗೆ ಅವ್ರು ಏನು ಹೇಳ್ಕೊಟ್ರು ನಾನು ನಿನಗೆ ಹೇಳ್ಕೊಡ್ತೀನಿ, ಕೊನೆ ನೀನು ಕೇಳ್ಕೊ, ಅದು ನಿನಗೆ ಹೇಳ್ಕೊಡುತ್ತೆ. ಅಂದರೆ ಆ್ಯಕ್ಟಿಂಗ್ನ ನನ್ನ ಪ್ರಕಾರ ಕಲಿಕೆ ಜೊತೆ ಮಾತಾಡೋದು ನಾನು ಹೇಳಿದ್ನಲ್ಲ, ನಿಮ್ಮ ಅಬ್ಸರ್ವೇಷನು. ಆ್ಯಕ್ಟ್ರ್ ಆಗಬೇಕು ಅಂದರೆ ನಾನು ನಿಮಗೊಂದು ಪ್ರಶ್ನೆ, ಆ್ಯಕ್ಟ್ರ್ ಆಗಬೇಕು ಅಂತ ನಿಮಗೆ ಅನಿಸಿದರೆ ನೀವು ಏನು ಕಲಿಬೇಕು ಅನಿಸುತ್ತೆ? ಐ ಥಿಂಕ್ ಈಗ ನನ್ನ ವಾಯ್ಸ್ ಉಪಯೋಗಿಸೋದಂದರೆ ನನಗೆ ಗೊತ್ತು, ಇವಾಗ ನನಗೆ ಕೇಳತ್ತೆ ಅದನ್ನು ಹೆಂಗೆ ಏರಿಳಿತಗಳು, ಆದರೆ ನನ್ನ ಅಂಗಾಂಗಗಳು, ನನ್ನ ಬಾಡಿ, ಇದು ನನಗೆ ಕಾಣದೇ ಇರೋ ಪ್ರಪಂಚಕ್ಕೆ ಹೇಗೆ ಕಾಣುತ್ತೆ ಒಂದು ಅದನ್ನು ಹೇಗೆ ತೆಗಿಬೇಕು. ನೀವು ಹೇಳಿದ್ರಲ್ಲ, ಇದೆಲ್ಲದರಲ್ಲೂ ನಾವೆಲ್ಲ ಒಂಥರ ನೋಡೇನೆ ಅದು ಎಷ್ಟು ಕಲ್ತಿರ್ತೀವೋ ಹೀಗೆ ಅಂತ. ಅದನ್ನೇ ಈ ಡೆಫಿನೇಷನ್ ತುಂಬ ಕಷ್ಟ ಆ್ಯಕ್ಚುಲಿ ನನಗನ್ಸುತ್ತೆ. ಅಲ್ಲಲ್ಲ, ನನ್ನ ಪ್ರಕಾರ ಒಬ್ಬ ಆ್ಯಕ್ಟ್ರ್ ಆಗಬೇಕು ಅಂದರೆ ನಿಮಗೆ ಒಂದು ಬೇಸಿಕ್ಕು, ನಿಮ್ಮ ಜೀವನವನ್ನು ಫಸ್ಟ್ ಏನು ಗೊತ್ತಾ, ಜೀವನವನ್ನು ಪ್ರೀತಿಸೋದು ಫಸ್ಟ್ ಕಲಿಬೇಕು. ಕಲಿಕೆಯ ಮೂಲನೇ ನಿಮ್ಮ ಬದುಕು. ನನಗೆ ಬೀದಿಯೇ ಬೋಧಿ. ನನಗೆ ಅಂದರೆ ಫಸ್ಟು ನೀವು ಬದುಕನ್ನು ಪ್ರೀತಿಸೋದಕ್ಕೆ ಕಲಿಬೇಕು, ಇನ್ನೊಬ್ಬರನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಕಲಿಬೇಕು. ನೀವು ನಿಮ್ಮ ಸುತ್ತಮುತ್ತ ಇರೋ ಜನರ ಜೊತೆ ಹೇಗೆ ಬದುಕ್ತಾ ಇದ್ದೀರಿ, ಅವ್ರ ಜೊತೆ ಹೇಗೆ ಮಿಂಗಲ್ ಆಗ್ತೀರಿ ಅನ್ನೋದು ಕಲಿಬೇಕು. ಆಮೇಲೆ ಯಾವುದೇ ಒಂದು ನಾಟಕ ಕೊನೆಗೂ ಪಾತ್ರ ಆದರೂ ಕೂಡ ಆ ಪಕ್ಕದ ಪಾತ್ರವನ್ನು ಅರ್ಥ ಮಾಡ್ಕೊಂಡಾಗ ಮಾತ್ರ ನೀವು ರಿಯಾಕ್ಟ್ ಮಾಡೋಕ್ಕೆ ಹೋಗೋದು. ಮೈಸೂರ್ ಸ್ಯಾನಲ್ ಗೋಲ್ಡ್, ನಿಮ್ಮೊಳಗಿನ ದೈವತ್ವವನ್ನು ಹೊರಹೊಮ್ಮಿಸಿ. ಆ್ಯಕ್ಟಿಂಗ್ ಅನ್ನೋದು ಒಂದು ವರ್ಡ್ ಅಷ್ಟೇ. ಆ್ಯಕ್ಚುಲಿ ಆ್ಯಕ್ಷನ್ಗೂ ಗಿಂತ ಹೆಚ್ಚು ನಿಮಗೆ ಇಂಪಾರ್ಟೆನ್ಸ್ ಇರೋದು ರಿಯಾಕ್ಷನ್ಗೆ. ರಿಯಾಕ್ಷನ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಇನ್ ಆ್ಯಕ್ಟಿಂಗ್. ನಾನು ಅಂದರೆ ಬೇಸಿಕ್ ಹೇಳಿಬಿಡ್ತೀನಿ. ಅಂದರೆ ನಿಮಗೆ ಬದುಕಿನ ಪ್ರೀತಿ ಜೊತೆಗೆ ನಿಮ್ಮನ್ನು ನೀವು ಬೆಳೆಸ್ಕೋಬೇಕು. ಹೇಗೆ? ಬೇಸಿಕ್ ಇಮಿಟೇಷನ್ನೇ. ಇವ್ರು ಹೆಂಗೆ ಮಾತಾಡ್ತಾರೆ, ಅವ್ರು ಹೆಂಗೆ ಮಾತಾಡ್ತಾರೆ, ಇವ್ರು ಹೆಂಗೆ ಮಾಡ್ತಾರೆ. ಈಗ ಚಿಕ್ಕ ಮಗುಗೆ ಒಂದು ಸರಿ ಏನೋ ಕೇಳಿದ್ರೆ ನಮ್ಮಪ್ಪ ಸುಮ್ಮನೆ ಇರೋಲ್ಲ, ಯಾವಾಗ ನೋಡಿ ಏನೋ ಹೊಡಿತೀನಿ ನಿನಗೆ, ಏನೋ ಆಟ ಆಡೋಕೆ, ಅದೇ ಇಮಿಟೇಟ್. ದಟ್ಸ್ ಬೇಸಿಕ್ ಅಲ್ವಾ. ಅವನನ್ನು ಅಂದರೆ ಆ ಸಿಚುಯೇಷನ್ನ ನೆನಪಿಸ್ತಾನೆ. ಆ ಸಿಚುಯೇಷನ್ ಅಂದರೆ ಅಪ್ಪನ್ನ ಆ ಮಗು ನೋಡಿರುತ್ತೆ, ಅಬ್ಸರ್ವ್ ಮಾಡಿರುತ್ತೆ, ಅದನ್ನು ನೆನೆಸ್ತಾನೆ. ಆ ನೆನೆಸಿ ನಮ್ಮಲ್ಲಿ ನೆನಪು ಅವನಿಗಿರುವ ಆದ ಅನುಭವನ ಒಂದು ಬೇಸಿಕ್ ಅಂದರೆ ಒಂದು ಇದರಲ್ಲಿ ಮಾಡಿ ತೋರಿಸ್ತಾನೆ. ಕೊನೆಗೆ ಅದು ಬರ್ತಾ ರಿಫೈನ್ ಆಗಬೇಕಲ್ಲ. ಆ್ಯಕ್ಟ್ ಆದಾಗ ನೀವು ಅದನ್ನು ಕೊಡಬೇಕಾದ ಪಾಸ್ ಏನು ಅಂದರೆ ಎನಿಥಿಂಗ್ ಅದಕ್ಕೊಂದು ಶೇಪ್ ಬರಬೇಕಾದ್ರೆ ಅದಕ್ಕೆ ಅದರದ್ದೇ ಆದಂಥ ವರ್ಕ್ ಇರುತ್ತೆ. ಈಗ ಒಂದು ರಾಗದ ಛಾಯೆ ಅಷ್ಟೇ, ಏನೋ ಮಾಡಿದ ಕಣ್ಣ ಅಂದ್ರೆ ಏನೋ ಮಾಡಿದ ಕಣ್ಣ ಅಂತ ಏನೋ ಹಾಡಬೇಕಲ್ಲ, ಅದಕ್ಕೆ ಏನಿರ್ಬೋದು, ಅರ್ಥನೂ ಆಗಬೇಕು, ಅಂದರೆ ಜನರಿಗೆ ಅರ್ಥನೂ ಆಗಬೇಕು, ನನಗೂ ಅರ್ಥ ಆಗಬೇಕು. ಕೊನೆಗೆ ಕಮ್ಯುನಿಕೇಷನ್ ಏನಿದೆಯಲ್ಲ ಅದು ಭಾಳ ಇಂಪಾರ್ಟೆಂಟು ಆ್ಯಕ್ಟಿಂಗಲ್ಲಿ. ನೀವು ನಿಮ್ಮ ಪಾತ್ರವನ್ನು ಕಮ್ಯುನಿಕೇಟ್ ಮಾಡೋದು ಅಂದರೆ ಒಬ್ಬ ಮನುಷ್ಯನಿಗೆ, ಒಬ್ಬ ನಟನಾಗಬೇಕು ಒಳ್ಳೆ ಅಬ್ಸರ್ವೇಷನ್ನು. ನನ್ನ ಪ್ರಕಾರ ದಿನನಿತ್ಯದ ಸಂಗತಿಗಳನ್ನು ಕೇಳಬೇಕು, ನೋಡಬೇಕು.
ಒಂದು ಸಣ್ಣದೇನೋ ಘಟನೆ ಆಗ್ತದೆ, ಅದನ್ನು ಅಬ್ಸರ್ವ್ ಮಾಡಬೇಕು. ಆ ಘಟನೆಯಲ್ಲಿ ಎಷ್ಟು ಜನ ಇದ್ರು ಅಂದರೆ ನಿಮಗೆ ನೀವು ಅಬ್ಸರ್ವ್ ಮಾಡ್ಕೋಬೇಕು, ಅದನ್ನೆಲ್ಲ ಅಬ್ಸಾರ್ವ್ ಮಾಡ್ಕೋಬೇಕು. ಇನ್ನೊಬ್ಬರ ಹತ್ರ ಹೇಳಬೇಕಲ್ಲ ನಾನು ನಾಳೆ. ಅಬ್ಸರ್ವ್ ಆ್ಯಂಡ್ ಅಬ್ಸಾರ್ಬ್. ಆಮೇಲೆ ತುಂಬ ಒಳ್ಳೆ ಕತೆ ಹೇಳುವುದನ್ನು ನೀವು ಕಲ್ತ್ಕೋಬೇಕು. ಒಂದು ಸಿಚುಯೇಷನ್ನ ಎಷ್ಟು ಚೆನ್ನಾಗಿ ಹೇಳ್ಬೋದು ಅಂತ. ಹೇಗೆ ಅಂದರೆ ಈಗ ನಾನು ಹೇಳಿದ್ನಲ್ಲ, ನಾನು ಚೈಲ್ಡ್ಹುಡ್ ಹೇಳಿದೆ ಗೊತ್ತಾ, ಎಷ್ಟು ಕಲರ್ಫುಲ್ಲಾಗಿ ಹೇಳಿಲ್ಲ ನಾನು ಹೆಂಗೆ ಬದುಕಿದ್ದೆ ಅನ್ನೋದು. ನೀವು ಅಬ್ಸರ್ವ್ ಮಾಡೋದಂಥ ಒಂದು ಸಿಚುಯೇಷನ್ನ ಹೆಂಗೆ ಹೇಳಬಲ್ರಿ ಅಂತ ಅಲ್ವಾ. ಈಗ ನಿಮಗೊಂದು ಸಣ್ಣ ಎಕ್ಸಾಂಪಲ್ ಹೇಳಬೇಕು ಅಂದರೆ, ಕಾರಂತರು ಒಂದು ಸರಿ ನನಗೆ, ಅಂದರೆ ನಾನು ಇದನ್ನು ಆ್ಯಕ್ಟಿಂಗ್ ಪಾಯಿಂಟ್ ಆಫ್ ವ್ಯೂಯಿಂದ ಹೇಳ್ತೀನಿ, ಆದರೆ ಅದು ನನಗಾದ ಅನುಭವ ಅದು. ಈಗ ಕಾರಂತರು ಏನು ಮಾಡಿದರು, ಒಂದು ಸರಿ ನನಗೆ ನನ್ನದು ಕಾಲು ಆಪ್ರೇಷನ್ನು ಆಗಿತ್ತು, ನನಗೆ ಇದು ಆಗಬೇಕಾಗಿತ್ತು, ನನಗೆ ದುಡ್ಡು ಬೇಕಾಗಿತ್ತು. ನಮಗೆ ಅಮ್ಮ ಎಲ್ಲ ಕಳಿಸೋಷ್ಟಿಲ್ಲ, ರಂಗಾಯಣದಲ್ಲಿರ್ತಾ. ನನಗೆ 5,000 ರೂಪಾಯಿ ಬೇಕಾಗಿತ್ತು. ನನಗೊಂದು ಸಿಮಿನಲ್ ಕಾರ್ಟಿಲೇಜ್ ಅಂಥೇಳಿ ಇಲ್ಲಿ ಎಫೆಕ್ಟ್ ಇದಾಗಿತ್ತು ನನಗೆ. ನಾನು ತುಂಬ ಸಮ್ಮರ್ ಸಾಲ್ಟು, ಕುಣಿಯೋದು, ಹಾರೋದು ಎಲ್ಲ ಸಕ್ಕದ ಮಾಡ್ತಿದ್ದೆ ನಾನು. ಅದು ಇಲ್ಲಿ ಎಫೆಕ್ಟ್ ಆಗಿತ್ತು. ಸಣ್ಣದಾಗಿ ಆಪ್ರೇಟ್ ಮಾಡಬೇಕು. ಅದು ಸ್ಮಾಲ್ ಮೃದುವಾದ ಬೋನ್ ಇಲ್ಲಿ ನಿಮಗೆ ಅಟ್ಯಾಚ್ ಆಗಿ ತೊಂದರೆ ಆಗ್ತಿದ್ದೆ ಬಗ್ಸೋದಕ್ಕೆ ಅಂತ. ನಾನೇನು ಮಾಡಿದೆ, ಒಂದು ಪತ್ರ ಬರೆದೆ. ಸತ್ಯನಾಮ ಸ್ಮರದ ಹುಟ್ಟಿದಂಥ ಅರುಣಕುಮಾರ ಸರಸ್ವತಮ್ಮನ ಕುಮಾರನಾದಂಥ ಇಂಥವನಿಗೆ ಇಂತಿಷ್ಟನೇ ತಾರೀಕಿನಲ್ಲಿ ದೀಪಾ ನರ್ಸಿಂಗ್ ಹೋಮಿನಲ್ಲಿ ಕಾಲಿನ ಶಸ್ತ್ರಚಿಕಿತ್ಸೆ ಆಗುತ್ತಿದೆ, ಅದಕ್ಕಾಗಿ 5,000 ಹಣಗಳು ಬೇಕಾಗುತ್ತದೆ. ನನ್ನಂಥ ಪ್ರಿಯರು, ಸ್ನೇಹಿತರು, ನಿಮ್ಮ ಕೈಲಾದ ಹಣವನ್ನು ನೀವು ಎಲ್ಲರಿಗೂ ಲೆಟರ್ ಥರ ಮಾಡಿ ಹಂಚಿಬಿಟ್ಟು ಬೇಸ್ಟಿಗೆ ಕೊಟ್ಬಿಟ್ಟಿದೆ. ಅವರು ಏನಿದು, ನಿನ್ನ ನೋವನ್ನು ಕೂಡ ನೀನು ವಿಜೃಂಭಿಸ್ತಾ ಇದೆಯಾ ಅಂತ. ನಿನ್ನ ನೋವನ್ನು ನೀನು ವಿಜೃಂಭಿಸ್ತಾ ಇದು ಸರಿ ಅಲ್ಲ ಅಂತ. ಆಯಿತು, ಎಲ್ಲ ಆಯಿತು, ಆಪ್ರೇಷನ್ನು ಆಯಿತು. ಅವ್ರು ನಂಗೆ 500 ರೂಪಾಯಿ ಕೊಟ್ಟಿದ್ರು. ನಾನೇನು ಮಾಡ್ತೀನಿ, ರಂಗಾಯಣದಲ್ಲಿ ಇರ್ತಾನೆ ಸಣ್ಣ ಪುಟ್ಟದ್ದು ಬುಕ್ಕು ಡಿಸೈನ್ ಮಾಡೋದು, ಆಮೇಲೆ ಬ್ಯಾನರ್ ಬರೆಯೋದು, ಅಲ್ಲಿ ಬೇರೆ ನಾಟಕಗಳಿದ್ರೆ ಅಲ್ಲಿ ಕನ್ನಡ ಸಂಸ್ಕೃತಿ ಇಲಾಖೆ ಕೆಲಸ ನನಗೆ ಬ್ಯಾನರ್ ಬರೆಯೋಕ್ಕೆ ಕೊಡ್ತೀನಿ. ಯಾಕೆ ರಂಗಾಯಣದಲ್ಲಿ ಬೋರ್ಡು ಬ್ಯಾನರ್ಸಲ್ಲಿ ನಾನೇ ಬರೀತಾ ಇದ್ದೆ, ಕೊಡೋರು. ಅದರಲ್ಲಿ ಒಂದು ಸ್ವಲ್ಪ ದುಡ್ಡು ನಾನು 500 ರೂಪಾಯಿ ತೊಗೊಂಡಿದ್ದೆ. 500 ರೂಪಾಯಿ ವಾಪಸ್ ಕೊಡೋಣ ಅಂತ ಹೋದೆ ನಮ್ಮ ಕಾರಂತರ ಹತ್ರ. ಆವಾಗ ಹಾಸಕ್ರು ಅಂತ ಇದ್ದರು. ಅವರು ಪೇಪರ್ ಓದ್ತಾ ಕೂತ್ರೆ ಮೆಟ್ಲು ಹತ್ಬಿಟ್ಟು ರಂಗಾಯಣದಲ್ಲಿ ಹಿಂಗೆ ಹೋಗಿ ಮೇಷ್ಟ್ರು ಇದ್ದಾರಾ ಅಂತೆ. ಇದ್ದಾರೆ, ಒಳಗಿದ್ದಾರೆ. ಸೀದಾ ಹೋದೆ. ಸರ್ ನಮಸ್ತೆ ಅಂದೆ. ತುಂಬ ಹೆದರಿಕೆ. ಯಾರು ಅಂದರು. ಸರ್ ನನ್ನ ಅರುಣ. ಹೆಸರಲ್ಲಿ ಏನಿದೆ? ತಕ್ಷಣ ಸರ್ ಅದೇ ನಿಮಗೆ 500 ರೂಪಾಯಿ ನಿಮ್ಮ ಹತ್ರ ತೊಗೊಂಡಿದ್ದೆ, ಅದನ್ನು ವಾಪಸ್ ಕೊಡು. ಅವಮಾನ. ನೀವು ಯಾರು ಬೆಳೆದಿಲ್ಲ. ನಿಮಗೆ ಹೇಗೆ ಹಸಕ್ರು ಇವನು ಬೆಳೆದಿಲ್ಲ. ಅಲ್ಲ ಸರ್ ಅದೇ ನೀವು ನನಗೆ ಆಪ್ರೇಷನ್ಗೆ 500 ರೂಪಾಯಿ ಕೊಟ್ಟಿರಿ. ಯಾಕೆ ಅರುಣ ನೀನು ಹೊರಟು, ನೀನು ಇಲ್ಲಿಂದ ನೀನು ಬೆಳೆದಿಲ್ಲ. ನಾನು ಏನಪ್ಪ ಅಂತ ಹಾಸಕ್ರು ಮಗ ನೋಡ್ತೀನಿ, ಅವರು ತಲೆ ತೆಗೆಸ್ಕೊಂಡು ಕೂತ್ಬಿಟ್ಟಿದ್ದಾರೆ. ಆಮೇಲೆ ಇನ್ನೊಂದು ಸರಿ ಹೇಳಿದೆ, ಸರ್ ಇದು 500 ರೂಪಾಯಿ ನಾನು ನಿಮ್ಗೆ ಸಾಲ ತೊಗೊಂಡಿದ್ದೆ. ನನಗೆ ನಿಜವಾಗಲೂ ನೋವಾಗಿದೆ. ನನಗೆ ನೀನು ಬೆಳೆದಿಲ್ಲ, ನನಗೆ ನೋವು. ಪುಸ್ತಕಂತ ಹೋಗ್ಬಿಟ್ರು. ನನಗೇನು ಮಾಡೋದು, ನಾನು ಇಳಿದ್ಬಿಟ್ಟು ಬಂದುಬಿಟ್ಟೆ. ನಂಗೆ ಅಳು ಎಲ್ಲ ಆದಮೇಲೆ. ಆಮೇಲೆ ಹಾಸಕರು ಸಿಕ್ಕಿದ್ರು. ಸರ್ ಏನು ಸರ್ ಹಿಂಗಂದ್ರು ಅಂತ. ಅವ್ರು ಏನಂದ್ರು ಗೊತ್ತೇನೋ, ಹಾಸಕರು ನನ್ನ ಆ್ಯಕ್ಟಿಂಗ್ ಚೆನ್ನಾಗಿತ್ತಾ ಅಂದರೆ ಆ ಸಿಚುಯೇಷನ್ ಇದೆಯಲ್ಲ, ನನ್ನ ಲೈಫಲ್ಲಿ ನಡೆದಿರೋದು. ಅವ್ರಿಗೆ ದುಡ್ಡು ಇಸ್ಕೋಬಾರ್ದು, ಅಂದರೆ ಕೊಟ್ಟಿದ್ದನ್ನು ವಾಪಸ್ ಪಡಿಬಾರ್ದು. ಅಂದರೆ ನಾನು ಹೇಳಿ ಇಂಥ ಸಿಚುಯೇಷನ್ ನಿಮ್ಮ ಲೈಫಲ್ಲಿ ಏನೋ ಆಗಿರುತ್ತೆ. ನೀವು ಒಂದು ಸಿಚುಯೇಷನ್ ನೀವು ಆ್ಯಕ್ಟ್ ಮಾಡಬೇಕು ಅಂದರೆ ಅರುಣ್ ಸಾಗರಾಗಿ ಆ್ಯಕ್ಟ್ ಮಾಡಬೇಕಾ ಅಥವಾ ಕಾರಂತರಾಗಿ ಆ್ಯಕ್ಟ್ ಕಾರಂತರ ಟೋನ್ ನಾವು ಇಮಿಟೇಷನ್ ಮಾಡಬೇಕಾ ಅಥವಾ ಕ್ಯಾರೆಕ್ಟರ್ನ ಇದು ನಾನು ಹೇಳಿದ್ದು ಇದು ಇಮಿಟೇಷನ್ ಲೆವೆಲ್ದು. ನಾವು ಆ್ಯಕ್ಟ್ ಮಾಡ್ಬೇಕಾದ್ರೆ ಅದನ್ನು ಕಾರಂತರ ಎಮೋಷನ್ ಇಟ್ಕೊಂಡು ಎಲ್ಲೂ ಅದು ಇಮಿಟೇಟ್ ಆಗದೇ ಅದನ್ನು ತರೋದು ಹೇಗೆ. ಆವಾಗ ನೀವು ನಿಮ್ಮೊಳಗೆ ಒಬ್ಬ ಕಾರಂತರನ್ನು ಹುಡ್ಕೋಬೇಕಾಗುತ್ತೆ. ಇದೆಲ್ಲ ಒಂದು ದೊಡ್ಡ ಪ್ರೋಸೆಸ್ ಇದು. ಅಂದರೆ ತುಂಬ ಕಷ್ಟದ್ದಂತಲ್ಲ. ಆಮೇಲೆ ಇನ್ನೊಂದು ಯಾವುದೇ ಆ್ಯಕ್ಟ್ರ್ಗಳಿಗೆ ಅಥವಾ ಇದಾಗೋದಿದ್ರೆ ಈಗ ಏನಾದ್ರು ಗೊತ್ತಾ, ಒಂದು ನಾಟಕ ಮಾಡ್ತಾರೆ, ನಾವು ರಂಗಭೂಮಿಯವರು ಅಂತಾರೆ. ರಂಗಭೂಮಿ ಹಂಗೆ ಆಗಲ್ಲ. ರಂಗಭೂಮಿ ಅದರ ರೂಪರೇಷೆನೇ ಬೇರೆ, ಅದರ ಫೀಲೇ ಬೇರೆ. ನಾನು ಹೇಳೋದು ಹೆಚ್ಚು ಜನ ನಟರುಗಳಿಗೆ ನಾನು ಹೇಳೋದು, ರಂಗಭೂಮಿಯಲ್ಲಿ ಕೆಲಸ ಮಾಡಿ ಫಸ್ಟು ಒಬ್ಬ ನಟನಾಗಬೇಕಾದ್ರೆ ಬೇಸಿಕ್ಕನ್ನು ಅನುಭವಿಸಬೇಕಾದ್ರೆ ಒಂದು ಇಡೀ ಆವರಣವನ್ನು ನೀವು ಅರ್ಥ ಮಾಡ್ಕೋಬೇಕು. ರಂಗಭೂಮಿಯಲ್ಲಿ ಏನಾಗುತ್ತೆ, ಎಲ್ಲ ಕೆಲಸ ಮಾಡಬೇಕಾಗತ್ತೆ. ಅಲ್ಲಿ ಹಿರಿಯನೂ ಇಲ್ಲ, ಕಿರಿಯನೂ ಇಲ್ಲ, ಅಲ್ಲಿ ಹೀರೋನೂ ಇಲ್ಲ, ವಿಲನ್ನೂ ಇಲ್ಲ, ಪಾತ್ರದಲ್ಲಷ್ಟೇ.
ಯಾವಾಗ ಬಿಸ್ನೆಸ್ ಆಗುತ್ತೆ ಆವಾಗ ಹೀರೋಗೊಂದು ಕ್ಯಾರವನ್ ಬರುತ್ತೆ. ನಾಟಕದಲ್ಲಿ ಯಾವ ಹೀರೋಗೂ ಕ್ಯಾರವನ್, ಈಗ ನೀವು ಹೀರೋಯಿನ್, ನಾಟಕದಲ್ಲಿ ಹೀರೋಯಿನ್, ಹೊರಗಡೆ ಮನೆ ಬಾರೆ ಒಂದು ಸ್ವಲ್ಪ ಲೈಟ್ ಕಟ್ಟೋಣ ಅಂದರೆ ಬಾರೋ ಕಟ್ಟೋಣ ಅಂತ ಹಂಗೆ ಎಳಿತೀವಲ್ಲ, ಅಂದರೆ ಅಲ್ಲಿ ಹೆಚ್ಚು ಮನುಷ್ಯತ್ವ ಮತ್ತು ಮಾನವೀಯ ನೆಲೆಯನ್ನು ರಂಗಭೂಮಿ ನಿರ್ಮಾಣ. ಅಲ್ಲಿ ನೀವು ಹೆಚ್ಚು ಬದುಕಿ, ವೆರಿ ಟ್ರೂ. ಅಲ್ಲಿ ನೀವು ಪಾತ್ರನೇ ಮಾಡಬೇಕು ಅನ್ನೋದಲ್ಲ, ಪಾತ್ರ ಯಾರ್ಯಾರು ಮಾಡ್ತಾರೆ, ಯಾವ ಥರ ಮಾಡ್ತಾರೆ, ಹೆಂಗೆ ಕೆಲಸ ಆಗುತ್ತೆ, ಒಬ್ಬ ಡೈರೆಕ್ಟ್ ಹೆಂಗೆ ಮಾಡ್ತಾನೆ, ಒಬ್ಬ ಡೈರೆಕ್ಟರ್ ಡೈಲಾಗನ್ನು ಹೆಂಗೆ ಹೇಳ್ಕೊಡ್ತಾನೆ. ಆಮೇಲೆ ಆ್ಯಕ್ಟಿಂಗ್ ಅನ್ನೋದನ್ನು ಆ್ಯಕ್ಟ್ ಮಾಡ್ತಾ ಇರೋದಿದೆಯಲ್ಲ, ಅದೇ ಆ್ಯಕ್ಟಿಂಗ್ ಆಗಲ್ಲ. ನಿಮ್ಮ ಹೊರಗಡೆ ಕೂತು ನೋಡ್ತಾನೆ ಅನುಭವಿಸುವ, ಕಲಿಯುವ ಎಷ್ಟೋ ವಿಷಯಗಳು ನಿಮ್ಮೊಳಗಿರುತ್ತೆ. ಅದು ಬೇಕಾಗುತ್ತೆ. ಬದುಕು ಅನ್ನೋ ರಂಗಭೂಮಿಯಲ್ಲಿ ನೀವು ಅಬ್ಸರ್ವ್ ಮಾಡುವ ನಿಮ್ಮ ತಂದೆ ತಾಳು, ನಿಮ್ಮ ಸ್ನೇಹಿತರು, ನಿಮ್ಮ ಸಿಚುಯೇಷನ್ಸು, ನಿಮಗಾದ ನೋವುಗಳು, ನಿಮ್ಮ ಯಾವುದೋ ಫ್ರೆಂಡು ಅವನು ತನ್ನ ನೋವನ್ನು ಹೇಳ್ಕೊಂಡಿರ್ತಾನೆ, ಅದೆಲ್ಲ ಅಬ್ಸರ್ವ್ ಮಾಡಿ. ಅದು ಏನಾಗುತ್ತೆ, ನಿಮಗೆ ವಾಪಸ್ಸು ಎಲ್ಲೋ ಆ್ಯಕ್ಟ್ ಮಾಡ್ಬೇಕಾದ್ರೆ ಅದು ಬೇಕಾಗುತ್ತೆ. ಈಗ ರ್ಯಾಪಿಡ್ ರಶ್ಮಿಗೆ ಯಾವುದೋ ಒಂದು ನೋವಿನ ಸಂಗತಿ ನನ್ನ ಜೊತೆ ಹಂಚ್ಕೊಂಡಿದ್ದು ಇದ್ದರೆ ನಾನು ಅಲ್ಲಿ ಎಮೋಟ್ ಆಗಿರ್ತೀನಿ. ಯಾಕಂದರೆ ಈಗ ನಾನು ಚೈಲ್ಡ್ಹುಡ್ ಕತೆ ಹೇಳಿದಾಗ ನೀವು ಹೆಂಗೆ ಇನ್ವಾಲ್ವ್ ಆಗಿದ್ರಿ, ನೆಕ್ಸ್ಟ್ ನೀವೇನೋ ಒಂದು ಆ ಥರದ್ದು ಮಾಡಬೇಕು ಅಂದ್ರೆ ಈ ಥರದ್ದೊಂದು ಬಂದೇ ಬರುತ್ತಲ್ಲ. ನಾನು ಹೇಳೋದು, ಎಲ್ಲ ಅನುಭವಗಳು ನಮಗೆ ಸಿಗಲ್ಲ, ಎಲ್ಲ ಅನುಭವಗಳು ನಮ್ಮ ಒಂದೇ ಜೀವನದಲ್ಲಿ ಸಿಗಲ್ಲ. ಆದರೆ ನೀವು ಒಬ್ಬರು ಒಳ್ಳೆಯ ರೈಟರ್ ಆಗಬೇಕು, ಅಥವಾ ಒಳ್ಳೆಯ ಮನುಷ್ಯನೇ ಆಗಬೇಕು, ಒಳ್ಳೆಯ ಆ್ಯಕ್ಟ್ರ್ ಆಗಬೇಕು, ಅಥವಾ ಒಳ್ಳೆಯ ಬಿಸ್ನೆಸ್ ಮ್ಯಾನ್ ಆಗಬೇಕು ಅಂದರೆ ನಿಮ್ಮ ಸುತ್ತಮುತ್ತಲನ್ನ ಅರ್ಥ ಮಾಡ್ಕೋತಾ, ಅಬ್ಸರ್ವ್ ಮಾಡ್ಕೋತಾ, ಅಲ್ಲಿಂದ ಏನೇನು ಕಲಿಯೋದಿರುತ್ತೆ, ಅಲ್ಲಿಂದ ಏನೇನು ನಕ್ಕೊಳ್ಳೋಕ್ಕಾಗುತ್ತೆ ಅದನ್ನು ಹಾಕೊಳ್ಳು. ಆಮೇಲೆ ಇನ್ನೊಂದು ಹೇಳ್ತೀನಿ, ಮನುಷ್ಯನ ಮನಸ್ಸಿದೆಯಲ್ಲ ಅದು ಎಂಥದ್ದು. ಈಗ ಹೇಳ್ತಾರೆ ಯಾವುದೋ ಒಂದನ್ನೇ, ಹಂಗಲ್ಲ. ಒಬ್ಬ ಮನುಷ್ಯನಿಗೆ 100 ಈಗ ಏನು 64 ವಿದ್ಯೆಗಳಲ್ಲಿ ಪಾರಂಗತ ಅಂತ ಏನು ಹೇಳ್ತಾರಲ್ಲ ಮಹಾರಾಜ, ಆ ಥರದ ಪಾರಂಗತತೆಯನ್ನು ತರುವಂಥ ಮನಸ್ಸು ನಮ್ಮದು, ನಮ್ಮೊಳಗೆ ಅದು ಇದೆ, ಆ ಶಕ್ತಿ ಇದೆ. ಅದ್ರ ಕಡೆಗೆ ತುಡಿದ್ರೆ ನೀವು ಯಾವುದನ್ನು ಬೇಕಾದರೂ ರೀಚ್ ಆಗಿ ಕರಗತ ಮಾಡ್ಕೋಬೋದು ಅಂತೀರಿ. ಸರ್, ಇಲ್ಲಿ ಒಂದು ಗ್ರೂಪ್ ಅಂತ ಬಂದಾಗ ನಮ್ಮ ಇಂಡಿಯಾದಲ್ಲಿ ಸಾಕಷ್ಟು ಥಿಯೇಟರ್ ಗ್ರೂಪ್ಸ್ ಇದೆ. ಲೈಕ್ ಮೋಟಲ್ ಥಿಯೇಟರ್ ಗ್ರೂಪ್ ನಸರುದ್ದೀನ್ ಶಾ ಅವ್ರದ್ದಿದೆ, ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾ, ಪಿಯರೋ ಟ್ರೂಪ್ ಇದೆ, ಮತ್ತು ಅಂಶ್ ಮಕರ್ ದೇಶಪಾಂಡೆ ಅವ್ರದ್ದು, ಇನ್ನು ನಮ್ಮ ರಂಗಶಂಕರ, ನೀನಾಸಂ, ರಂಗಾಯಣ. ಸೊ ಈ ಥರದ್ದೆಲ್ಲ ಬೇರೆ ಬೇರೆ ತೋಟಗಳಲ್ಲಿ ಯಾವ ತೋಟ ನಮಗೆ ಅಂತ ಆಯ್ಕೆ ಮಾಡ್ಕೊಳ್ಳುವಂಥ ಒಂದಷ್ಟು ವಿಚಾರಗಳು ಹೇಗೆ? ಹಾಗಲ್ಲ, ಒಂದೇನಾಗುತ್ತೆ ಅಂದರೆ, ಈಗ ನೋಡಿ, ರೀಜನಲ್ ಥಿಯೇಟರ್ ಬೇರೆ, ಅಂದರೆ ಕನ್ನಡ ಅನ್ನೋ ಭಾಷೆಯ ರಂಗಭೂಮಿ ಒಂಥರ ಆಗುತ್ತೆ. ಆಮೇಲೆ ಅದೇ ತರಹ ನಿಮಗೆ ಹಿಂದಿಗೆ ಹೋದಾಗ ಅಲ್ಲಿಯ ಭಾಷೆ ನೀವು ಕಲಿಬೇಕಾಗುತ್ತೆ. ಅಂದರೆ ನೀವು ಕನ್ನಡದವರಾಗಿದ್ದರೆ ಅಲ್ಲಿ ನಿಮಗೆ ಇಂಟ್ರೆಸ್ಟ್ ಇದೆ, ನೀವು ಭಾಷೆಯೂ ಕರಗತ ಮಾಡ್ಕೋಬೇಕು. ಈಗ ನಿಮ್ಮ ಮಾತೃಭಾಷೆಯಲ್ಲೇ ರಂಗಭೂಮಿ ಮಾಡ್ತಾ, ನಿಮ್ಗೆ ಗೊತ್ತಿಲ್ಲ, ನಮ್ಮ ಕಾಲದಲ್ಲಿ ಏನಾಗುತ್ತೆ, ನಮಗೆ ಇಂಗ್ಲೀಷೆಲ್ಲ ನಮಗೆ ಮಾತಾಡಬೇಕು ಅಂತ ಅನಿಸಿದ್ದೆ ನಮಗೆ 20-25 ವರ್ಷ ಆದಮೇಲೆ ಹಿಂಗೆ ಶುರುವಾಯ್ತು ನಮಗೆ. ಯಾಕೆಂದ್ರೆ ನಾವು ಫುಲ್ ಕನ್ನಡದಲ್ಲೇ ಇದ್ದಿದ್ದು, ನಮಗೆ ಬೇರೆ ಹೊರ ಇದಿರಲಿಲ್ಲ. ಈಗ ಹಾಗಿಲ್ಲ, ಈಗ ಓದಿನಲ್ಲಿ ನಿಮಗೊಂದು ಭಾಷೆ ಬೇರೆ ಆಗಿದೆ. ಆಮೇಲೆ ನಿಮಗೆ ಹಿಂದಿ ಒಂದು ಪಾರ್ಟ್ ಆಫ್ ಎಂಟರ್ಟೈನ್ಮೆಂಟಿಂದನೋ ವ್ಯವಹಾರದಿಂದನೋ ಅದು ಆಗುತ್ತೆ. ನಾನು ಹೇಳೋದು, ಆಯ್ಕೆ ಮಾಡ್ಕೋಬೇಕಾದ್ರೆ ಒಂದು ನಿಮ್ಮೊಳಗೆ ಏನು ನಾನು ಹೇಳೋದು, ಒಬ್ಬ ಮನುಷ್ಯನಲ್ಲಿ ಒಂದು ಪಾಸಿಟಿವ್ ಮತ್ತು ನೆಗೆಟಿವ್ ಇರುತ್ತೆ. ಅಂದರೆ ನನ್ನ ಕೈಲಿ ಏನು ಸಾಧ್ಯ ಆಗುತ್ತೆ, ಏನು ಸಾಧ್ಯ ಆಗಲ್ಲ, ಏನು ಸಾಧ್ಯ ಆಗುತ್ತೆ ಅನ್ನೋದ್ರ ಬಗ್ಗೆನೂ ಹೆಚ್ಚಿನ ಶಕ್ತಿ ಕೊಟ್ಟು, ಏನು ಸಾಧ್ಯ ಆಗಲ್ಲ ಅನ್ನೋದ್ರ ಬಗ್ಗೆನೂ ಅದರಿಗಿಂತ ಹೆಚ್ಚು ಒತ್ತು ಕೊಟ್ಟು, ನೀವು ಈಗ ನಾನು ನಸರುದ್ದೀನ್ ಶಾ ಅವರ ಸ್ಕೂಲಲ್ಲಿ ಕಲಿಬೇಕು ಅಥವಾ ಥಿಯೇಟರ್ ಗ್ರೂಪಿಗೆ ಸೇರಬೇಕು ಅಂದಾಗ ನೀವು ಅಲ್ಲಿ ಪ್ರಿಪೇರ್ ಆಗಬೇಕಲ್ಲ ನಸರುದ್ದೀನ್ ಶಾ ಹತ್ರ ಹೋಗೋಕ್ಕೆ. ಹೌದು, ಯಾವುದೇ ಒಬ್ಬರನ್ನ ಯಾರೇ ಪ್ರೊಫೆಷನಲ್ ತೊಗೋಬೇಕಾದ್ರೆ ಒಂದು ಬೇಸಿಕ್ ಏನಾಗಿದೆ ಅಂತ ಅನುಭವ, ಅದರಿಂದ ಬೇಸಿಕ್ ಚೆನ್ನಾಗಿ ಕಲ್ತ್ಕೊಂಡು ನೀವು ಆಮೇಲೆ ಕೊನೆಗೂ ಏನು ಗೊತ್ತಾ, ಕೃಷಿ ಮಾಡೋದು ಅಂತೀವಿ. ನಿಮಗೆ ಸಿನಿಮಾ ಬೇರೆ, ನಾಟಕ ಕೃಷಿ. ಯಾಕಂದರೆ ನಿಮಗೆ ಒಂದು ನಾಟಕನ 100 ಅಲ್ಲ, 1,000 ಅಲ್ಲ, 5,000 ಶೋ ಮಾಡ್ಬೋದು. ಸಿನಿಮಾ ಒಂದು ಸರಿ ಆ್ಯಕ್ಟ್ ಮಾಡಿಬಿಡ್ತೀರ ಅಷ್ಟೇ, ಅದು 50,000 ಆಗ್ಬೋದು. ಅದು ಬೇರೆ. ಜೀವಂತವಾದ ಕಲೆಯೊಳಗೆ ನೀವು ಕ್ಷಣಕ್ಕೂ ಕೃಷಿ ಮಾಡ್ತಾನೆ ಇರಬೇಕು. ಕ್ಷಣಕ್ಕೂ ಕೃಷಿ, ಓದೋದಿರ್ಬೋದು, ನಟನೆ ಇರ್ಬೋದು, ವಾಯ್ಸ್ ಎಕ್ಸಸೈಸ್ ಇರ್ಬೋದು, ಹೇಗೆ ನನ್ನ ವಾಯ್ಸನ್ನು ಇದು ಮಾಡಬೇಕು, ನಾನು ಬೇಸಲ್ಲಿ ಮಾತಾಡೋದ್ರೆ ಹೇಗಿರಬೇಕು, ನಾನು ಆರು ಚತುರ್ಮುಖ ಬ್ರಹ್ಮನ ಮೊಮ್ಮಗನ ಅಂತ. ಈಗ ನಾನು ಸುಮ್ಮನೆ ಒಂದು ಇದು ನಿಮಗೆ ಕ್ಲೀಶೇನೂ ಅನಿಸ್ಬೋದು. ಅಂದರೆ ವಾಯ್ಸಿನ ವೇರಿಯೇಷನ್ ಏನು, ನಾನು ಹೆಂಗೆ ಮಾತಾಡಬೇಕು, ಎಲ್ಲಿ ಕೂತಾಗ ಹೆಂಗೆ ಮಾತಾಡ್ತೀವಿ, ಯಾವ ಥರ ಇರುತ್ತೆ, ಇದೆಲ್ಲವೂ ಅಬ್ಸರ್ವೇಷನ್ ಬೇಕಾಗುತ್ತೆ. ಹಾಗೆ ಕೃಷಿ ಬೇಕು, ಓದಬೇಕು. ಒಬ್ಬ ನಟ ನಿಜವಾಗ್ಲೂ ಓದಬೇಕು, ಡೈಲಿ ಪೇಪರ್ ಓದಬೇಕು, ಡೈಲಿ ಏನಾಗ್ತಿದೆ ನೋಡಬೇಕು. ಸಿದ್ದರಾಮಯ್ಯವ್ರನ್ನೂ ನಾನು ಪ್ರೀತಿಸಬೇಕು, ಮೋದಿನೂ ಪ್ರೀತಿಸಬೇಕು, DK ಅವ್ರನ್ನೂ ಪ್ರೀತಿಸಬೇಕು. ನೀವು ಅಂದರೆ ಒಬ್ಬ ಕಲಾವಿದ ಆದರೆ ಪ್ರತಿಯೊಂದನ್ನು ಪ್ರೀತಿಸೋದಕ್ಕೆ ನಿಮ್ಮ ಕೈಲಿ ಸಾಧ್ಯ ಇದೆ. ಪ್ರತಿಯೊಂದು ನೀವಾಗಬಹುದು ಅನ್ನುವಂಥ ಒಂದು ಇದಿದೆ. ಅಂದರೆ ಕಲಾವಿದನಿಗೆ ಮಾತ್ರ ಸಾಧ್ಯ, ಅದು ಬೇರೆ ಯಾರಿಗೂ ಸಾಧ್ಯ ಇಲ್ಲ. ಅಂದರೆ ನನಗೆ DK ಅವ್ರ ಬಾಡಿ ಲ್ಯಾಂಗ್ವೇಜ್ ಭಾಳ ಇಷ್ಟ. ಅವರು ಕೂರೋದು, ಆಮೇಲೆ ಅವರು ನೋಡೋದು,
ಸಿದ್ದರಾಮಯ್ಯವರ ಆ ಗತ್ತೆ ಬೇರೆ. ನೋಡಿ ನಾನು ಹೇಳ್ತಿರೋದು ಅದೇ ಥರ ನಿಮಗೆ ಯಡಿಯೂರಪ್ಪನವರು ಯಾವಾಗಲೂ ಅವರು ಇರೋ ಇದಿರ್ಬೋದು ನೋಡಿ. ಅಂದರೆ ನನಗೆ ಇಷ್ಟ ಅದು ನಾನು ಕಲಾವಿದನಾಗ ನೋಡೋದು. ನನ್ನ ನಟನೆಗೆ ಇಂಥ ಪಾತ್ರದೊಳಗಿನ ಯಾಕೆ ಗಡಿಸಿದೆ, ಅದರ ಹಿಂದಿನ ಹಿಸ್ಟ್ರಿ ಏನು ಅಂತ ನಾನು ಓದ್ಕೋತೀನಿ. ಯಡಿಯೂರಪ್ಪನವರು ಸೈಕಲ್ ಮೇಲೆ ಕೂತು ತಮ್ಮ BJPಯ ಇದನ್ನು ಕಟ್ಟಿದ್ದಿರ್ಬೋದು. ಕುತೂಹಲ ಅವರೊಂದು ಲೈಫ್ ಸ್ಟೋರಿ ಬಂದ್ಬಿಡ್ತಲ್ಲ. ಈಗ ಸಿದ್ದರಾಮಯ್ಯವ್ರು ಹೆಂಗೆ ಬಂದರು, ಎಲ್ಲಿದ್ದರು, ಯಾವ ಥರ ಇದ್ದರು, ಯಾವ ಹೋರಾಟದಿಂದ ಬಂದರು, ಹೇಗೆ ಸಮುದಾಯಗಳ ಜೊತೆ ಹೋರಾಡ್ತಾ ನಿಮಗೆ ಆಗಿನ ರಾಮಕೃಷ್ಣ ಹೆಗಡೆಯವರಿದ್ದ ಕಾಲದಲ್ಲಿ ಅವರು ಲಾ ಓದ್ತಾ ಏನೇನು ಇದನ್ನಾದರೂ ಅವರಿಗೂ ನಟನಾಗಬೇಕು ಅಂತ ಆಸೆ ಇತ್ತು ಅಂತ ಒಂದು ಕಡೆ ಹೇಳ್ಕೊತಾರೆ ಅವರು ಆಮೇಲೆ ನೋಡಿದ್ರೆ ನೀವು ಸಿದ್ದರಾಮಯ್ಯವ್ರ ಡಾನ್ಸಲ್ಲಿ ಪಕ್ಕಾ ಲಯವಾದ ಡ್ಯಾನ್ಸ್ ಅದು ಸಿದ್ದರಾಮಯ್ಯವ್ರದ್ದು. ನೀವು ನೋಡಿ ಬೇಕಾರೆ ಇದಲ್ಲ ಅಲ್ಲ ನಾನು ಹೇಳೋದು ಒಬ್ಬ ರಾಜಕಾರಣ ಡ್ಯಾನ್ಸ್ ಮಾಡೋದ್ರಲ್ಲಿ ಏನೂ ಇದಿಲ್ಲ. ಅದು ಬೇರೆಯವ್ರು ಏನಂತಾರೆ ಬೇರೆ. ನನಗೆ ಭಾಳ ಅಂದರೆ ನಾನೊಬ್ಬ ಕಲಾವಿದನಾಗಿ ನನಗೆ ಮೋದಿನೂ ಇಷ್ಟ, ಸೋನಿಯಾ ಗಾಂಧಿನೂ ಇಷ್ಟ. ಕಲಾವಿದನಾಗಿ ಒಂದು ನಾನು ನೋಡಿದ್ರೆ ಹೇಗೆ ಆ ಸಿಚುವೇಶನ್ ಅವ್ರು ಎದುರಿಸಿದ್ರು, ಈಗಿರುವ ರಾಜಕೀಯದ ಈಗಿದೆ ಇದರಲ್ಲಿ ನೋಡ್ತಾ ಇದ್ದರೆ ನಾನೊಬ್ಬ ಕಲಾವಿದನಾಗಿ ನೋಡಿದ್ರೆ ನಾನೊಂದು ಅದನ್ನು ಒಂದು ಬೇರೆ ಥರದ ಲೈಫಾಗಿ ನೋಡ್ತೀನಿ. ಟೋನಲ್ ಕ್ವಾಲಿಟಿ ಹೇಗೆ ಮಾತಾಡ್ತಾರೆ, ಈಗ ಬಿಸಿ ಏರ್ತಾ ಇದೆ, ಆಗ ಒಬ್ಬ ರಾಜಕಾರಣಿ ಹೇಗೆ ಮಾತಾಡ್ತಾರೆ, ಆ ಸಿಚುವೇಶನ್ ಬಗ್ಗೆ ಹೇಗೆ ಹೇಳ್ತಾರೆ, ಅಗ್ರೆಸಿವ್ ಹೇಗಾಗ್ತಾರೆ, ಯಾವ ವಿಷಯ ಆವಾಗ ಎಮೋಷನ್ ಗೊತ್ತಾಗುತ್ತೆ. ನಮ್ಮ ಅಬ್ಸರ್ವೇಷನ್ ಆ ಥರ ದೈನಂದಿನ ಜೀವನದ ಅದೊಂದು ಥರದ್ದಾದರೆ ನಿಮಗೆ ಇಲ್ಲಿ ನಮ್ಮ ಸುತ್ತಮುತ್ತ ಇರೋರ ನಡುವೆ ಯಾರ್ಯಾರಿದ್ದಾರೆ, ನಮ್ಮ ಅಪ್ಪ ಅಮ್ಮ ಸ್ನೇಹಿತರು ಅಲ್ಲದೆ ಬಸ್ ಸ್ಟ್ಯಾಂಡು ಇಲ್ಲ ಫ್ಲೈಟಲ್ಲಿ ಹೋಗ್ತಾನೋ ಎಲ್ಲಿ ಏನು ನಡ್ತೀವಿ ಪ್ರತಿ ಕ್ಷಣ ಒಬ್ಬ ಆ್ಯಕ್ಟರ್ ಆದವನು ಜಾಗೃತನಾಗಿರಬೇಕು. ಆಮೇಲೆ ಆಕ್ಟೋಪಸ್ ಥರ ಎಲ್ಲ ಕಡೆ ಹೀರ್ಕೊಳ್ಳೋ ಇದಿರಬೇಕು. ನೀವು ನಾನು ಹೇಳೋದು ನೀವು ಸ್ಟಾರ್ ಆಗ್ತಿರೋ, ದುಡ್ಡು ಮಾಡ್ತಿರೋ, ಯಶಸ್ಸು ಮಾಡ್ತಿರೋದ್ರ ಬಗ್ಗೆ ನಾನು ಹೇಳ್ತಾನೇ ಇಲ್ಲ. ನೀವು ಕಲಾವಿದರಾಗಬೇಕು. ಕಲಾವಿದ ಅಂದ ತಕ್ಷಣ ಫೇಮಸ್ ಆಗಬೇಕಾಗಿಲ್ಲ. ನಿಮ್ಗೆ ಅದರ ಬಗ್ಗೆ ಅರಿವು, ಅದರ ಬಗ್ಗೆ ಇರುವಂಥ ಪ್ರೀತಿ ವಿಸ್ತಾರವಾಗಿ ಹಾಗೆ ತಿಳ್ಕೊಳ್ಳೋದು ಅಂತಿದ್ದಲ್ಲ, ಅದು ಭಾಳ ಇಂಪಾರ್ಟೆಂಟ್. ನಾನು ಹೇಳೋದು ಅಭಿನಯ ಕಲಿಬೇಕಾ, ಚೆನ್ನಾಗಿ ಬದುಕುವುದನ್ನು ಅನುಭವಿಸ್ತಾ ಸುತ್ತಿನ ಅನುಭವಗಳ ಮಾತುಗಳನ್ನು ಕೇಳಿ ಇನ್ನೊಬ್ಬರ ನೋವಿಗೆ ನಿಮ್ಮ ಕಿವಿಗೊಡಿ, ನಿಮ್ಮ ಹೃದಯ ಕೊಡಿ, ಅದನ್ನು ಅರ್ಥ ಮಾಡ್ಕೊಳ್ಳಿ, ಅದನ್ನು ನಿಮ್ಮೊಳಗಿಟ್ಟು ಅದನ್ನೂ ಒಂದು ಪಾತ್ರವಾಗಿ ಹೊರಗೆ ತರಕ್ಕೆ ಶುರುವಾದರೆ ಒಬ್ಬ ನಟ ಹುಟ್ಟೋಕ್ಕೆ ಸಾಧ್ಯ ಆಗುತ್ತೆ. ಅದು ಓದಬೇಕಾಗುತ್ತೆ, ರಾಮಾಯಣನೂ ಓದಬೇಕಾಗುತ್ತೆ, ದಲಿತ ಸಾಹಿತ್ಯ ಓದಬೇಕಾಗುತ್ತೆ, ಈ ಕಡೆ ನೀವು ಹಿಸ್ಟ್ರಿ ಓದಬೇಕಾಗುತ್ತೆ, ಇನ್ನೊಂದು ಓದಬೇಕಾಗುತ್ತೆ. ಅಲ್ಲಾವುದ್ದೀನ್ ಖಿಲ್ಜಿ ಹೇಗಿದ್ದ, ಅದೇ ಬಾಳಂಭಟ್ಟ ಹೇಗಿದ್ದ, ಬಾಳಂಭಟ್ಟ ಅನ್ನೋನು ಮಹಾನ್ ಒಬ್ಬ ಇವನು. ಈ ಚಾಣಕ್ಯ ಹೇಗಿದ್ದ, ಚಂದ್ರಗುಪ್ತ ಹೇಗಿದ್ದ, ಮಯೂರ ಹೇಗಿದ್ದ, ಓದಬೇಕಲ್ಲ ಅವಾಗ. ನಟ ಓದೋದು ಇಸ್ ಅ ವಿಂಡೋ ಟು ಹೌ ಪೀಪಲ್ ಆರ್, ಹೌ ದ ವರ್ಲ್ಡ್ ಇಸ್. ಯು ಕ್ಯಾನ್ ಸ್ಪೀಕ್. ನೀವು ಒಂದು 4 ಜನರ ಜೊತೆ ಮಾತಾಡ್ಬೇಕಾದ್ರೆ ನಿಮ್ಮ ತಿಳುವಳಿಕೆನೂ ಆಗುತ್ತಲ್ಲ. ನಟ ಅಂದರೆ ಬರೀ ಆ್ಯಕ್ಟಿಂಗ್ ಮಾಡಿ ಇದು ಮಾಡೋದಲ್ಲ, ನಟನೊಳಗೆ ಅಗಾಧವಾದ ತಿಳುವಳಿಕೆ. ಗುಬ್ಬಿ ವೀರಣ್ಣವ್ರು ತುಂಬ ಚೆನ್ನಾಗಿ ಮಾತಾಡೋರು, ಕಾರಂತರು ಮಾತಾಡೋರು, ರಾಜ್ಕುಮಾರ್ ಅವ್ರು ಏನೂ ಗೊತ್ತಿಲ್ಲ ನಾನು ಹೇಳೋದು ಗೊತ್ತಿಲ್ಲ ಅನ್ನೋದು ಕೂಡ ನಿಮ್ಗೆ ಗೊತ್ತಿರಬೇಕು. ಅದು ಮೋಸ್ಟ್ ಇಂಪಾರ್ಟೆಂಟು. ಸೊ ಹೀಗೆ ತುಂಬ ವಿಚಾರಗಳು ನಿಮ್ಮ ಹತ್ರ ಇನ್ನೂ ಮಾತಿಗೆ ಬಗ್ಗೆ ಮಾತಾಡೋ ಆಸ್ ಎ ಫಾದರ್ ನಾನು. ಅಫ್ಕೋರ್ಸ್ ಅದಕ್ಕೂ ಮುಂಚೆ ಒಂದು ನಿಮ್ಮ ಜೀವನದ ಗೆಳೆತನಗಳ ಬಗ್ಗೆ. ಸೊ ನಿಮ್ಮ ಒಂದು ಬಿಗ್ ಫ್ರೆಂಡ್ ಅಂತ ಬಂದಾಗ ಸುದೀಪ್ ಸರ್ ಬಂದೇ ಬರ್ತಾರೆ. ನೀವು ತುಂಬ ಪಾತ್ರಗಳ ಮೂಲಕ ಒಡನಾಟ, ಅಂದರೆ ಕ್ಲಿಂಟನ್ ಆಗಿ ಚಂದು ಅಲ್ಲಿ ಫ್ರೆಂಡು, ಮತ್ತು ಅವೆಲ್ಲ ಐ ಥಿಂಕ್ ಅವ್ರು ಇನಿಷಿಯಲ್ ಡೇಸ್ ಆಫ್ ಸ್ಟಾರ್ಡಮ್ ಪಾತಲ್ಲಿ ಜೊತೆಗಿದ್ದಾಗ ಆ ಥರ ಟೈಮಲ್ಲಿ ನೀವೊಬ್ಬರು ಗೆಳೆಯ ಆದಾಗ ಕೊನೆಯವರೆಗೂ ಗೆಳೆತನಗಳು ಉಳ್ಕೊಳ್ಳೋಕ್ಕೆ ಹಲವಾರು ಕಾರಣ. ಮತ್ತು ಅವತ್ತಿನ ಚರ್ಚೆಗಳೆಲ್ಲ ಹೇಗಾಗ್ತಿತ್ತು, ಇವತ್ತವರೆಗೂ ನಿಮ್ಮ ಗೆಳೆತನ ಎಷ್ಟು ಗಟ್ಟಿಯಾಗಿದೆ ಅಂದರೆ ಇವತ್ತಿನ ಚೇಂಜಿಂಗ್ ವರ್ಲ್ಡ್ ಬೇರೆ ಚೆಸ್ ಥರ ಪ್ರತಿಯೊಂದು ಮೂವಲ್ಲೂ ಪಾಯಿಂಟ್ಸ್ಗಳು ಚೇಂಜ್ ಆಗ್ತಾ ಇದೆ, ಹೇಗೆ ಉಳ್ಕೊಂಡಿದ್ದೀರಿ? ಇಲ್ಲಪ್ಪ, ನಾವು ಅಂದರೆ ಎಲ್ಲ ಸಿಚುವೇಷನಲ್ಲೂ ಉಳ್ಕೊಂಡಿದ್ದೀವಿ. ಕೆಟ್ಟ ಸಿಚುವೇಷನಲ್ಲೂ ಚೆನ್ನಾಗಿ ಉಳ್ಕೊಂಡಿದ್ದೀವಿ, ಒಳ್ಳೆಯ ಸಿಚುವೇಷನಲ್ಲೂ ಚೆನ್ನಾಗಿ ಉಳ್ಕೊಂಡಿದ್ದೀವಿ. ಸುದೀಪ್ ಒಳ್ಳೆ ವಿಷನ್ ಇರುವಂಥ ಗೆಳೆಯ. ಜೊತೆಗೆ ನಾನು ತುಂಬ ಅಂದರೆ ಆಗಿನ ಈಗ ಒಂದು ಎತ್ತರದ ಮೆಟ್ಟಿಲನ್ನು ಏರುವ ಕ್ಷಣದಲ್ಲಿ ಆ ಮೆಟ್ಟಿಲಿನ ಜೊತೆ ನಾನು ಅಂದರೆ ಅವನು ಮೊದಲು ಮೆಟ್ಟು ಸ್ಪರ್ಶ ಆ ಟೈಮಲ್ಲಿ ಅವನು ಒಂಥರ ಇದ್ದರೆ, ಅದಾದಮೇಲೆ ನಾನು ಸಿಕ್ಕಿದವನು. ನನ್ನ ಅವ್ರ ಗೆಳೆತನ ಈಗಾಗಲೇ ಒಂದು 25-26 ವರ್ಷದ ಆ ಗೆಳೆತನದಲ್ಲಿ ಹತ್ತಿದ ಮೆಟ್ಲುಗಳಲ್ಲಿ ಪ್ರತಿಯೊಂದು ಮೆಟ್ಲಿಗೆ ಒಂದು ಒಳ್ಳೆಯ ಕಥೆ ಇದೆ. ಅದರಲ್ಲಿ ಅವನ ಸ್ಟ್ರಗಲ್ಲು ಅಷ್ಟೇ ಇದೆ. ಆಮೇಲೆ ಒಬ್ಬ ಗೆಳೆಯನಾಗಿ ಎಲ್ಲರ ಜೊತೆ ಆತ್ಕೊಳ್ಳೋದಾಗಲಿ, ಎಲ್ಲರಿಗೂ ಆ ಕಷ್ಟಕ್ಕೆ ಅಂದರೆ ಒಳಗಾಗದಾಗ ಅದನ್ನು ಹೇಗೆ ಹೊರಗೆ ತರಬೇಕು ಅನ್ನೋದಾಗಲಿ. ಆಮೇಲೆ ಒಂದು ಸಿನಿಮಾ ಅಂತ ಬಂದಾಗ ಆ ಡೆಡಿಕೇಶನ್ನು, ಅಯ್ಯೋ ನಾನು ನಿದ್ದೆನೇ ಮಾಡ್ತಿರಲಿಲ್ಲ. ನಾವು ವೀರಮದಕರೆಲ್ಲ ಮಾಡಬೇಕಾದ್ರೆ ಒಂದು ಆಗ ಪ್ರೊಡ್ಯೂಸರ್ ಕಡೆಯಿಂದ ಅಂದರೆ ನಿಮ್ಗೆ ಗೊತ್ತಲ್ಲ ಫೈನಾನ್ಷಿಯಲ್ ಪ್ರಾಬ್ಲಮ್ ಸಿನಿಮಾಗಳೆಲ್ಲ ಆಗಂತೂ ಬೇರೆ ಬೇರೆ ಥರ ಇರ್ತಿತ್ತು.
ಆ ಸಕ್ಸಸ್ ಇಲ್ಲದೇ ಇದ್ದಾಗ ಅದನ್ನು ಹೆಂಗೆ ಮ್ಯಾನೇಜ್ ಮಾಡಿದ್ವಿ. ನಿಮಗೊಂದು ದೊಡ್ಡ ಸಿಚುವೇಶನ್ ಹೇಳಬೇಕು. ವೀರಮದಕರಿಯಲ್ಲಿ ಏನಾಯಿತು, ಇದಕ್ಕೆ ಒಂದು ತೊಟ್ಟಿ ಮನೆ ಥರದ್ದು ತೊಗೊಂಡಿದ್ವಿ ಬಾಗಲಕೋಟೆ ಹತ್ತಿರ. ಆ ಮನೆಗೆ ಪ್ರಾಪರ್ಟಿ ಇದು ಎಲ್ಲ ತೊಗೊಂಡು ಬಾಡಿಗೆ ಕೊಟ್ಟಿರಲ್ಲ 3 ದಿನ. ಅವರು ಬಿಡಲ್ಲ ಅಂತೇಳಿ ಅವನನ್ನು ಆಮೇಲೆ ಇವನು ಪಾಪ ಯಾರಿಗೂ ಫೋನ್ ಮಾಡಿ ದುಡ್ಡು ಥರ ಕೇಳಿದ ಅಲ್ಲಿವರೆಗೆ ನಾವು ಹೇಳ್ತಾವೆ. ಅವಾಗ ಏನಾಗಿತ್ತು ಅಂದರೆ ನಾನು ಅವರು ಮನೆಯವ್ರ ಜೊತೆ ಎಂಟರ್ಟೈನ್ ಮಾಡ್ಕೊಂಡು ಹಿಂಗೆ ಹರಟೆ ಹೊಡ್ಕೊಂಡು ಮಾತಾಡಿಕೊಂಡು ಅವನು ನಾನು ಅವ್ರ ಮನೆ ಅಂದರೆ ಪಾಪ ಅವ್ರೇನು ಅಂದರೆ ಪ್ರೊಡ್ಯೂಸರ್ ಇದು ಮಾಡಲಿ ಅಂತ ನಾವು ಒಳಗಿದ್ದೇನು ಆರಾಮಾಗಿದ್ವಿ. ಆದರೆ ಅದನ್ನು ಸುದೀಪ್ ಅರೇಂಜ್ ಮಾಡಿ ಕ್ಲಿಯರ್ ಮಾಡೋದು ಅಂದರೆ ಮಾಡಿದ. ಬಟ್ ಆ ಸಂದರ್ಭದಲ್ಲಿ ನೀವು ಹೋಗಂಗಿಲ್ಲ, ನಮಗೆ ಇದಾಗ್ಬೇಕು ರೀ, ಸೆಟ್ಲ್ ಆಗ್ಬೇಕು ರೀ ಅಂತ. ಯಾಕೆ ನಾನು ಆರ್ಟ್ ಡೈರೆಕ್ಟರು, ಅಲ್ಲಿ ಪ್ರಾಪರ್ಟಿ ಜೋಳ ತಂದಿದ್ವಿ, ಇನ್ನೊಂದು ಇದೇನೋ ತೊಗೊಂಡಿದ್ವಿ. ಆ ಸಂದರ್ಭದಲ್ಲಿ ಆ ಇಡೀ ಸಿಚುಯೇಷನ್ನ ಇದನ್ನು ಅವತ್ತು ಸುದೀಪ್ ಹ್ಯಾಂಡ್ಲ್ ಮಾಡಿದ್ದು ಹೆಂಗಿತ್ತು ಅಂದರೆ ಸಖತ್ತಾಗಿತ್ತು. ಅವ್ರ ಜೊತೆನೇ ಬಿರ್ತು, ಅವ್ರ ಜೊತೆ ನಗ್ನಗ್ತಾ ಮಾತು, ಅಲ್ಲೇ ರೊಟ್ಟಿ ಊಟ, ಅಲ್ಲೇ ರಾತ್ರಿ ಎಷ್ಟು ದುಡ್ಡು ಬಂತು ಕೊಟ್ವಿ. ಆಮೇಲೆ ಅಲ್ಲಿಂದ ಹೊರಟಿ. ಆದರೆ ಅದು ಬಂಧನ ಅಂತಲ್ಲ, ಬಟ್ ಸುದೀಪಿಗೆ ಅನಿಸುತ್ತೆ ಇಲ್ಲ ದುಡ್ಡು ಬರೋವರೆಗೆ ಇಲ್ಲಿ ಇರೋಣ, ಇವ್ರದ್ದೇನಿದೆ ಸಾಲ್ವ್ ಮಾಡ್ಬಿಟ್ಟು ಹೋಗೋಣ ಅನ್ನುವ ಇದು. ಅದ್ರ ಜೊತೆಗೆ ಅವ್ರ ಸುತ್ತಾನು ಇದ್ದು ಅದನ್ನು ಎಂಜಾಯ್ ಮಾಡಿ. ಆಮೇಲೆ ಸಿನಿಮಾ ತುಂಬ ಬೇರೆ ಥರದ್ದು. ಯಾಕೆಂದರೆ ಅಂದರೆ ಸಿನಿಮಾ ವ್ಯವಹಾರ ಅಲ್ವಾ, ಅದು ದೊಡ್ಡ ಜವಾಬ್ದಾರಿ. ಅದು ಸಿನಿಮಾ ಒಂಥರದಲ್ಲಿ ಈಗ ರಂಗಭೂಮಿ ಸಿನಿಮಾ ಅಂತ ನಾನು ಎರಡನ್ನು ಇದು ಮಾಡ್ತಿಲ್ಲ. ರಂಗಭೂಮಿಗೆ ಅದರದ್ದೇ ಆದ ಶಕ್ತಿ ಮತ್ತಿದೆ, ಸಿನಿಮಾಗೆ ಅದರದ್ದೇ ಆದ ಶಕ್ತಿ ಇದೆ. ಎಲ್ಲಿ ವ್ಯವಹಾರ ಬರುತ್ತೆ ನಿಮ್ಮ ಜವಾಬ್ದಾರಿ ಜಾಸ್ತಿ ಆಗುತ್ತೆ. ಎಲ್ಲಿ ವ್ಯವಹಾರ ಬರುತ್ತೆ ಅಲ್ಲಿ ಬೇರೆ ತರಹದ ಒಂದು ನಿಮ್ಮ ಮೈಂಡ್ಸೆಟ್ ಇರಬೇಕು. ಅಲ್ಲಿ 100 ಜನರನ್ನು ನೋಡ್ಕೋಬೇಕಂದ್ರೆ 100 ಜನರ ಜೀವನ ನಡೆಯುತ್ತೆ, ಕರೆಕ್ಟು, ಅಥವಾ ಒಂದು 500 ಜನರ ಜೀವನ ನಡೆಯುತ್ತೆ. ಇದೆಲ್ಲವನ್ನು ನೋಡಿ ಒಂದು ಸಿನಿಮಾ ಆಗಬೇಕು. ಸಿನಿಮಾ ಸುಮ್ಮನೆ ಆಗಲ್ಲ. ನಾವು ಅಂದ್ಕೊಂಡ್ಬಿಡ್ತೀವಿ ಒಂದು ಸಿನಿಮಾ ಅಂತೀವಿ, ಅದರ ಹಿಂದೆ ಒಬ್ಬ ಪ್ರೊಡ್ಯೂಸರು ಅವನು ದುಡ್ಡೆಲ್ಲಿಂದ ತರಬೇಕು, ಯಾವ ಥರ ತಂದು ಕೆಲಸ ಮಾಡಬೇಕು, ಅವೆಲ್ಲವೂ ಇರುತ್ತೆ. ಆದರೆ ಸುದೀಪ್ ನಿಜವಾಗ್ಲೂ ಆ ಕ್ಷಣದಲ್ಲಿ ತುಂಬ ಕಷ್ಟಪಟ್ಟಿದ್ದು. ಅವನ ಪಾಪ ಐರನ್ ಲೆಗ್ ಅಂದ್ಬಿಡೋರು, ಭಾಳ ಒದ್ದಾಡೋನು. ಅಂದರೆ ಏನು ಹಿಂಗಂತಾರೆ ನನಗೆ ಸಿನಿಮಾ ಗೆಲ್ಲ ಅಂತ. ಬಟ್ ಆ ಐರನ್ ಲೆಗ್ಗನ್ನು ಇವತ್ತು ಡೈಮಂಡ್ ಲೆಗ್ ಮಾಡ್ಕೊಂಡಿದ್ದೀವಲ್ಲ, ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಅಂದರೆ ಜನರಿಗೆ ಅದು ಗೊತ್ತಿರಲಿಲ್ಲ, ಅದು ಕಬ್ಬಣ ಥರ ಕಾಣಿಸ್ತಿತ್ತು ಅಷ್ಟೇ. ಅದನ್ನು ನೀಟಾಗಿ ಸಾಣೆ ಹೊಡೆದು ಕೊನೆಗೆ ಅವನೇ ಹೊಡೆದು ಅದನ್ನು ವಜ್ರ ಮಾಡ್ಕೊಂಡಿರೋದು. ಅದಕ್ಕೆ ವ್ಯಾಲ್ಯೂ ಯಾವತ್ತೂ ಹಾಗೆ ಆಗೋದು, ಮೇಲ್ ಕಾಣಿಸೋದಕ್ಕೂ ಒಳಗೆ ಕಾಣಿಸೋದಕ್ಕೂ. ಯಾಕಂದ್ರೆ ನಾನು ಸುದೀಪನ್ನು ಭಾಳ ಹತ್ತಿರದಿಂದ ನೋಡಿರೋದರಿಂದ ನನಗೆ ಒಳಗಿನ ಸುದೀಪು ತುಂಬ ಬೇರೆಯವ್ರ ವಿಷಯದ ಬಗ್ಗೆ ನಾನು ಮಾತಾಡಲಿಕ್ಕೆ ಇಷ್ಟ ಇಲ್ಲ. ನನಗೆ ಸುದೀಪ್ ಬಹಳ ಒಳ್ಳೆಯದು. ನಾವು ತುಂಬ ದಿನ ಆಯ್ತು ಈಗ ಮೀಟ್ ಆಗಿದೆ, ಆದರೆ ಮೌನದ ಮಾತು ಕೂಡ ಕೆಲವು ಸರಿ ಬಹಳ ಚೆನ್ನಾಗಿರುತ್ತೆ. ಮೌನದಲ್ಲೂ ಈಗ ನಾನು ಈ 2ನೇ ಸರಿ ಬಿಗ್ ಬಾಸಿಗೆ ಹೋಗಿ ಬಂದಮೇಲೆ ನಾವಿನ್ನೂ ಮಾತಾಡಿಲ್ಲ. ಅಂದರೆ ಹೋಗಿಲ್ಲ ನಾನು ಜಾಸ್ತಿ, ಇಲ್ಲಿ ಸಿಕ್ಕಿಲ್ಲ. CCಯಲ್ಲಿ ಹೋಗ್ಬೇಕಾಯ್ತು ಸರಿ, ಹೋಗಿಲ್ಲ. ಇದು ನಂದೇನೋ ಕೆಲಸ, ನಂದೇನೋ ಕನಸುಗಳ ಜೊತೆ ನಾನಿದ್ದೀನಿ, ಹಾಗೆ ಇದೆ. ಆದರೆ ಈಗಲೂ ಹೋದರೂ ಅದೇ ಅಪ್ಪುಗೆ, ಅದೇ ಕೀಟ್ಲೆ, ಅದೇ ಚಿಕ್ಕದಾಗಿ ಜಗಳ, ಏನೇನೋ ಮಾತುಗಳು, ಒಂಥರ ಭಾಳ ಮಜವಾಗಿರುತ್ತೆ. ಅಂದರೆ ನಮ್ಮಿಬ್ಬರ ಸ್ನೇಹ ಹೆಂಗಿರುತ್ತೆ, ಮಕ್ಕಳ ಕೈಯಲ್ಲಿ ಮಣ್ಣು ಕೊಟ್ಟಂಗೆ, ಹಿಂಗಂದರೆ ಆನೆ ಆಗಿರುತ್ತೆ, ಹಿಂಗಂದರೆ ಇನ್ನೊಂದೇನಾಗಿರುತ್ತೆ. ಕೊನೆಗೂ ಕನಸುಗಳನ್ನು ಕಾಣುವಂಥ, ಯಾವಾಗಲೂ ಪಾಸಿಟಿವ್ ಆಗಿ ನಮ್ಮನ್ನು ನಾವು ಅರ್ಥ ಮಾಡಿಕೊಳ್ಳುವಂಥ ಒಂದು ಫ್ರೆಂಡ್ಶಿಪ್. ಕೊನೆಗೂ ಅಲ್ಲಿ ಬೇರೆ ಏನೂ ವಿಚಾರ ಮಾತಾಡಲ್ಲ. ಸಿನಿಮಾ ಬಗ್ಗೆ ಮಾತಾಡ್ತೀವಿ, ನಮ್ಮ ಮಕ್ಕಳ ಬಗ್ಗೆ ಮಾತಾಡ್ತೀವಿ, ಮ್ಯೂಸಿಕ್ ಬಗ್ಗೆ ಮಾತಾಡ್ತೀವಿ, ಏನಾಗ್ಬೋದು ಏನೊಂದು ಮಾಡ್ತೀವಿ. ಇನ್ನೊಂದಿಷ್ಟು ಕೀಟ್ಲೆ ಗೊತ್ತಲ್ಲ, ಸುದ್ದಿ ಕೀಟ್ಲೆ ಮಾಡೋದು, ಆ ಥರದ ಕೀಟ್ಲೆ ಇರುತ್ತೆ. ನನ್ನ ಕಾಲು ಎಳಿತಾನೆ, ನಾನು ಅವ್ನ ಕಾಲು ಎಳಿತೀನಿ, ಜೋರಾಗಿ ನಗ್ತೀವಿ. ಬಟ್ ಅವ್ರ ಕಾಲು ಎಲ್ಲರೂ ಎಳೆಯಲ್ಲ. ಅಂದರೆ ಅವರ ಸ್ನೇಹಿತರು ಆ ಒಳಗಿರೋ ಸರ್ಕಲ್ಗೆ ಮಾತ್ರ ಆ ಧೈರ್ಯ ಅಥವಾ ಆ ಒಂದು ಆ ಸದರ ಇರುತ್ತೆ. ಸೊ ಅದು ನಿಮಗೆ ಇದೆ, ಅದು ಅಲ್ಲಿಂದ ನೀವು ನೋಡ್ಕೊಂಡು ಬಂದಿದ್ದೀರಾ? ಇಲ್ಲ ಈಸ್ ಎ ವೆರಿ ಗುಡ್ ಫ್ರೆಂಡ್. ನಿಜ ನನಗೆ ಈವನ್ ನಿಮ್ಗೆ ಗೊತ್ತಿದೆಯಲ್ಲೋ, ದ್ವಾರಕೀಶ್ ಅವರ ಸಿನಿಮಾ ವಿಷ್ಣುವರ್ಧನ್ದಲ್ಲಿ ಆ್ಯಕ್ಚುಲಿ ವೀರಮದಕರಿನೂ ಅಷ್ಟೇ. ವೀರಮದಕರಿನ ಇನ್ನೊಬ್ಬರು ನಟರು ಮಾಡಬೇಕಾಗಿತ್ತು. ನನ್ನನ್ನು ಕರೆದು, ಇಲ್ಲ ಈ ಪಾತ್ರ ನೀನು ಮಾಡಲೇಬೇಕು ಅಂತೇಳಿ. ನಾನು ಬೇರೆ ಉದ್ದ ಕೂದಲು ಬಿಟ್ಟಿದ್ದೆ. ಇಲ್ಲ ಕಣೋ ನೀನು ಮಾಡಲೇಬೇಕು ಕಣೋ ಈ ಪಾತ್ರ, ಆಯ್ತಪ್ಪ ಅಂದರೆ. ಆದಮೇಲೆ ದಿನೇಶ್ ಮಂಗಳೂರಿಗೆ ಏಟಾಯಿತು ತಲೆಗೇನು, ಕೊನೆ ಫುಲ್ ಆರ್ಟ್ ಡೈರೆಕ್ಷನ್ ನಾನೇ ಮಾಡಿದೆ. ಅದು ನಿಜವಲ್ಲ. ಆಮೇಲೆ ಅವನ ಅವಕಾಶವನ್ನು ಚೆನ್ನಾಗಿ ನನಗೆ ಮಾಡಿಕೊಟ್ಟ ಒಬ್ಬ ನಟನಾಗಿ. ನಾನೊಬ್ಬ ಆರ್ಟ್ ಡೈರೆಕ್ಟರ್ ಆಗಿದ್ರು ಕೂಡ ಅವಳನ್ನ ನೀನು ಒಳ್ಳೆ ಆ್ಯಕ್ಟರ್ ಕಣೋ ಅಂತ. ಈಗ ಜಸ್ಟ್ ಮಾತಲ್ಲಿರ್ಬೋದು. ಆಮೇಲೆ ವಿಷ್ಣುವರ್ಧನದಲ್ಲಿ ದ್ವಾರಕೀಶ್ ಅವರ ಸಿನಿಮಾದಲ್ಲಿ ಕೂಡ ಫಸ್ಟು ಇನ್ನು ಬೇರೆ ಹಾಸ್ಯ ನಟರ ಹೆಸರುಗಳಿತ್ತು. ಕೊನೆಗೆ ಸುದೀಪ್ ಅವರು ಏನಿದೆ, ಇಲ್ಲ ಇದು ಅರುಣ ಮಾಡಿದರೆ ಚೆನ್ನಾಗಿರುತ್ತೆ ಅಂತ ಒಂದು. ಆಮೇಲೆ ದ್ವಾರಕೀಶ್ ಅವರು ಅಷ್ಟೇ. ಇವತ್ತು ದ್ವಾರಕೀಶ್ ಅವ್ರನ್ನ ನೆನೆಸ್ಕೋಬೇಕು ನಾವು. ದ್ವಾರಕೀಶ್ ಅವರು ಇಲ್ಲ ಇದು ಅರುಣ ಮಾಡಿದರೆ ಚೆನ್ನಾಗಿರುತ್ತೆ ಅಂತ ಡಿಸ್ಕಷನಲ್ಲಿ. ನಿಜವಾಗಲೂ ಅಂದರೆ ಈ ಥರದ ಒಂದು ಅವಕಾಶಗಳಾಗಲಿ ಇದಾಗಲಿ ತುಂಬ ಇದು ಆ ಥರದ್ದು. ಹಾಗಾಗಿ ನನಗೆ ಆ್ಯಕ್ಟರಾಗಿ ನೀವು ನೋಡಿ, ವಿಷ್ಣುವರ್ಧನ ಇರ್ಬೋದು, ವೀರಮದಕರಿ ಇರ್ಬೋದು, ನನಗೆ ಒಳ್ಳೆಯ ಒಂದು ಹೆಸರು ತಂದು ಕೊಟ್ಟ ಸಿನಿಮಾ ಅದು. ಜಸ್ಟ್ ಮಾತಲ್ಲಿಯೂ ಅಷ್ಟೇ. ಡೈರೆಕ್ಟ್ರು ಸುದೀಪ್ ಸರ್ ಹೇಗೆ ಅಂದರೆ ಆ್ಯಕ್ಟರ್ ಆಗಿದ್ದಾಗ ಅವ್ರಿಗೆ
ಸ್ಕ್ರಿಪ್ಟ್ ಬರುತ್ತೆ, ಇಲ್ಲಿ ಎಲ್ಲನೂ ಅವ್ರ ಭುಜದ ಮೇಲೆ ಇರುತ್ತೆ. ಅದಕ್ಕೆ ಬೇಕಾದಂಥ ಸಿಚುವೇಶನ್ ಸ್ಮಾರ್ಟ್ನೆಸ್ಸು, ಟೀಮ್ ಪ್ಲೇಯರ್. ಇಲ್ಲ, ನನಗನ್ಸುತ್ತೆ ಈಸ್ ಅ ವೆರಿ ಗುಡ್ ಕಮಾಂಡರ್ ಅಂದ್ರೆ ಯಾಕೆಂದ್ರೆ ಇನ್ನೊಂದು ಗೊತ್ತಾ, ಸುದೀಪಿಗೆ ಎಲ್ಲ ಈಗ ನನಗೆ ನೀವು ಹೇಳ್ತಿರಲ್ಲ, ಸ್ಪಾಂಜ್ ಥರ ಎಲ್ಲದನ್ನು ಹೀರ್ಕೊಳ್ಳುವ ಶಕ್ತಿ ಇರೋದು ಸುದೀಪಿಗೂ. ಅದು ಯಾವುದೇ ಇರ್ಬೋದು, ಒಂದು ಎಡಿಟಿಂಗ್ ವಿಷಯ ಇರ್ಬೋದು, ಒಂದು ಕಾಸ್ಟ್ಯೂಮ್, ಒಂದು ಶೂನ ಲೇಸ್ ಹೆಂಗಿರಬೇಕು ಅನ್ನೋದ್ರ ಬಗ್ಗೆನೂ ಮಾತನಾಡುವಂಥ ಒಂದು, ಅಂದರೆ ಇದು ಹೀಗಿದ್ದರೆ ಚೆನ್ನಾಗಿರುತ್ತೆ, ಒಂದು ಅಟೈರ್ ಈ ಥರ ಇರಬೇಕು, ಈ ಥರ ಕಾಣಿಸ್ಕೋಬೇಕು ಅಂದರೆ ಎಲ್ಲದ್ರ ಬಗ್ಗೆನೂ, ಅಂದರೆ ಸುಮ್ಮನೆ ಅಲ್ಲ, ಚೆನ್ನಾಗಿ ತಿಳ್ಕೊಂಡಿರೋ ವ್ಯಕ್ತಿ. ಒಂದು ಡೈರೆಕ್ಷನ್ ಬಗ್ಗೆ ಇರ್ಬೋದು, ಮ್ಯೂಸಿಕ್ ಬಗ್ಗೆ ಇರ್ಬೋದು, ಒಂದು ಎಡಿಟಿಂಗ್ ಬಗ್ಗೆ ಇರ್ಬೋದು, ಕ್ಯಾಮ್ರಾ ಬಗ್ಗೆ ಇರ್ಬೋದು, ಯಾವ ವಿಷಯ ತೊಗೊಂಡ್ರು ಸುದೀಪಿಗೆ ಚೆನ್ನಾಗಿ ಅದರ ಅರಿವು ತುಂಬ ಚೆನ್ನಾಗಿ. ಒಂದು ಅನುಭವ, ನಿಮ್ಗೆ ಹೇಳಿದ್ನಲ್ಲ ಅವಾಗ, ಎಂತೆಂಥ ಡೈರೆಕ್ಟರ್ ಜೊತೆ ಮಾಡೋದು ಅನುಭವ ಇರೋದರಿಂದ ಒಳ್ಳೆಯ ನಾವಿಕ. ಒಂದು ಬೋಟನ್ನು ಕೈಯಲ್ಲಿ ಕೊಟ್ಟರೆ, ಈಗ ಒಂದು ಬೇರೆ ಏನು ಬೇಡ, ಒಂದು ಸಿ ಸಿ ಎಲ್ ಅಂತ ಏನೋ ಶುರುವಾಯಿತು, ಅದೇನೋ ಬೇರೆಯವ್ರು ಏನೇ ಮಾತಾಡಿರ್ಬೋದು. ಸಿ ಸಿ ಎಲ್ಲನ್ನು ಒಂದು ಎಂಟರ್ಟೈನಿಂಗ್ ಆಗಿ ಎಲ್ಲರ ಜೊತೆ ಇದ್ದು, ನಾವೆಲ್ಲ ನಟರು ಎಲ್ಲರ ಜೊತೆಗಿರ್ಬೋದು, ಒಂದೇನೋ ಒಂದು ಮಾಡೋದಾಗಲಿ, ಅಥವಾ ಏನೇ ಒಂದು ಕೆಲಸ, ಒಂದು ಸಿನಿಮಾ ಶುರುವಾಗೋದಾಗಲಿ, ಅದಕ್ಕೆ ಯಾವ ಥರದಲ್ಲಿ ತನ್ನನ್ನು ತಾನು ಒಪ್ಪಿಸ್ಕೋಬೇಕು, ಪೂರ್ಣವಾಗಿ ಒಪ್ಪಿಸ್ಕೋತಾರೆ ನಿಜವಾಗ್ಲೂ. ಮತ್ತು ಈ ಸೂಪರ್ ಸ್ಟಾರ್ಸ್ಗಳ ಲೈಫ್ ಯಾವತ್ತೂ ನಾವು ನೋಡಿದ್ರೆ ಎಷ್ಟು ಎತ್ತರದಲ್ಲಿರ್ತಾರೆ. ದೇರ್ ಇಸ್ ಅ ಸೇಯಿಂಗ್ ಇನ್ ಇಂಗ್ಲೀಷ್, ಹೈಯರ್ ದ ಮೌಂಟೇನ್ ಗ್ರೇಟರ್ ದ ರಿಸ್ಕ್ ಅಂತ. ಎಸ್, ಅವ್ರ ಜೊತೆಗೆ ಅವ್ರಿಗೆ ಮತ್ತು ಈ ಗ್ರೌಂಡೆಡ್ ದಿನನಿತ್ಯದ ಜನಸಾಮಾನ್ಯರ ಬದುಕು, ಅಲ್ಲಿನ ಅಪ್ಡೇಟ್ಸು. ಈಗ ನನಗೇನಾರು ಹರ್ಷವಾದರೆ ಒಂದಿನ ಎಲ್ಲೋ ಮಸಾಲೆ ಪುರಿ ರೋಡ್ ಸೈಡಲ್ಲಿ ತಿಂತೀನಿ ಅಂದರೆ, ದಿನ ಬೆಳಗಾದರೆ ಎಲ್ಲಂದ್ರಲ್ಲಿ ಓಡಾಡ್ತೀನಿ. ಸೊ ಐ ಆಮ್ ಮೋರ್ ಎಕ್ಸ್ಪೋಸ್ ಟು ದ ರಿಯಲ್ ವರ್ಲ್ಡ್. ಸೊ ಹೌ ಡು ದೇ ಮೇಂಟೈನ್ ಈ ಥರ ಬ್ಯಾಲೆನ್ಸು? ಇಲ್ಲ, ಇದು ಪ್ರತಿಯೊಬ್ಬರಿಗೂ ಕಾಡೋ ಪ್ರಶ್ನೆ. ನಾಳೆ ಈಗ ನಮಗೂ ಎಲ್ಲ ಯೋಚನೆ ಮಾಡಿದ್ರೆ, ಈಗ ಯಾರಿಗೆ ದರ್ಶನ್ ಆಗಿರ್ಬೋದು, ಯಶ್ ಆಗಿರ್ಬೋದು, ಸುದೀಪ್ ಆಗಿರ್ಬೋದು, ಯಾವಾಗ ಒಂದು ಫೇಸ್ ವ್ಯಾಲ್ಯೂ ಅಂದರೆ ಅವ್ರು ಕಷ್ಟಪಟ್ಟು ಮೇಲೆ ಬಂದೊಂದು ತಮ್ಮ ಮುಖಕ್ಕೊಂದು ಬೆಲೆ ಅಂತ ಆಗುತ್ತಲ್ಲ, ಅದು ಬಂದಾಗ ಗೊತ್ತಿಲ್ಲದಾಗ ಒಂದು ಸಣ್ಣ ರಿಸ್ಟ್ರಿಕ್ಷನ್ನು ಮಾಡ್ಕೊಳ್ಳೇಬೇಕಾಗುತ್ತೇನೋ ಅಂತ ಅನಿಸುತ್ತೆ. ಯಾಕೆಂದರೆ ನಿಮಗೆ ಗೊತ್ತು, ಜನ ಕೆಲವು ಸರಿ ಬಹಳ ಪ್ರೀತಿಯಿಂದ ಎಳೆದಾಡೋದು ನೋಡಿದ್ವಿ ನೀವು. ಅಂದರೆ ಈ ಕೆಲವು ಸರಿ ಸೆಕ್ಯೂರಿಟಿ ಬೇಕಾಗುತ್ತೇನೋ ಅಂತ ಅನಿಸುತ್ತೆ. ಕೊನೆಗೂ ಆ್ಯಕ್ಟ್ರ್ ಏನು ಗೊತ್ತಾ, ಅವನ ಪ್ರತಿಯೊಂದು ಬಾಡಿಯ ಅಂಗಾಂಗಗಳು ಭಾಳ ಇಂಪಾರ್ಟೆಂಟ್ ಆಗ್ಬಿಡುತ್ತೆ. ಒಬ್ಬ ನಟನೋ ಒಬ್ಬ ಸ್ಪೋರ್ಟ್ಸ್ಮೆನ್ನು ಭಾಳ ಇಂಪಾರ್ಟೆಂಟು, ಒಂದು ಸಣ್ಣ ಸಣ್ಣ ವಿಷಯನೂ ಇಂಪಾರ್ಟೆಂಟು. ಅದು ಒಂದು ಥರದಲ್ಲಿ ಅನಿಸಿದರೆ, ಇನ್ನೊಂದು ನಿಮಗೆ ಪಾಪ್ಯುಲಾರಿಟಿ ಏನು ಮಾಡುತ್ತೆ ಗೊತ್ತಿಲ್ಲದಂಗೆ ಜನರ ಜೊತೆ ಇಂಟ್ರ್ಯಾಕ್ಷನ್ನ ಬೇರೆ ಥರ ಶುರುವಾಗುತ್ತೆ. ನೀವು ಕೊನೆಗೂ ಏನಾಗ್ತೀರ ಗೊತ್ತಾ, ನಿಮಗೆ ಹೇಳಿದ್ನಲ್ಲ ನಾನು, ಒಂದು ಬೆಳಕಾಗ್ತೀರಾ. ಈಗ ನೀವು ಬೆಳಕಿನ ಹತ್ತಿರ ಹೋಗೋಕ್ಕಾಗಲ್ಲ, ಬೆಳಕನ್ನು ನೀವು ತಗೋಬೋದು. ದರ್ ಈಸ್ ಅ ಲೈಟ್ ಅವರೊಂಥರ ನಿಮಗೆ. ಈಗ ಒಂಥರ ಲೈಟನ್ನು ಮುಟ್ಟೋಕ್ಕಾಗಲ್ಲ, ಆದರೆ ಅದರ ಬೆಳಕಲ್ಲಿ ನಾವು ಎಂಜಾಯ್ ಮಾಡ್ತಿರ್ತೀವಿ. ಅಂದರೆ ನಿಮಗೆ ಅದು ಅಲ್ಲಿದೆ ಬೆಳಕದು ನಿಮಗೆ ಅದರ ಬೆಳಕನ್ನು ಎಂಜಾಯ್ ಮಾಡ್ತೇವೆ, ಲೈಟ್ ಅಂತ. ಅದು ನಿಮ್ಮ ಹತ್ರ ಬರೋಕ್ಕಾಗಲ್ಲ. ಹತ್ತಿರ ಬಂದರೆ ನಿಮಗೆ ಸುಡುತ್ತೆ. ಅಂದರೆ ಇದಾಗುತ್ತಲ್ವ ನಿಮಗೆ. ನೀವು ಯಾವುದೇ ವಿಷಯ ತೊಗೊಳ್ಳಿ, ತುಂಬ ಪಾಪ್ಯುಲರ್. ಈಗ ಇದ್ದಕ್ಕಿದ್ದ ಹಾಗೆ ಸಿದ್ದರಾಮಯ್ಯರಲ್ಲಿ ಸೆಂಟ್ರಲ್ಲಿ ಇಳಿಯೋಕ್ಕಾಗಲ್ಲ. ಎಲ್ಲೋ ಜನರ ಮಧ್ಯೆ ಪಟಕೊಂದು ಜನ ಹೆಂಗೆ ಮುತ್ಕೋತಾರೆ, ಯಾಕೆ ಪೊಲೀಸರು ಬರ್ತಾರೆ, ಯಾಕೆ ಇದು ಬರ್ತಾರೆ, ಇದು ಸುತ್ತ ಒಂದು ರಿಪಲ್ ಎಫೆಕ್ಟ್ ಬರುತ್ತೆ, ವಿಚ್ ವಿಲ್ ಅಗೇನ್ ಟ್ರಬಲ್. ಅಲ್ಲ, ಅದನ್ನು ಇದು ಅಂತ ಹೇಳೋಕ್ಕಾಗಲ್ಲ, ಅದು ಪ್ರೊಫೆಷನಲಿ ಬೇಕಾಗುತ್ತಲ್ಲ ಅದು ಅವರನ್ನು ನೋಡೋರಿಗೆ. ಬಟ್ ನಾನು ಯಾವ ಆಯಾಮದಲ್ಲಿ ಕೇಳಿದೆ ಅಂದರೆ, ಈಗ ಅವರು ಜನಗಳ ಸಂಪರ್ಕ ಎಲ್ಲ ಕಟ್ಟಾಗ್ತಾ ಹೋಗುತ್ತೆ ಅಂದರೆ ಒಳಗೆ ಅವರಲ್ಲಿರುವಂಥ, ಬಿಕಾಸ್ ಮೋರ್ ಯು ಎಕ್ಸ್ಪೋಸ್ ಯುವರ್ ಸೆಲ್ಫ್ ಟು ದ ವರ್ಲ್ಡ್, ಯು ಲರ್ನ್. ಅವ್ರ ಲರ್ನಿಂಗ್ ಎಕ್ಸ್ಪೀರಿಯನ್ಸಸ್ಸು, ಒಡನಾಟ ಇದ್ದಷ್ಟು ಅವರಲ್ಲಿರುವ. ಇಲ್ಲ, ಏನಾಗುತ್ತೆ ನೋಡಿ, ಈಗ ಏನಾಗುತ್ತೆ, ಸಾಧನೆಗೆ ನೀವು ಒಪ್ಪಿಸ್ಕೊಂಡಾಗ ಕೆಲವೊಂದನ್ನು ಕಳ್ಕೊಬೇಕಾಗುತ್ತೆ. ಕಳ್ಕೊಳ್ಳೋದೇ ಈ ಜೀವನದಲ್ಲಿ ಏನೂ ಸಿಗಲ್ಲ. ಕೆಲವೊಂದನ್ನು ಒಂದು ಅಗಾಧವಾದದ್ದು ಗಳಿಸಬೇಕು ಅಂದರೆ ಕೆಲವು ವಿಷಯಗಳನ್ನು, ಕೆಲವು ಸಿಚುಯೇಷನ್ ಆಗೋದನ್ನು ನೀವು ಕಳ್ಕೊಳ್ಳೇಬೇಕಾಗುತ್ತೆ. ಸತ್ಯ ಇದು. ಅಂದರೆ ಈಗ ನೀವೇ ಒಂದು ಅದ್ಭುತವಾದ ಸಂಗೀತಗಾರ್ತಿ ಆಗಲೇಬೇಕು ಅಂತ ಆದರೆ, ದಿನಕ್ಕೆ 8 ಅವರ್ ನೀವು ಪ್ರಾಕ್ಟೀಸ್ ಮಾಡ್ತೀನಿ ಅಂತ ಆದರೆ, 10 ಅವರ್ಸ್ ಪ್ರಾಕ್ಟೀಸ್ ಮಾಡಿದ ಮೇಲೆ ಆ ಪ್ರಾಕ್ಟೀಸನ್ನು ಮತ್ತೆ ನೀವು ಅದನ್ನು ಬರೀ ಪ್ರಾಕ್ಟೀಸ್ ಒಂದರಿಂದನೇ ಅಭ್ಯಾಸ ಆಗಲ್ಲ. ಅಭ್ಯಾಸ ಮುಗಿದ ಮೇಲೆ ಮನನ ಮಾಡಿಕೊಳ್ಳೋದ್ರಲ್ಲಿ ಮನಸ್ಸು ಹೋದಾಗ ಬೇರೆ ಯಾವುದೂ ಇರಲ್ಲ. ಅದರೊಳಗೆ ನೀವು ನಿಮ್ಮ ಕಲೆ ಅಥವಾ ನೀವು ನಿಮ್ಮ ಸಾಧನೆಯ ಮೆಟೀರಿಯಲ್ ಏನಿರುತ್ತೆ ಅದಷ್ಟೇ ಉಳ್ಕೊಂಡಿರುತ್ತೆ. ಆಗೇನಾಗುತ್ತೆ, ಆ ದೃಷ್ಟಿಯಿಂದ ನಿಮಗೆ ಈಗ ಯಶ್ ಇರ್ಬೋದು, ಇವ್ರಿರ್ಬೋದು, ತಕ್ಷಣ ಸಿಗಲ್ಲ ಅಂತ ಬೇರೆ ಯಾರೇ ಹೇಳಿದ್ರು ಕೂಡ ಅವ್ರ ಪರಿಧಿಯಲ್ಲಿ ಜನರಿಗಾಗಿ ಅವ್ರೇನೋ ಒಂದು ಕೆಲಸ ಮಾಡ್ತಾರೆ. ಒಂದು ಸಿನಿಮಾನೋ, ನಾನು ಕತೆ ಹೆಂಗೆ ಮಾಡಬೇಕು, ಇದು ಹಿಂಗೆ ಇದಾಗಬೇಕು ಅಂದರೆ, ನೀವು ತಪಸ್ಸಿಗೆ ಕೂತ ಮೇಲೆ ಯಾರು ಸಿಗೋಕ್ಕೆ ಭಾಳ ಕಷ್ಟ ಆಗುತ್ತೆ. ಈಶ್ವರನೇ ಸಿಗಲ್ಲ,
ತಪಸ್ಸಿಗೆ ಕೂತ ಮೇಲೆ. ಹಾಗೆ ಅದೊಂದು ತಪಸ್ಸಿನ ಸ್ಥಿತಿಯಲ್ಲಿದ್ದಾಗ ನಾವು ಅದನ್ನು ಹೇಳೋದು ಭಾಳ ಕಷ್ಟ ಆಗುತ್ತೆ. ಅವರು ಜನರಿಂದ ಯಾಕೆ ದೂರ ಆದರು, ಯಾಕೆ ಹೆಂಗಿದ್ರು ಅಂತ. ಈಗ ನಾನೇ ಆದರೂ ಕೂಡ ನಾನು ಕೆಲವು ಸರಿ ಸಿಗಲ್ಲ. ನಾನೇನೋ ಅಂದ್ಕೊಂಡು ಥಿಯೇಟ್ರದ್ದು ನಾಟಕದ್ದು ಏನೋ ವರ್ಕ್ ಮಾಡೋಕ್ಕೆ ಶುರು ಮಾಡಿ ನಾನು ನನ್ನ ಹೆಂಡತಿಗೂ ಫೋನ್ ಮಾಡೋಕ್ಕಾಗಲ್ಲ, ನನ್ನ ಮಕ್ಕಳ ಜೊತೆ ಒಂದು ನಿಮಿಷ ಫೋನ್ ಮಾಡ್ತೀನಿ, ಬ್ಯುಸಿ ಇದ್ದೀನಿ ಅಂತ. ಯಾಕಂದ್ರೆ ನಮಗೆ ಇದರಲ್ಲಿ ವರ್ಕಲ್ಲಿ ಇನ್ವಾಲ್ವ್ ಆಗಿಬಿಟ್ಟಿರ್ತೀವಿ ಆಳವಾಗಿ. ಹಾಂ, ಮತ್ತು ಬೇಕಲ್ಲ, ಸುಮ್ಮನೆ ಅಲ್ಲಲ್ಲ ಜವಾಬ್ದಾರಿ. ಒಂದು ಈಗ 100 ಕೋಟಿನೋ 200 ಕೋಟಿಗೆ ಸಿನಿಮಾ ದೊಡ್ಡ ಮಾಡಬೇಕಾದ್ರೆ ಅವನ ಕಾನ್ಸಂಟ್ರೇಷನ್, ಅವನ ಡೆಡಿಕೇಶನ್ ಎಷ್ಟಿರಬೇಕು ಒಂದು ಸಿನಿಮಾಗೆ. ಡೈರೆಕ್ಟ್ರು ಅಥವಾ ನಿಮಗೆ ಪ್ರಶಾಂತ್ ನೀಲ್ ಇರಲಿ, ಅವ್ರು ತುಂಬ ಕೊಟ್ಕೋಬೇಕಲ್ಲ. ಇಲ್ಲಾಂದರೆ ಆಮೇಲೆ ಚೆನ್ನಾಗಾಗುತ್ತೆ, ಚೆನ್ನಾಗಲ್ಲ ಸಿನಿಮಾ ಅನ್ನೋ, ಚೆನ್ನಾಗಿಲ್ಲ ಅನ್ನೋದು ಸಪ್ರೇಟ್. ಅದು ಸಿನಿಮಾ ಆದಮೇಲೆ. ಆದರೆ ಆ ಪ್ರೋಸೆಸ್ಸಿಗೆ ಹೋರಾಟ ಬೇಕಲ್ಲ. ಈ KGF ಇರ್ಬೋದು, ವಿಕ್ರಾಂತ್ ರೋಣ ಇರ್ಬೋದು, ದರ್ಶನ್ ಅವರ ಕಾಠೇರ ಇರ್ಬೋದು, ಅಥವಾ ದೊಡ್ಡ ನಟರ ಸಿನಿಮಾಗಳು ಆಗಬೇಕು ಅಂದಾಗ ಅವರ ಡೆಡಿಕೇಶನ್ ಅಷ್ಟು ಬೇಕಾಗುತ್ತೆ. ಕೊನೆಗೂ ನಿಮಗೆ ಏನಾಗೋದು ಗೊತ್ತಾ, ಒಬ್ಬ ತಪಸ್ವಿ ಯಾರ ಕೈಲೂ ಸಿಗಲ್ಲ, ಬಟ್ ಅವನ ತಪಸ್ಸಿನ ಫಲಗಳು ಸಿಗ್ಬೋದು. ಅಂದರೆ ತಪಸ್ಸೆ ಅಲ್ವಾ ಪಾಪ, ಅವರು ಅದ್ರ ಬಗ್ಗೆ ಯೋಚನೆ ಮಾಡೋದು. ಈಗ ಎಷ್ಟು ಒಂದು ಸಿನಿಮಾ ಮಾಡ್ತಿದ್ದಾರೆ, ಆದರೆ ಆಳವಾಗಿ ಅದ್ರಲ್ಲಿ ಇಳ್ಕೊಂಡಿದ್ದಾರೆ ಇಲ್ಲ ಹೌದು. ಆದರೆ ಅವ್ರು ಏನು ಮಾಡ್ತಿದ್ದಾರೆ ಅನ್ನೋದು ಅವ್ರ ಪರಿಧಿ ಒಳಗಿದೆ. ಜನರ ರೀಚ್ ಆಗಲ್ಲ, ಅದಾಗಲ್ಲ ಅನ್ನೋದು ಒಂಥರ. ಆದರೆ ಅವ್ರ ಜನರ ರೀಚ್ ಆಗೋದೇ ಬೇರೆ ಥರ. ಅದಕ್ಕೊಂದು ಟೈಮ್ ಬಂದಾಗ. ಹೌದು. ಸೊ ಸಾಕಷ್ಟು ವಿಚಾರಗಳನ್ನು ಮಾತಾಡಿದ್ವಿ. ಈಗ ನನಗಿರೋ ಕುತೂಹಲಗಳು ನಿಮ್ಮ ಬಗ್ಗೆ. ಇಷ್ಟೆಲ್ಲ ಜೀವನ ನೋಡಿರುವಂಥ ಅರುಣ ಸಾಗರರಿಗೆ ಈ ಸಾಗರದಲ್ಲಿ ಮುಂದೆ ಇನ್ನೇನೇನು ಒಂದು ನನ್ನ ಲೈಫಲ್ಲಿ ಇಂಪಾರ್ಟೆಂಟ್ ಅಂದರೆ ಗ್ರೇಟೆಸ್ಟ್ ಫ್ರೆಂಡ್ ಅಂತ ನನ್ನ ಹೆಂಡ್ತಿ. ಫ್ಯಾಮಿಲಿ. ಫ್ಯಾಮಿಲಿ ಸೋ ಬ್ಯೂಟಿಫುಲ್. ಮೀರಾ ಅವರ ಮೀರಾ ಅಂದರೆ ಎಲ್ಲರ ಅಂದರೆ ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿಲ್ಲ ಅನ್ನುವಂಥದ್ದಕ್ಕಿಂತ ಹೆಚ್ಚಾಗಿ ತುಂಬ ಚೆನ್ನಾಗಿ, ಈ ಚೆನ್ನಾಗಿದೆ ನಡುವೆ ಒಂದು ಬದುಕಿದೆ. ತುಂಬ ಚೆನ್ನಾಗಿ ಬದುಕೋದಕ್ಕೆ ಆ ಬದುಕನ್ನು ಬದುಕಿವಿ. ಎಲ್ಲ ಥರದ ಒದ್ದಾಟಗಳು ಇದು ಇರುವಂತೆ ನನ್ನ ಲೈಫಿಗೆ ಏನೋ ದೊಡ್ಡ ಫಿಲಾಸಫರ್ ಥರ ಅಲ್ಲ, ನನ್ನ ಲೈಫಲ್ಲೂ ಏರಿಳಿತಗಳು, ಒದ್ದಾಟಗಳು, ಅಂಡರ್ಸ್ಟ್ಯಾಂಡಿಂಗು, ಮಿಸ್ಅಂಡರ್ಸ್ಟ್ಯಾಂಡಿಂಗು ಇದೆಲ್ಲವನ್ನು ಇದ್ದಾಗ ನನ್ನ ಹೆಂಡ್ತಿ ಇದ್ದಾಳಲ್ಲ, ಅವಳು ಅದನ್ನು ಹೇಗೆ ಬ್ಯೂಟಿಫುಲ್ಲಾಗಿ ಕಟ್ಟಿದ್ಲು ಅಂದರೆ, ಅದಕ್ಕೆ ಹೇಳೋದು, ಒಬ್ಬ ಒಳ್ಳೆಯ ಫ್ರೆಂಡ್ ನಿಮಗೆ ಬೇಕಾದಾಗ ನೀವು ಗೊತ್ತಿಲ್ಲದೇ ಆದ ತಪ್ಪುಗಳನ್ನು ಮತ್ತೆ ಅದೇ ಸ್ವೆಟರ್ ಹೆಣೆಯೋದು ಅಂತಾರೆ. ಮತ್ತೆ ಅದು ಯಾವುದೋ ಒಂದು ದಾರ ಇದಾಯಿತು ಅಂದರೆ ಅದನ್ನು ಕಟ್ ಮಾಡಿ ಅದಕ್ಕೊಂದು ಚಿಕ್ಕ ಗಂಟು ಹಾಕಿ ಮತ್ತು ಅದ್ರ ಜೊತೆ ಹೆಣ್ಕೊಂಡು ಒಂದು ಸ್ವೆಟರ್ ರೆಡಿ ಆಗೋದು. ಅದು ಭಾಳ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ ಯಾವುದೇ ಒಂದು ಗಂಡು ಹೆಣ್ಣಿನ ನಡುವೆ, ಭಾಳ ಇಂಪಾರ್ಟೆಂಟ್. ಮತ್ತು ಅದಕ್ಕೆ ಹೇಳೋದಲ್ಲ, ಕ್ಷಮೆ ಅನ್ನೋದಕ್ಕಿಂತ ದೊಡ್ಡ ದೇವರಿಲ್ಲ ಅಂತ. ಹಾಗಾಗಿ ಅಂದರೆ ನಾನು ಹೇಳ್ತಿರೋದೇನು ದೊಡ್ಡ ತಪ್ಪು ಗಿಪ್ಪು ಇದ್ರ ಬಗ್ಗೆ. ಆದರೆ ಪ್ರತಿಯೊಬ್ಬರಲ್ಲೂ ಈಗ ತುಂಬ ಚೆನ್ನಾಗಿದ್ದಾರೆ ಗಂಡ ಹೆಂಡ್ತಿ, ಹಿಂಗಿರ್ಬೋದ, ಎಲ್ಲವೂ ನಮ್ಮಲ್ಲೂ ಇರುತ್ತೆ. ಆದರೆ ಚೆನ್ನಾಗಿ ಬದುಕೋದಿದೆಯಲ್ಲ, ಈಗ ನಿಮಗೆ ಹೆಂಗೆ ಗೊತ್ತಾ, ಪ್ರೀತಿ ಅಂದರೆ ಏನು ಗೊತ್ತಾ, ನಾನು ಈಗಲೂ ನನ್ನೊಂದು ಇದಿದೆ ಉದಾಹರಣೆ. ನೀವು ಬಲೂನ್ ಊದ್ತಿರ್ಗುತ್ತಾ, ಗಾಳಿ ಇರುತ್ತೆ, ಹೊಡೆದ್ರೆ ಎಲ್ಲೋಗುತ್ತೆ, ನೆಲಕ್ಕೆ ಪ್ರೀತಿ ಬೀಳಬಾರ್ದು ಅಂದರೆ ಪ್ರತಿ ಕ್ಷಣ ನೀವು ಅದನ್ನು ಆಟ ಆಡ್ತಾನೆ ಇರಬೇಕು. ಬಲೂನ್ ಥರ ಹಿಂಗೆ ಆಟ ಆಡ್ತಾನೆ ಇರಬೇಕು. ಅದು ಹಿಂಗೆ ಎಲ್ಲೋ ಗೊತ್ತಿಲ್ಲದೆ ಹಿಂಗೆ ಹಿಡ್ಕೋಬೋದು. ಮತ್ತೇನೋ ಕೆಲಸ ಇದೆ, ಮತ್ತು ಆಟ ಆಡ್ತಾನೆ, ಅದು ಕೆಳಗೆ ಬೀಳಕ್ಕೆ ಅದು ಉಗುರುತ್ತಾಗಂಗಿಲ್ಲ, ಹೊಡೆದೋಗುತ್ತೆ. ಲವ್ ಅನ್ನೋದು ಪ್ರತಿ ಕ್ಷಣ ಕಳೆದೋಗ್ತಾ ಇರುತ್ತೆ. ಅದನ್ನು ಕಳ್ಕೊಳ್ಳೋದೇ ಇರೋವಾಗ ಹೇಗೆ ನೀವು ಬದುಕ್ತೀರಿ ಅನ್ನೋದೇ ಲೈಫ್. ಚುಚ್ಚದೇ ಇರೋ ಹಾಗೆ ನೋಡ್ಕೊಳ್ಳೋದೇ, ಮೋಸ ಮಾಡದೇ ಇರೋದು, ಇನ್ಫಿಡಿಲಿಟಿ, ಇವೆಲ್ಲವೂ ಬೇಕಾಗುತ್ತೆ. ಅದಕ್ಕೆ ಅದು ತುಂಬ ಇದು ನಾವು ಅಂದ್ಕೊಂಡಿದ್ವಿ ಏನೋ ಲವ್ ಅಂದರೆ ಯೂಶಲಿ ಕಾವ್ಯದಲ್ಲಿ ಬರೋ ಥರ ಅಲ್ಲ. ಅದು ನಿಮ್ಮ ಬದುಕಿನಲ್ಲಿ ನಿಮ್ಮ ಪ್ರೀತಿಗೆ ಅದರದ್ದೇ ಆದ ಫಿಲಾಸಫಿ ಇರುತ್ತೆ. ಅದೇ ನಿಮ್ಮನ್ನು ಕರ್ಕೊಂಡು ಹೋಗುತ್ತೆ. ಆದರೆ ಅದನ್ನು ನೀವು ಹೆಂಗೆ ಹೆಣ್ಕೋತೀರಿ, ಅದನ್ನು ಹೆಂಗೆ ಕಟ್ಕೋತೀರಿ ಅನ್ನೋದು ಭಾಳ ಇಂಪಾರ್ಟೆಂಟ್. ನನಗೆ ಈಗಲೂ ಬಲೂನು, ಆಮೇಲೆ ಪ್ರೀತಿ ಪ್ರತಿ ಕ್ಷಣ ಸಾಯೋದಕ್ಕೆ ಶುರುವಾಗುತ್ತದೆ. ಅದು ಮತ್ತೆ ಬದುಕಿಸೋದೇ ಲೈಫ್. ಅದು ಬದುಕ್ಸೋಕ್ಕೆ ನೀವು ಮಾಡೋ ಪ್ರಯತ್ನಗಳು ಯಾವಾಗಲೂ ಎಂಥದ್ದೇ ಕಷ್ಟಗಳು ಬಂದರೂ ಅದನ್ನು ಹೆಂಗೆ ನೀಗಿಸ್ಬೇಕು. ಈಗ ನನ್ನೊಂದು ದೊಡ್ಡ ಆಕ್ಸಿಡೆಂಟ್ ಆಯಿತು 2017. ಮಿನಿಮಮ್ ಒಂದು ಸುಮಾರು ಕೋಟ್ಯಾನುಗಟ್ಟಲೆ ನನ್ನ ಗೋಡನ್ನೆಲ್ಲ ಸುಟ್ಟಾಯ್ತು. ಐ ಆಮ್ ಝೀರೋ. ಆವಾಗ ನನ್ನ ಜೊತೆ ಇದ್ಲಲ್ಲ ನನ್ನ ಹೆಂಡ್ತಿ, ಸೂಪರ್. ಅದು ಅಂದರೆ ನನ್ನ ಸ್ಥಿತಿಯಲ್ಲಿ ಯಾರೇ ಇದ್ದರೂ ಇರ್ತಿರ್ಲಿಲ್ಲ. ಆ ಥರ ಏನೂ ಇಲ್ಲ, ಖಾಲಿಯಾದ ಸ್ಥಿತಿಯಲ್ಲಿ ಮತ್ತೆ ಹಿಂಗೆ ಕಟ್ಟೋದಿದೆಯಲ್ಲ, ಝೀರೋಯಿಂದ ಹಾಗೆ. ಈಗ ನೀವು ಮಕ್ಳಿಗೆ ಕೊಡಿ, ಮಕ್ಕಳು ಪಟ್ಟಂತ ಹಿಂಗೆ ಹೊಡಿತಾವೆ ಒಂದು ಹಿಟ್ಟನ್ನು, ಅವನು ಮತ್ತೆ ಹಿಂಗೆ ಅಂತವೆ. ಹೊಡೆದ ಫೋರ್ಸು ಎಂಜಾಯ್ ಮಾಡಿರ್ತಾರೆ, ಮತ್ತು ಕಟ್ಟೋದನ್ನು ಎಂಜಾಯ್ ಮಾಡ್ತಾರೆ. ನಾನು ಅದಕ್ಕೆ ಯಾರಿಗೆ ಹೇಳೋದು, ಎಷ್ಟೇ ಕಷ್ಟ ಇದ್ದರೂ ಕಷ್ಟವನ್ನು ಎಂಜಾಯ್ ಮಾಡ್ತಾ ಅನುಭವಿಸಿ,
ಆ ಕಷ್ಟಗಳು ನೀಗೋದಕ್ಕೂ ಕೂಡ ಎಂಜಾಯ್ ಮಾಡ್ತಾನೆ ಮತ್ತು ಕಟ್ಟಿ ಅಷ್ಟೇ, ಬೇರೆ ಏನೂ ಇಲ್ಲ. ನೀವು ಏನೇ ಮಾಡಿರಿ, ಏನು ಆಗಿರುತ್ತಲ್ಲ ನೋವುಗಳಿರ್ಬೋದು, ಮಿಸ್ಅಂಡರ್ಸ್ಟ್ಯಾಂಡ್, ಅದೆಲ್ಲ ಕಳೆದೋಗಿ ಮತ್ತು ವಾಪಸ್ ನೋಡಿದಾಗ ಅದೊಂಥರ ಭಾಳ ಮಜಾ ಅನಿಸುತ್ತದು. ಅಯ್ಯೋ ಇಷ್ಟೇ ಆಗಿತ್ತಲ್ವ, ಇದಕ್ಕಿಷ್ಟೆಲ್ಲ ಇದು ಬೇಕಾಗಿತ್ತು ಅಂತ. ಈಚ್ ಆ್ಯಂಡ್ ಎವರಿ ಮೊಮೆಂಟ್ ಹಂಗಾಗುತ್ತೆ ನನಗೆ ಅದು. ಆಮೇಲೆ ನನ್ನ ಮಗ ಈಸ್ ಎ ಮೂವತ್ತಾಯಿ ಕಿಕ್ ಬಾಕ್ಸರ್, ದ ಫಸ್ಟ್ ಇಂಡಿಯನ್ ಟು ವಿನ್ ಇನ್. ಇದುವರೆಗೂ ಥಾಯ್ಲೆಂಡಲ್ಲಿ ಯಾರು ಇಂಡಿಯನ್ಸ್ ಗೆದ್ದಿಲ್ಲ ಹೋಗಿ. ಈಗಲೂ ಒಂದು ಜೂನಲ್ಲಿ ಮತ್ತೆ ಫೈಟ್ ಇದೆ, ಜೂನ್ 1 ಅಥವಾ 2 ಇದೆ, ತಿಂಗಳಲ್ಲಿ 2 ಫೈಟ್ ಇದ್ದೇ ಇರುತ್ತೆ. ಅವನು ಇನ್ನೊಂದು ಥರ, ಅದನ್ನೇ ಹೇಳಿದ್ದು, ನನ್ನ ಮಕ್ಕಳು ಇಬ್ಬರು ಓದಿದೆ SLC, ಓದಲಿಲ್ಲ. ಅವನದೇ ಆದ ಅವನ ಕತೆ ಹೇಳಿದ್ರೆ ಅದೇ ಒಂದು ಇದಾಗುತ್ತೆ, ಅಂದರೆ ಆ್ಯಸ್ ಎ ಫಾದರ್. ಬಟ್ ಒಂದೇನು ಅಂದರೆ ನಾವು ನಮ್ಮ ಮಕ್ಕಳಿಗೆ ಒಂದು ಫ್ರೀಡಮ್ ಕೊಟ್ಟಿದ್ವಿ, ಅವ್ರಿಗೆ ಏನು ಬೇಕು, ಅವನ ಪ್ರಾಣಿಯ ಪ್ರೀತಿ, ಅವನಿಗೆ ಅವನದೇ ಆದಂಥ ಕನಸುಗಳಿತ್ತು. ಸ್ಕೂಲ್ ಅವನಿಗೆ ತುಂಬ ಆಗ್ತಿರ್ಲಿಲ್ಲ, ಅಂದರೆ ಅವನ ಮೆಂಟಾಲಿಟಿ ಯಾವಾಗಲೂ ಪ್ರಾಣಿ ಪ್ರಕೃತಿ ಇದರ ಬಗ್ಗೆನೇ ಇರೋನು. ಮಗಳು ಇನ್ನೊಂದು ಥರ, ಅವಳು ಒಳ್ಳೆ ಓದ್ತಾ ಇದ್ಲು, SLC ಆದಮೇಲೆ ಒಳ್ಳೆ ಮಾರ್ಕ್ಸು ಬಂದಿತ್ತು. ಆದಮೇಲೆ ಯಾಕೋ ಅವಳಿಗೆ ಇಲ್ಲ, ನಾನೇನೋ ಬೇರೆ ಏನನ್ನೋ ಕಂಡ್ಕೋಬೇಕು ಅಂತ. ಎಸ್ ಗೋ ಒಂದು ಸ್ವಾತಂತ್ರ್ಯನ ಕೊಡೋ ಒಂದು ಅಪ್ಪ ಅಮ್ಮ ಆಗೋಕೆ ನಿಮ್ಮಲ್ಲಿ ಎಲ್ಲಿಂದ ಶಕ್ತಿ ಬರುತ್ತೆ ಸರ್? ನನ್ನ ಪ್ರಕಾರ ಏನು ಗೊತ್ತಾ, ಈಗ ನಾನೇನೋ ದುಡ್ದಿರ್ತೀನಿ, ದುಡ್ದಿದ್ರು ಏನೋ ಇರುತ್ತೆ, ಅದ್ರ ಮೂಲಕ ಮಕ್ಕಳು ಬೆಳಿಬೇಕು ಅನ್ನೋದು ಒಂದು, ಅಂದರೆ ಒಂದು ಸ್ಥಿತಿ. ಅದರಲ್ಲಿ ಪಾಸಿಟಿವ್ ಆದ್ದು ಇದೆ, ನೆಗೆಟಿವ್ ಆದ್ದು ಆಗುತ್ತೆ. ನಾನು ನನ್ನ ಮಕ್ಕಳಿಗೆ ಹೇಳ್ಕೊಟ್ಟಿರೋದು, ನೀವೇ ಈಗೊಂದು ವಯಸ್ಸಿಗೆ ಬಂದು ನಿಮಗೆ ನೀವೇ ದುಡಿದು ನೀವು ಹೆಂಗೆ ಬದುಕನ್ನು ನೋಡ್ಕೊತಾ ಹೋಗ್ತೀರಾ. ಅಂದರೆ ಒಂದು ಎಂಗೇಜ್ ಇದೆಯಲ್ಲ, ಏಜ್ ಆ್ಯಂಡ್ ಎಂಗೇಜ್, ನಿಮ್ಮ ವಯಸ್ಸಿದೆಯಲ್ಲ ಭಾಳ ಇಂಪಾರ್ಟೆಂಟ್ ಆ್ಯಕ್ಚುಲಿ. ನೀವು 40 ವರ್ಷ ಆದಮೇಲೆ ಎಂಜಾಯ್ ಮಾಡೋಕ್ಕಾಗಲ್ಲ ಜೀವನನ. ನೀವು ಈಗಿದೆಯಾ, ಅಲ್ಲೆಲ್ಲೋ ಹೋಗಿ ಥಿಯೇಟ್ರ್ ಮಾಡ್ತೀನಿ ಅಂತಾಳೆ, ಅಲ್ಲೆಲ್ಲೋ ಪಾಂಡಿಚೇರಿಗೆ ಹೋಗಿ ನಾನು ಇದು ಆದಿಶಕ್ತಿ ಅವ್ರ ಜೊತೆ ಏನೋ ವರ್ಕ್ ಮಾಡ್ತೀನಿ ಅಂತಾಳೆ, ಅಲ್ಲಿ ಕೂತ್ಕೊಂಡು ಏನೋ ಮ್ಯೂಸಿಕ್ ಮಾಡ್ತಿರ್ತಾಳೆ, ಅವ್ರಿಗೇನೋ ಸೆಟ್ ಡಿಸೈನ್ ಮಾಡ್ತಿರ್ತಾಳೆ, ಇನ್ನೆಲ್ಲೋ ಬಾಂಬೆ ಯಾರೋ ಏನೋ ಆರ್ಟಿಸ್ಟ್ ಜೊತೆ ಕೂತ್ಕೊಂಡು ಮ್ಯೂಸಿಕ್ನೇನೋ ಮಾಡ್ತಿರ್ತಾಳೆ. ಎಸ್ ಡೂ, ನಿಂಗೆ ಗಿವ್ ದೆಮ್ ದಟ್ ಫ್ರೀಡಮ್ ಟು ಎಕ್ಸ್ಪ್ಲೋರ್ ಅಂತೀರಾ? ನಾನು ಹೇಳೋದು ಎಕ್ಸ್ಪೀರಿಯನ್ಸ್ ಅನ್ನೋದು ಆ್ಯಕ್ಚುಲಿ ಫ್ರೀಡಮ್ಮು. ನೀವು ಎಕ್ಸ್ಪೀರಿಯನ್ಸ್ ಅನುಭವನೇ ಒಂದು ಆ್ಯಕ್ಚುಲಿ ಫ್ರೀಡಮ್. ಆ್ಯಕ್ಚುಲಿ ನೀವು ಹೆಂಗೆ ನೋಡ್ತಾ ಜಗತ್ತನ್ನು ಅನುಭವಿಸ್ತಾ ಹೋಗ್ತೀರಿ, ನಿಮಗೆ ಗೊತ್ತಾಗುತ್ತೆ ವಾಟ್ ಈಸ್ ಫ್ರೀಡಮ್ ಅಂತ. ಯಾವುದಕ್ಕೆ ಸಿಕ್ಕಾಕೋಬಾರ್ದು, ಯಾವುದಕ್ಕೆ ಸಿಕ್ಕಾಕೋಬೇಕು ಅನ್ನೋ ಜ್ಞಾನವನ್ನು ಕೊಡೋ ಒಂದು ಫ್ರೀಡಮ್ಮೇ ಎಕ್ಸ್ಪೀರಿಯನ್ಸ್ ಅಂತೀರಾ? ಅಂದರೆ ಹಂಗೆ ಆಗ್ತಾ ಹೋಗಬೇಕು, ಅದು ಮಜಾ. ಅದಕ್ಕೆ ಬಿಟ್ಟಿದ್ದೀನಿ. ಈಗ ತುಂಬ ಜನ ಕೇಳ್ತಾರೆ, ಅಲ್ಲ ಏನು ನೀವು SLCನ PUC ಪಾಸ್ ಮಾಡಿಬಿಡ್ಬೇಕಾಗಿತ್ತು ಅಂತ. ನನ್ನ ಮಗನಿಗೆ ಹೇಳಿದ್ರೆ, ಇಲ್ಲಪ್ಪ ನಂಗೆ ಆ್ಯಕ್ಚುಲಿ ಚಿಕ್ಕ ಮಗುವಿಂದ ನಂಗೆ ಓದೋಕ್ಕೆ ಇಂಟ್ರೆಸ್ಟ್ ಇಲ್ಲ, ನಂಗೆ ಪ್ರಾಣಿ ಆಕಾಶ ಇದು ಅಂತ ಅವನದೇ ಅದು. ಅವನು ಆ್ಯಕ್ಚುಲಿ ಅವನದೇ ಒಂದು ಕಥೆ ಮಾಡೋದು, ಅಂಥ ಒಳ್ಳೆ ಇದದು. ಅವನು ಬುದ್ಧನಂಗಿದ್ದ, ಮಾಂಗ್ ಥರ. ಅವನ ಹ್ಯಾಕ್ ಫೈಟರ್ ಆದ, ತನ್ನ ಲೈಫಿನ ಎಜುಕೇಷನ್ ಸಿಸ್ಟಮಲ್ಲಾದಂಥ ಫ್ರಸ್ಟ್ರೇಷನ್ ಹೆಂಗೆ ಅವನನ್ನೊಬ್ಬ ಫೈಟ್ರ್ ಮಾಡ್ತು ಅನ್ನೋದೇ ಒಂದು ಭಾಳ ಮಜವಾದ ಕಥೆ ಅದು. ಅಂದರೆ ಅವನು ಸಖತ್ತು ಪ್ರಾಣಿ ಪ್ರೀತಿ ಇದೆಲ್ಲ, ಅವನೊಂಥರ ಬೇರೆ ಥರದ ಹುಡುಗ ಅವನು. ಅಂದರೆ ನಾನು ನನ್ನ ಮಗ ಅಂತಲ್ಲ, ಈ ಥರದ ಕೋಟ್ಯಾಂತರ ಮಕ್ಕಳಿದ್ದಾರೆ. ನಾನು ಹೇಳೋದು ತಂದೆ ತಾಯಿಗಳಲ್ಲಿ ಒಳಗೊಂದು ಅಗಾಧವಾದ ಬೆಳಕು, ಅಂದರೆ ಒಂದು ಇನ್ಸೈಟ್ ಆ್ಯಂಡ್ ಇನ್ಸ್ಟಿಂಕ್ಟ್ ಇರುತ್ತೆ. ಆ ಇನ್ಸ್ಟಿಂಕ್ಟನ್ನು ಯಾವತ್ತೂ ಹಾಳು ಮಾಡೋದು, ಅಂದರೆ ಪಾಸಿಟಿವ್ ಆಗಿರುವಂಥದ್ದು. ಆ ಮಗುವಿನಲ್ಲಿ ಏನೋ ಹುಡುಕಾಟದ ಒಂದು ಪ್ರಯತ್ನ ಇರುತ್ತೆ, ಅದಕ್ಕೆ ತುಂಬ ನಿಧಾನವಾಗಿ ಅದ್ರ ಜೊತೆ ಇರೋದಕ್ಕೆ ಶುರು ಮಾಡಬೇಕು. ಅದು ಏನಾಗುತ್ತೆ ಮುಂದೆ. ಆಮೇಲೆ ಎಲ್ಲರೂ ಈಗ ಅಂದರೆ ಸುಮ್ಮನೆ ಯೂಶ್ವಲಿ ಹೇಳ್ತಾರೆ, ಎಲ್ಲರೂ ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು, ಅದಾಗಬೇಕು ಅನ್ನೋದು, ಅದು ಮಕ್ಕಳ ಕನಸ, ತಂದೆ ತಾಯಿ ಕನಸ ಅನ್ನೋದು ಫಸ್ಟು ಕೇಳ್ಕೋಬೇಕು. ನನ್ನ ಮಕ್ಕಳು ಯಾವತ್ತೂ ಇದಕ್ಕೆ ಅಂತ ಎಲ್ಲ ಹೇಳ್ತಿಲ್ಲ ನಾನು. ಅವನು ಯಾವತ್ತೂ ಇಂಜಿನಿಯರ್ ಆಗಬೇಕು ಅಂತಲೂ ಹೇಳಿಲ್ಲ, ಅವ್ನು ಏನಾಗಬೇಕು ಅಂತ, ಅವ್ನು ಜಸ್ಟ್ ಪ್ರಾಣಿ ಜೊತೆ ಇರಬೇಕು, ಆನೆ ಜೊತೆ ಇರಬೇಕು, ಇದನ್ನು ನೋಡಬೇಕು, ಅದನ್ನು ನೋಡಬೇಕು ಅಂತ. ಬಟ್ ಅವನು ಅದನ್ನೂ ಮಾಡ್ತಿದ್ದಾನೆ. ಜೊತೆಗೆ ಬಾಕ್ಸಿಂಗನ್ನು ಅವನು, ಅಂದರೆ ಮೂವತ್ತಾಯಿ ಇದನ್ನು ಇದು ಮಾಡ್ಕೊಂಡಿದ್ದಾನೆ. ಮಗಳು ಅವಳು ಮ್ಯೂಸಿಕ್ಕು ಇದು ವೇದ ಆ್ಯಕ್ಟ್ ಮಾಡಿದ್ಲು, ಅದಾದಮೇಲೆ ಇನ್ನೊಂದೆರಡು ಏನೇನೋ ಪ್ರಯತ್ನಗಳು ನಡೀತಾ ಇದೆ. ಅವಳು ಥಿಯೇಟ್ರ್ ಬಹಳ ಇಂಟ್ರೆಸ್ಟಿಂಗು, ಹಾಗೆ ಅದ್ರ ಬಗ್ಗೆ ಏನೇನೋ ವರ್ಕ್ ಮಾಡ್ತಾಯಿರ್ತಾಳೆ. ಆರ್ಟ್ ಏನೋ ಕ್ಯಾನ್ವಸ್ ಪೇಂಟ್ ಮಾಡ್ತಿರ್ತಾಳೆ. ಆ ಶೋಗಿ ಮಾಡೋದಕ್ಕೆ ಅಂತಲ್ಲ, ಅವಳದೇ ಒಂದು ಪ್ರಪಂಚವನ್ನು ಕಟ್ಕೊಂಡಿದ್ದಾಳೆ. ನಾನು ನನ್ನ ಹೆಂಡ್ತಿ ಅದು ನೀನು ಕಟ್ಕೋ, ಅದರಲ್ಲಿ ಏನೇನೇನೇನಾಗುತ್ತೆ, ಕಟ್ಟಿರೋ ದೊಡ್ಡ ತುಂಬಿರೋ ಕೊಡೋದ್ರಲ್ಲಿ ಸಣ್ಣ ತೂತ ಆಗ್ಬೋದು, ನೀರು ಇಳಿಬೋದು, ಮುಚ್ಕೊಳ್ಳೋದು ಹೇಗೆ ಎಲ್ಲವೂ ಕಲ್ತ್ಕೊಳ್ಳೇಬೇಕಲ್ಲ. ಲೈಫ್ ಇಸ್ ಜಸ್ಟ್ ಲೈಕ್ ನಿಮಗೆ ಪಾಟೆ ಮಡಿಕೆ, ಅದೊಂದು ಸಣ್ಣ ತೂತ ಆದ್ರೂ ಅದು ಹೆಂಗೆ ಮುಚ್ಕೊಬೋದು, ಒಡೆದೋದ್ರೆ ಮತ್ತೆ ಅದನ್ನು ಅಂಟ್ಸ್ಕೊಂಡು ಹೆಂಗೆ ನಿಲ್ಲಿಸ್ಕೋಬೇಕು ಅನ್ನೋದೆಲ್ಲ ದೊಡ್ಡ ಇದಲ್ವ. ಅಂದರೆ ಲೈಫನ್ನು ನೀವು ಎಲ್ಲವನ್ನೂ ಬಹಳ ಸಿಂಪಲ್ಲಾಗಿ, ಎಷ್ಟೇ ಕಷ್ಟ ಇದ್ದರೂ ಹಸಿ ಮಣ್ಣಿನ ಥರ ನಿಧಾನ ಮತ್ತೆ ಹೆಂಗೆ ಗಟ್ಟಿಯಾಗೋದು ನೋಡಿದ್ರೆ ತುಂಬ ಚೆನ್ನಾಗಿರುತ್ತೆ. ತುಂಬ ಅರ್ಥಪೂರ್ಣ, ಭಾಳ ಸರಳವಾದಂತಹ ಒಂದು ಮಾತು. ಈ ವಿವೇಕ ಏನು ಇಡೀ ಜೀವನದ ಮೂಲಕ ಬಂದಿದೆ. ಈ ಸಾಗರ
ನಿಮ್ಮ ಕ್ಯೂರಿಯಾಸಿಟಿ ಹೀಗೆ ಆ ಸಾಗರಕ್ಕೆ ಮತ್ತಷ್ಟು ಏನೇನು ಬೇಕೋ ಎಲ್ಲ ಕೊಡ್ತಾ ಹೋಗಲಿ. ಅರುಣ್ ಸರ್, ನಿಮಗೋಸ್ಕರ ಒಂದು ಇಷ್ಟೇನಾ ಮಾತೀಗ? ಇಷ್ಟೇ ನಿಮಗೊಂದು ಪುಸ್ತಕ ಯಾವುದು ಕೊಡಲಿ ನಿಮಗೆ? ಹೌ ಇಸ್ ದಿಸ್ ಬುಕ್ ಲುಕಿಂಗ್? ಥಿಂಕಿಂಗ್ ಫಾಸ್ಟ್ ಆ್ಯಂಡ್ ಸ್ಲೋ, ಡ್ಯಾನಿಯಲ್ ಕಾನ್ಮನ್. ಕೊಡಿ, ಕನ್ನಡದ್ದೊಂದು ಕೊಡಿ, ಕನ್ನಡದ್ದು ಒಂದು, ಇಂಗ್ಲೀಷ್ ಒಂದು ಕೊಡಿ. ಅಫ್ಕೋರ್ಸ್ ಕನ್ನಡದ್ದು ಇಲ್ಲಿದೆ. ಥಿಂಕಿಂಗ್ ಫಾಸ್ಟ್ ಆ್ಯಂಡ್ ಸ್ಲೋ. ವಾವ್, ಈಗ ಮಾತಾಡಿದಂಗೆ ಇದೆ ಇದು. ಸೂಪರ್. ಅದೊಂದಿದೆ. ಹಾಗೆ ರಿಪೋಸ್ ಕಡೆಯಿಂದ ಒಂದು ಮ್ಯೂಸಿಕ್ ಪಿಲ್ಲೋ ಸರ್ ಇದು. ವಾವ್, ಆಯ್ತಾ? ಮತ್ತೆ ಒಂದು ಪುಸ್ತಕ ನಿಮಗೆ ಇಲ್ಲಿದೆ, ವಿಸ್ಮಯ ವಿಶ್ವ. ಇದು ಪೂರ್ಣಚಂದ್ರ ತೇಜಸ್ವಿ ಸರ್ದು. ಹಾಗಾಗಿ ಹೇಗೆ ಅನ್ನಿಸ್ತು? ತುಂಬ ಚೆನ್ನಾಗಿತ್ತು. ಅದಕ್ಕೆ ಮಗುವೆಂಬ ಮೊಗ್ಗಿನ ಮೇಲೆ ಹನಿಯೆಂಬ ಜ್ಞಾನವ ಚೆಲ್ಲಿ ಆ ಮೊಗ್ಗನ್ನು ಹೂವಾಗಿಸು, ಹೃದಯದ ಭಾವವನ್ನು ಅರಳಿಸು ಅನ್ನೋ ಹಾಗೆ ಭಾಳ ಚೆನ್ನಾಗಿತ್ತು. ನನ್ನೊಳಿರೋ ಮಗುತನವನ್ನು ಹಾಗಾಗಿ ಅರಳಿಸೋದ್ರಲ್ಲಿ ನೀವು ಒಬ್ಬರಾದ್ರಿ ಇವತ್ತು ಅನ್ನೋದು ಭಾಳ ಖುಷಿಯಾಯಿತು. ಹೀಗೆ ನಡೀತಾ ಇರಲಿ ನಿಮ್ಮ ಇದು, ಭಾಳ ಖುಷಿಯಾಗುತ್ತೆ. ನಂದು ಏನು ಅಂದರೆ, ಒಂದು ಸರಿ ನನ್ನ ವೃಕ್ಷ ಸ್ಕೂಲ್ ಆಫ್ ಫೈನ್ ಆರ್ಟ್ಸು ನನ್ನ ಹೆಂಡತಿ ಮಾಡುವ ಇದಕ್ಕೆ ಬನ್ನಿ, ನೀವು ಅದ್ರ ಬಗ್ಗೆನೂ ಮಾತಾಡಬೇಕಾಯಿತು ಇಲ್ಲಿ, ಸ್ಕೂಲು ಆ್ಯಕ್ಟಿಂಗ್ ಕ್ಲಾಸಸ್ ಇದ್ರ ಬಗ್ಗೆ. ಅದ್ರ ಬಗ್ಗೆ ಒಂದು ಲೈನ್ ಏನಿಲ್ಲ, ನನ್ನ ಹೆಂಡತಿ ಮೀರಾ ಸ್ಟಾರ್ಟ್ ವೃಕ್ಷ ಸ್ಕೂಲ್ ಆಫ್ ಫೈನ್ ಆರ್ಟ್ಸ್, ಮಕ್ಕಳಿಗೆ ಆರ್ಟು, ಕ್ರಾಫ್ಟು, ಇದು ನಾವು ವಿ ಹ್ಯಾವ್ ಎ ವೆರಿ ಗುಡ್ ಲೈಬ್ರರಿ. ಆಮೇಲೆ ಅಲ್ಲಿ ಬೇರೆ ಬೇರೆ ತರಹದ್ದು, ಅಂದರೆ ಅವಳು ಫುಡ್ಡು, ಅಂದರೆ ಫುಡ್ ಝೋನ್ ಕೂಡ, ಇಟ್ಸ್ ಆರ್ಟ್ ಕಮ್ ಫುಡ್ ಝೋನ್, ಇದೆಲ್ಲ ಶುರು ಮಾಡಿದ್ದಾಳೆ. ಜೊತೆಗೆ ನಾನು ಒಂದು ಅಂದರೆ ಆ್ಯಕ್ಟರ್ಸ್ ಸ್ಟುಡಿಯೋ ಅನ್ನುವ ಕಾನ್ಸೆಪ್ಟಲ್ಲೊಂದು ಆ್ಯಕ್ಟಿಂಗ್ ಕ್ಲಾಸಸ್ ಮಾಡಬೇಕು ಅಂತ, ಅಂದರೆ ನಾನು ಕಲಿಬೇಕು ಅಂತ ರೆಡಿಯಾಗಿರೋದು. ನನ್ನೊಂದು ಸ್ಪೇಸನ್ನು ರೆಡಿ ಮಾಡ್ತಾಯಿದ್ದೀನಿ, ಅದು ಕೂಡ ಅದು ಇಲ್ಲೂ ನಡೆಯುತ್ತೆ. ಆಮೇಲೆ ನನ್ನೊಂದು ಜಾಗ ಇದೆ ಗೋಕರ್ಣದಲ್ಲಿ, ಸಮುದ್ರ ತೀರದಲ್ಲಿ. ನನಗೊಂಥರ ಬೇರೆ ಥರದ ಜಾಗದಲ್ಲಿ ಎಕ್ಸ್ಪ್ಲೋರ್ ಆಗಬೇಕು ಅಂತ. ಆಮೇಲೆ ಚಿಕ್ಕಮಂಗ್ಳೂರ್ದೊಂದು ಜಾಗ ನೋಡ್ಕೊಂಡಿದ್ದೀನಿ, ಅಲ್ಲೂ ಅಷ್ಟೇ, ಅದು ಬೆಟ್ಟ ತಪ್ಪಲುಗಳ ನಡುವೆ. ನಟರುಗಳು ಅಥವಾ ಸಾಹಿತಿಗಳು, ಮ್ಯೂಸಿಷಿಯನ್ಸ್ ಯಾರು ಬೇಕಾದರೂ ಬಂದು ಸೇರುವಂಥ ಒಂದು ಜಾಗ ಮಾಡಬೇಕು. ಹಾಗಾಗಿ ಅದೊಂದನ್ನು ರೆಡಿ ಮಾಡ್ಕೋತಾ ಇದ್ದೀವಿ. ಆಮೇಲೆ ಜೀವನ ಇರೋದೇ ಕನಸು ಕಟ್ತಾನೇ ಇರಬೇಕು. ನನಸಾಗುವುದು ಒಂದು ಭಾಗ, ಮತ್ತು ನನಸಾಗ್ತಾ ಮತ್ತು ಹೊಸ ಕನಸನ್ನು ಕಟ್ತಾ ಹೋಗ್ತಾ ಇರೋದು. ನೋಡೋಣ, ನಿಮ್ಮ ಕನಸುಗಳು ಸಾಕಾರವಾಗಲಿ, ಒಳ್ಳೆಯದಾಗಲಿ. ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು. ಅಂದರೆ ನನಗೆ ಸತ್ಯ ಹೇಳಬೇಕು ಅಂದರೆ, ನನಗೊಂದು ದೊಡ್ಡ ಹಿರಿಮೆ ಏನು ಅಂದರೆ, ನಾನು ಸಖತ್ತು ಅನುಭವದಲ್ಲಿ ಶ್ರೀಮಂತ. ನನ್ನ ಚೈಲ್ಡ್ಹುಡ್ ಇರ್ಬೋದು, ಎಲ್ಲದೂ ಇರ್ಬೋದು, ಆರ್ಟ್ ಇರ್ಬೋದು, ಮ್ಯೂಸಿಕ್ ಇರ್ಬೋದು, ನಿಮಗೆ ಯಾವುದೇ ವಿಷಯದಲ್ಲೂ ನಾನು ಅಂದರೆ ಗ್ರೇಟ್ ಅಂತ. ನಾನು ಅಲ್ಲಿದ್ದು ಅಂದರೆ ಬಣ್ಣ ಅದ್ದದಷ್ಟು ಚಂದ ಅಂತಾರಲ್ಲ ಹಾಗೆ, ನಾವು ದೋಸೆ ಹಿಟ್ಟಿಗೆ ಸೌಟು ಅದ್ದದಷ್ಟು ಚಂದ ಅಂತಾರಲ್ಲ ಹಾಗೆ, ತುಂಬ ಬಂದರೆ ದೋಸೆ ತುಂಬ ಚೆನ್ನಾಗಿ ಬರುತ್ತೆ ಅಂತ. ಹಾಗೆ ಎಲ್ಲ ಕಡೆ ತುಂಬ್ಕೋಬೇಕು ಅಂತ ನಂದು, ಎಲ್ಲ ಕಡೆ ತುಂಬ್ಕೋಬೇಕು, ನಾನು ತುಂಬ್ಕೋಬೇಕು, ಅದು ನನ್ನ ಲೈಫ್ ಆಗಬೇಕು. ರಿಯಲಿ ತುಂಬ ಚೆನ್ನಾಗಿತ್ತು ಇವತ್ತು, ಬಹಳ ಖುಷಿ ಆಯಿತು. ಥ್ಯಾಂಕ್ ಯು. ಆ್ಯಂಡ್ ಕೊನೆಯದಾಗಿ 3 ರೆಕಮೆಂಡೇಷನ್ಸ್. ಯಾರನ್ನು ನಿಮ್ಮ ಜಾಗದಲ್ಲಿ ನಾವು ಕೂರಿಸ್ಬೇಕು, ಯಾರ ಅನುಭವಗಳನ್ನು ಕೇಳೋಕ್ಕೆ ನೀವು ಕುತೂಹಲದಿಂದ ಇದ್ದೀರಿ? ನನಗನ್ಸುತ್ತೆ ಒಂದು ದಿನ ಅಜನೀಶ್ ಲೋಕನಾಥ್ ಅವರ ತಂದೆನ ಕೂರಿಸಿ. ಖಂಡಿತ, ಇಟ್ಸ್ ವೆರಿ ನೈಸ್. ಎರಡನೇದು ನನಗೆ ರಂಗಭೂಮಿಯಿಂದ ರಂಗಾಯಣರಗನ್ ಕೂರಿಸಿ. ಖಂಡಿತ. ಮೂರನೇದು ಪರಿಸರ, ಇದು ನಮ್ಮ ಸಿರ್ಸಿ ಹತ್ರ ಇದು ಮಾಡ್ತಾರೆ, ಡಸ್ ಎ ವೆರಿ ಗುಡ್ ಜಾಬ್ ವಿತ್ ನೇಚರ್. ಅವ್ರ ಹೆಸರು ಮಾಡ್ತಾರೆ. ಯು ಕ್ಯಾನ್ ಮೆಸೇಜ್ ಮೀ ಲೇಟರ್, ನೋ ವರೀಸ್. ಓಕೆ, ಡೆಫಿನೆಟ್ಲಿ ಅವ್ರನ್ನ ಕರೆಸ್ತೀವಿ. ಥ್ಯಾಂಕ್ ಯು ಸೋ ಮಚ್. ಅಂಟಿಲ್ ನೆಕ್ಸ್ಟ್ ಟೈಮ್, ಟೇಕ್ ಕೇರ್ ಸರ್. ಓಕೆ, ಥ್ಯಾಂಕ್ ಯು. ಸೊ ದ್ಯಾಟ್ ವಾಸ್ ಇವತ್ತು ಅರುಣ್ ಸಾಗರ್ ಸರ್ ಜೊತೆಗಿನ ಮಾತು. ಐ ಥಿಂಕ್ ಇಲ್ಲಿ ಎಷ್ಟೋ ಎಪಿಸೋಡ್ಸ್ಗಳು ಮಾಡ್ಬೋದು, ಅಷ್ಟು ಜೀವನನ ನೋಡಿದ್ದಾರೆ, ಅಷ್ಟು ಅನುಭವಗಳನ್ನು ತುಂಬಿಕೊಳ್ತಾ ಯಾವುದನ್ನು ಹೇಗೆ ನೋಡಬೇಕು ಅಂತ ಸಾಕಷ್ಟು ವಿಚಾರಗಳನ್ನು ನಮ್ಮ ಮುಂದೆ ಏನಿಟ್ರು. ನಮ್ಮ ಈ ಸಂಭಾಷಣೆಯ ಯಾವ ಭಾಗ ನಿಮಗೆ ಬಹಳ ಸಂತೋಷ ಆಯಿತು, ಬಹಳ ತೃಪ್ತಿ ಕೊಡ್ತು, ಓಹೋ ಲೈಫನ್ನು ಹೀಗೂ ನೋಡ್ಬೋದಾ ಅಂತ ನಿಮ್ಮ ಆಲೋಚನೆಗಳನ್ನು, ದೃಷ್ಟಿಕೋನಗಳನ್ನು ಪ್ರಶ್ನೆ ಮಾಡೋ ಹಾಗೆ ಮಾಡ್ತು, ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಯಾರನ್ನು ಗೆಸ್ಟ್ ಆಗಿ ನೋಡೋಕ್ಕೆ ಇಷ್ಟಪಡ್ತೀರಾ ಅದನ್ನು ಕೂಡ. ಲಿವಿಂಗ್ ಯು ವಿತ್ ದಿಸ್ ಥಾಟ್, ಇವತ್ತು ಲೈಫಲ್ಲಿ ಚಾಲೆಂಜಸ್ಗಳು ಬೇಕು ಅಂದರೆ ಇವತ್ತಿನ ಒಂದು 75 ಹಾರ್ಡ್ ಚಾಲೆಂಜ್ ಬಗ್ಗೆ ಮಾತಾಡ್ತೀನಿ. ಇದು ನಾನು ತೊಗೊಂಡಿದ್ದೀನಿ. ಈ ಚಾಲೆಂಜ್ ಸಿಂಪಲ್, ಪ್ರತಿದಿನ 7 ಕೆಲಸ ಮಾಡಬೇಕು. ಮೊದಲನೇದಾಗಿ ದಿನಕ್ಕೆ
10 ಪುಟ ಪುಸ್ತಕ ಓದಲೇಬೇಕು. 2ನೇಯ ಚಾಲೆಂಜ್, ದಿನದಲ್ಲಿ 2 ಹೊತ್ತು ಊಟ ಹೇಗೆ ಮಾಡ್ತೀರೋ 2 ಹೊತ್ತು ದೇಹನ ದಂಡಿಸಲೇಬೇಕು 45 ನಿಮಿಷ. 3ನೇದು 10 ನಿಮಿಷ ಅಥವಾ 5 ನಿಮಿಷ ತಣ್ಣೀರು ಸ್ನಾನ ಮಾಡಬೇಕು. 4ನೇದು 4 ಲೀಟ್ರ್ ನೀರು ಕುಡಿಬೇಕು. 5ನೇದು ನಿಮ್ಮ ಒಂದು ಪ್ರೋಗ್ರೆಸ್ಸನ್ನು ಫೋಟೋ ತಗೋಬೇಕು. 6ನೇದು ಸಹಾನುಭೂತಿಯ ಯಾವುದಾದರೂ ಒಂದು ಕೆಲಸನ ಪ್ರತಿದಿನ ಮಾಡಲೇಬೇಕು. ಓಕೆ, ಅಂದರೆ ಕರುಣೆ ತೋರಿಸೋದಂತಾರಲ್ಲ, ಎಸ್, ಅದು ಏನೂ ಸ್ವಾರ್ಥ ಇಲ್ಲದೆ. ಆ್ಯಂಡ್ ಕೊನೆಯದಾಗಿ ಫಾಲೋ ಅ ಡಯಟ್. ಇಂಟರ್ಮಿಟೆಂಟ್ ಫಾಸ್ಟಿಂಗಾರು ಮಾಡಿ, ಕೀಟೋನಾರು ಮಾಡಿ, ಮೆಡಿಟೇರಿಯನ್ ಡಯಟ್, ವಾಟ್ ಎವರ್ ಇಟ್ ಇಸ್, ಒಂದು ಪಥ್ಯನ ಫಾಲೋ ಮಾಡಬೇಕು ವಿಚ್ ಇನ್ವಾಲ್ವ್ಸ್ ನೋ ಆಲ್ಕೋಹಾಲ್, ಹಾಗೆ ನೋ ಜಂಕ್ ಫುಡ್. ಸೊ ಅದನ್ನು ಟ್ರೈ ಮಾಡಿ. ದಿಸ್ ಇಸ್ ಮೈ 5th ಡೇ ವಿತ್ 75 ಹಾರ್ಡ್ ಚಾಲೆಂಜ್. ನನ್ನ ಎಲ್ಲ ಅಪ್ಡೇಟ್ಸ್ನ ನೀವು ಇನ್ಸ್ಟಾಗ್ರಾಮಲ್ಲಿ ನೋಡ್ಬೋದು. ಸೊ ಈ ಥರದ ಚಾಲೆಂಜಿಂದ ನಿಮ್ಮ ದೇಹಕ್ಕೆ ಒಂದು ಡಿಸಿಪ್ಲಿನ್ನು, 2ನೇದು ಅದರಿಂದ ಸಿಗೋ ಒಂದಷ್ಟು ಫ್ರೂಟ್ಸ್, ಅದೇನು ಅಂತ ಆ ಚಾಲೆಂಜೇ ನಿಮಗೆ ಅದರ ಒಂದು ಬ್ಯೂಟಿ, ಅದರ ರತ್ನಗಳನ್ನು ತೋರಿಸ್ತಾ ಹೋಗುತ್ತೆ. ಅಂಟಿಲ್ ನೆಕ್ಸ್ಟ್ ಟೈಮ್, ನಾನು ನಿಮ್ಮ ರ್ಯಾಪಿಡ್ ರಾಶ್ಮಿ, ಸೈನಿಂಗ್ ಔಟ್ ಆಫ್ ಜಸ್ಟ್ ಕ್ಯೂರಿಯಸ್. ಲೈಫಲ್ಲಿ ಸದಾ ಕಂಟಿನ್ಯೂ ಟು ಸ್ಟೇ ಕ್ಯೂರಿಯಸ್, ಜಸ್ಟ್ ಲೈಕ್ ದ ಮ್ಯಾನ್ ಅರುಣ್ ಸಾಗರ್ ಹಿಮ್ಸೆಲ್ಫ್.